ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ಇದೇ ಸಮಯಕ್ಕೆ ಪ್ರಾರಂಭ ಆಗಬೇಕಾಗಿರುವಂಥ ತರಗತಿಗಳು ತಾಂತ್ರಿಕ ದೋಷದಿಂದ ನಿಧಾನವಾಗಿ ಪ್ರಾರಂಭ ಆಯಿತು. 2 ಗಂಟೆಯಿಂದ 4 ಗಂಟೆಗೆ ಪ್ರಸಾರ ಆಗಿದೆ. ತಾವೆಲ್ಲರೂ ವೀಕ್ಷಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಿಗದಿತ ಸಮಯಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಅವಧಿಯಲ್ಲಿ ಸಮಾಜ ವಿಜ್ಞಾನ ಒಂದು ವಿಷಯದಲ್ಲಿ ನಮ್ಮ ಸಹ ಶಿಕ್ಷಕರಾದಂತಹ ಲೋಕೇಶ್ ಸರ್ ಅವರು ನಿಮಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿದ್ದಾರೆ. ಹಾಗಾಗಿ ಅವರಿಗೆ ಈ ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳ, ಸಮಾಜ ವಿಜ್ಞಾನದ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದಾರೆ ಶ್ರೀಯುತ ಲೋಕೇಶ್ ಸರ್. ಧನ್ಯವಾದಗಳು ಮಾಧವ ಪ್ರಸಾದ್ ಸರ್. ಎಲ್ಲ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ತಾಲೂಕಿನ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭ ಹಾರೈಸ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾನು ಲೋಕೇಶ್ ಸರ್, ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಶಿವಪುರ ಮದ್ದೂರು, ಇಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತೇನೆ. ಈ ದಿನ ನಾನು ನಿಮ್ಮೊಂದಿಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 1-2 ಅಧ್ಯಾಯಗಳನ್ನು ಕುರಿತು ಚರ್ಚೆ ಮಾಡೋಣ ಅಂಥೇಳಿ ಇಲ್ಲಿ ನಾನು ಕೂತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು ಭೂಗೋಳಶಾಸ್ತ್ರ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಭಾಗ. ಈ ಭೂಗೋಳಶಾಸ್ತ್ರದಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಭಾರತದ ಮೇಲ್ಮೈ ಲಕ್ಷಣಗಳು ಮತ್ತು 2ನೇ ಅಧ್ಯಾಯವಾಗಿ ಭಾರತದ ವಾಯುಗುಣ, ಈ 2 ಪಾಠಗಳನ್ನು ಕುರಿತು ನಾವಿವತ್ತು ಚರ್ಚೆ ಮಾಡೋಣ ಅಂತ ಹೇಳಿ ಇಲ್ಲಿ ಕೂತಿದ್ದೇವೆ. ವಿದ್ಯಾರ್ಥಿಗಳೇ, ಇದೀಗ ನೀವು ತೆರೆಯ ಮೇಲೆ ಭಾರತದ ಪ್ರಾಕೃತಿಕ ಭೂಪಟವನ್ನು ನೋಡ್ತಾ ಇದ್ದೀರಾ. ಭಾರತದ ಮೇಲ್ಮೈ ಲಕ್ಷಣಗಳು ನೋಡಿ. ನಾವು ಬಹಳ ಮುಖ್ಯವಾಗಿ ಭೂಗೋಳಶಾಸ್ತ್ರದ ಒಂದು ವಿಚಾರ ತಗೊಂಡಾಗ ಪ್ರಾರಂಭದಲ್ಲಿ ನಾವೀಗ ನಮ್ಮ ದೇಶವನ್ನು ನಾವು 28 ರಾಜ್ಯಗಳು, ಈಗ 9 ಕೇಂದ್ರಾಡಳಿತ ಪ್ರದೇಶಗಳು, ಇವೆಲ್ಲ ನಾವು ಮಾಡಿಕೊಂಡಿರ್ತಕ್ಕಂಥದ್ದು, ನಮ್ಮ ಆಡಳಿತದ ಅನುಕೂಲಕ್ಕಾಗಿ ಮಾಡಿಕೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆ. ಆದರೆ ಏನು ಈ ಪ್ರಾಕೃತಿಕವಾಗಿರ್ತಕ್ಕಂಥದ್ದು ಇದೆಯೋ ಅದು ನಾವು ಅಂದರೆ ಮನುಷ್ಯನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲ, ಅದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಈ ಒಂದು ಭಾರತದ ಈ ಮೇಲ್ಮೈ ಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ನಾವು ಭಾರತವನ್ನು 4 ಸ್ವಾಭಾವಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಮಕ್ಕಳೇ. ಅಂದರೆ ಮೊದಲನೇದಾಗಿ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಏನು ಕಂದು ಬಣ್ಣದಲ್ಲಿ ಕಾಣ್ತಾ ಇದೆಯೋ ಆ ಭಾಗ ನೋಡಿ, ಅದು ಉತ್ತರದ ಪರ್ವತ ಶ್ರೇಣಿ, ಉತ್ತರ ಭಾರತದ ಪರ್ವತ ಶ್ರೇಣಿ, ನಾರ್ದರ್ನ್ ಮೌಂಟೇನ್ಸ್ ಅಂತೇಳಿ ಕರಿತೇವೆ. ಆ ನಂತರ ಕೆಳಗೆ ನಿಮಗೆ ಹಸಿರು ಬಣ್ಣದಲ್ಲಿ ಕಾಣ್ತಕ್ಕಂಥ ಭಾಗ ಏನಿದೆಯೋ ಅದು ಉತ್ತರದ ಮೈದಾನಗಳು, ನಾರ್ದರ್ನ್ ಪ್ಲೇನ್ಸ್, ಬೇರೆ ಬೇರೆ ಹೆಸರಿಂದ ಕರೀತಾರೆ ಅದನ್ನು. ಹಾಗೆ ನೀವು ದಕ್ಷಿಣಕ್ಕೆ ಬಂದರೆ ನಿಮಗೆ ತ್ರಿಕೋನಾಕಾರವಾಗಿರ್ತಕ್ಕಂಥ ಒಂದು ಭಾಗ ಕಾಣ್ತಾ ಇದೆಯಲ್ಲ, ಅದು ನೋಡಿ ನಾವು ಪೆನಿನ್ಸುಲಾರ್ ಪ್ಲಾಟ್ಯೂ ಆಫ್ ಇಂಡಿಯಾ, ಅಥವಾ ಅದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೇವೆ. ಹಾಗೆ ಈ ದಕ್ಷಿಣ ಭಾರತದ ಪೂರ್ವ ಮತ್ತು ಪಶ್ಚಿಮ ಈ 2 ತೀರದಲ್ಲಿ ನಿಮಗೆ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಆ ಭಾಗಗಳನ್ನು ನಾವು ಕರಾವಳಿ ಪ್ರದೇಶ, ಕೋಸ್ಟಲ್ ಪ್ಲೇನ್ಸ್ ಅಥವಾ ತೀರದ ಮೈದಾನಗಳು ಅಂತೇಳಿ ಕರಿತೇವೆ. ಈ ಒಂದು 4 ಸ್ವಾಭಾವಿಕ ವಿಭಾಗಗಳನ್ನು ಕುರಿತು ನೀವು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಈಗಾಗಲೇ ಎಲ್ಲ ಕಲ್ತಿರ್ತೀರ. ಯಾಕೆಂದರೆ ಈಗಾಗಲೇ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಿಮಗೆ ಸಾಕಷ್ಟು ವಿಸ್ತೃತವಾಗಿ ಈ ಪಾಠದ ಪರಿಚಯ ಆಗಿದೆ. ಹಾಗಾಗಿ ಈಗ ಈ ಒಂದು ಇದನ್ನು ಆಧಾರವಾಗಿಟ್ಕೊಂಡು ಏನು
ಈ ಒಂದು 4 ಸ್ವಾಭಾವಿಕ ಪ್ರದೇಶಗಳು ಏನಿದೆಯೋ ಅಥವಾ ಸ್ವಾಭಾವಿಕ ವಿಭಾಗಗಳೇನಿದೆಯೋ ಅವುಗಳನ್ನು ಕುರಿತು ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಯಾವ ರೀತಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಬಹು ಆಯ್ಕೆ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕಾಣಿಸ್ತಾ ಇದೆ. ನೋಡಿ, ಏನು ಪ್ರಶ್ನೆ ಏನರಪ್ಪ, ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತಕ್ಕಂಥದ್ದು, ದ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ. ಈಗ ನಿಮಗೆ ಆ ಪ್ರಶ್ನೆಗೆ ಈಗಾಗಲೇ ಈ ಪ್ರಶ್ನೆಗಳನ್ನು ನೀವು ನೋಡಿರ್ಲಿಕ್ಕೂ ಸಾಕು. ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತ ನಾವು ನೋಡೋದಕ್ಕೆ ಹೊರಟ್ರೆ, ನೋಡಿ, ಹೌದು, ನೀವು ಸರಿಯಾಗಿ ಇಷ್ಟೊತ್ತಾಗಲೇ ಉತ್ತರನ ಗ್ರಹಿಸ್ಬಿಟ್ಟಿರ್ತೀರಾ. ಗಾಡ್ವಿನ್ ಆಸ್ಟಿನ್, ಅದನ್ನ K2 ಅಂತ ಕೂಡ ಕರೀತಾರೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು ವಿಚಾರ ಸರಿಯಾಗಿ ತಿಳ್ಕೊಳ್ಳಿ, ಪರೀಕ್ಷೆಯಲ್ಲಿ ಸ್ವಲ್ಪ ಎಡವಬಾರ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ, ದ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ ಯಾವುದು ಅಂತ ಹೇಳಿದ್ರೆ ನೀವು K2 ಗಾಡ್ವಿನ್ ಆಸ್ಟಿನ್ ಬರಿಬಹುದು, ಸರಿ. ಆದರೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ಕೇಳಿದ್ರು, ಆಗ ಮತ್ತೆ ಉತ್ತರ ಬದಲಾಗ್ತದೆ. ಆಗ ಮೌಂಟ್ ಎವರೆಸ್ಟ್ ಅನ್ನ ನಾವು ಉತ್ತರವನ್ನಾಗಿ ಕೊಡಬೇಕಾಗ್ತದೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕಿಂತ ಮೊದಲು ಪ್ರಶ್ನೆ ಏನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ಸರಿಯಾದಂತ ರೀತಿಯಲ್ಲಿ ನೀವು ಗ್ರಹಿಸಬೇಕು. ಆಗ ತಪ್ಪಾಗೋದಿಲ್ಲ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಆಪ್ಷನ್ಸ್ ಅಲ್ಲಿ ಮೌಂಟ್ ಎವರೆಸ್ಟ್ ಇದೆ, ಪ್ರಪಂಚದ ಅತ್ಯಂತ ಎತ್ತರವಾದದ್ದು ಅಂತ ನೀವು ಭಾವಿಸ್ಬಿಡ್ತೀರಾ. ಅಥವಾ ಭಾರತದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟು ಭಾರತದಲ್ಲೇ ಇರಬೇಕು ಅಂತ ನೀವು ಅನ್ಕೋಬಹುದು. ಅದರಿಂದ ಈ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥದ್ದು ಇಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ಟಿಬೆಟ್ ಅಂಡ್ ನೇಪಾಳ್ ಮತ್ತು ಟಿಬೆಟಿನ್ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಶಕ್ಕೆ ಬಂದ್ರೆ ಏನು ಈ ಗಾಡ್ವಿನ್ ಆಸ್ಟಿನ್ ಇದೆಯೋ ಅದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗ್ತದೆ. ಗೊತ್ತಾಯ್ತಲ್ಲ? ನೀವು ಇಂತಹ ಉತ್ತರಗಳನ್ನು ಬರೆಯುವಾಗ ಈ ಸೂಕ್ಷ್ಮಗಳನ್ನ ಗಮನಿಸಿ. ನೋಡಿ, ಈಗ ನಾನು ಈಗ ನೀವು ಏನೋ ಮೊದಲು ಪ್ರಶ್ನೆ ಒಂದು ನೋಡಿದ್ರು, ಅದು ನಿಮಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಭಾರತದ ಉತ್ತರದ ಪರ್ವತ ಶ್ರೇಣಿಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಿಮಾಲಯ ಶ್ರೇಣಿ. ಆ ಹಿಮಾಲಯ ಶ್ರೇಣಿಯನ್ನ ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ 3 ಭಾಗ ನಾವು ಮಾಡ್ಕೊಳ್ತೇವೆ. 3 ಸರಣಿಗಳಿರ್ತಾವಲ್ಲಿ: ಹಿಮಾದ್ರಿ, ಹಿಮಾಚಲ ಅಥವಾ ಒಳ ಹಿಮಾಲಯ, ಮತ್ತೆ ಸಿವಾಲಿಕ್ ರೇಂಜಸ್, ಫೂಟ್ ಹಿಲ್ಸ್ ಆಫ್ ಹಿಮಾಲಯಾಸ್ ಅಂತೇಳಿ ನಾವು ಕರೀತಕ್ಕಂಥದ್ದು ಅಲ್ವಾ. ಈಗ ನಾನು ಮೊದಲು ಕೇಳಿದ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಹಿಮಾದ್ರಿಗೆ ಸಂಬಂಧಪಟ್ಟಿತ್ತು ಅಲ್ವಾ. ಈಗ ಇನ್ನೊಂದು ಪ್ರಶ್ನೆ ನೋಡಿ, ಈಗ ನಾನು ಕೇಳ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ನಿಮಗೆ ನೈನಿತಾಲ್ ಗಿರಿಧಾಮವು ಹಿಮಾಲಯದ ಈ ಸರಣಿಯಲ್ಲಿ ಕಂಡು ಬರುತ್ತದೆ. ನೋಡಿ, ನೈನಿತಾಲ್ ಗಿರಿಧಾಮ ಹಿಮಾಲಯದ ಈ ಸರಣಿಯಲ್ಲಿ ಕಂಡು ಬರ್ತದೆ. ಯಾವ ಸರಣಿಯಲ್ಲಿ ಕಂಡು ಬರ್ತದೆ? ನೈನಿತಾಲ್ ಈಸ್ ಲೊಕೇಟೆಡ್ ಇನ್, ನೋಡೋಣ ನೋಡಿ, ಒಳ ಹಿಮಾಲಯ, ದ ಲೆಸರ್ ಹಿಮಾಲಯಾಸ್ ಅಂತ ಕೂಡ ಕರೀತಾರೆ. ಹಿಮಾಚಲ, ನಮ್ಮ ಕನ್ನಡದಲ್ಲಿ ಸುಂದರವಾಗಿ ಹಿಮಾಚಲ ಅಂತ ಕೂಡ ಕರೀತಕ್ಕಂಥದ್ದು ಉಂಟು. ಓಕೆ, ಈಗ ಇಲ್ಲಿ ನೈನಿತಾಲ್ ಕೇಳಿದಾಗ ನೀವು ಹಿಮಾಲಯದ 3 ಪ್ಯಾರಲಲ್ ಆಗಿರ್ತಕ್ಕಂಥ ಸರಣಿಗಳು, ಆ ಸರಣಿಗಳ ಪೈಕಿ ಒಳ ಹಿಮಾಲಯ, ಈ ಸರಣಿಯಲ್ಲಿ ನೈನಿತಾಲ್ ಗಿರಿಧಾಮ ಇದೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ನೋಡಿ, ಈಗ ಮತ್ತೊಂದು ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಈ ಪ್ರಶ್ನೆ ಸಹ್ಯಾದ್ರಿ ಸರಣಿ ಅಂತ ಕರೀತಕ್ಕಂತಹ ಸರಣಿ ಯಾವುದು? ನೋಡಿ, ಪ್ರಶ್ನೆ ಎ ಸೀರೀಸ್ ನೋನ್ ಆಸ್ ಸಹ್ಯಾದ್ರಿ ಸೀರೀಸ್. ಸಹ್ಯಾದ್ರಿ ಸರಣಿ ಎಲ್ಲಿ ಬರುತ್ತೆ? ಇದು ಎಲ್ಲೋ ಕೇಳ್ದಾಗಿದೆಯಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಅಲ್ವಾ. ಈ ಸಹ್ಯಾದ್ರಿ ಸರಣಿ ಈಗಾಗಲೇ ನಾನು ಉತ್ತರವನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಆ ಪಶ್ಚಿಮ ಘಟ್ಟಗಳ ಭಾಗವನ್ನ ನಾವು ಸಹ್ಯಾದ್ರಿ ಅಂತ ಕರೀತಕ್ಕಂಥದ್ದು. ಓಕೆ, ನೋಡಿ ನೋಡಿ, ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಇದನ್ನ ಕೂಡ ಗಮನಿಸೋಣ. ಏನು? ಭಾರತದಲ್ಲಿ ಇರತಕ್ಕಂತಹ ಅತ್ಯಂತ ಪುರಾತನವಾದಂಥ ಮಡಿಕೆ ಪರ್ವತಗಳು ಯಾವುದು? ನೋಡಿ, ಈಗ ಇಲ್ಲಿ ಒಂದು ನಿಮಗೆ ಗೊಂದಲ ಸೃಷ್ಟಿಯಾಗ್ತಕ್ಕಂತಹ ಎಲ್ಲ ಸಾಧ್ಯತೆ ಇದೆ ಮಕ್ಕಳೇ. ಏನಿದು ಅಂತ ಹೇಳಿದ್ರೆ, ಈಗ ಇಲ್ಲಿ ಆಪ್ಷನ್ಸ್ ಅಲ್ಲಿ ಅರಾವಳಿ ಸರಣಿ ಕೊಟ್ಟಿದ್ದೀವಿ, ಗುರುಶಿಖರ, ಸಾತ್ಪುರ ಸರಣಿ, ಹಿಮಾಲಯ ಸರಣಿ, 4 ಉತ್ತರಗಳನ್ನು ನಾವು ಕೊಟ್ಟಿದ್ದೇವೆ. ನೋಡಿ, ನೀವು ಪುಸ್ತಕವನ್ನ ಮೊದಲಿಂದ ಓದ್ತಾ ಬಂದ್ರೆ ನಿಮಗೆ ಒಂದು ವಿಚಾರ ಮಂದಟ್ಟಾಗ್ಬೋದು. ಹಿಮಾಲಯ ಪರ್ವತಗಳು ಕೂಡ ಮಡಿಕೆ ಪರ್ವತಗಳೇ. ಹಾಗೇನೆ ಈಗ ನಾವು ಇಲ್ಲಿ ಸರಿ ಉತ್ತರ ಅಂತ ನಾವು ಏನು ಭಾವಿಸ್ತಾ ಇದ್ದೇವೋ, ಈ ಅರಾವಳಿ ಸರಣಿಗಳು ಇವು ಕೂಡ ಏನೋ ಮಡಿಕೆ ಪರ್ವತಗಳೇ.
ಆದರೆ ಪ್ರಶ್ನೆ ನೋಡಿ, ಈಗ ನಿಮ್ಗೆ ಎರಡು ಸರಿ ಅಂತ ಅನ್ನಿಸ್ಬೋದಲ್ಲ ಅಲ್ವಾ? ಆದರೆ ನೋಡಿ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಗೆ ತಿಳ್ಕೋಬೇಕಾಗತ್ತೆ ಅಂತಕ್ಕಂಥದ್ದು. ನೋಡಿ, ಈಗ ಹಿಮಾಲಯ ಅದು ಮಡಿಕೆ ಪರ್ವತವೇ, ಆದರೆ ಅದನ್ನ ಪ್ರಾಯದ ಮಡಿಕೆ ಪರ್ವತಗಳು ಅಂತ ಕರಿತೇವೆ, ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ. ಮಕ್ಕಳೇ, ಈ ಫೋಲ್ಡ್ ಮೌಂಟೇನ್ಸ್ ಅಂತಂದ್ರೆ ಮಡಿಕೆ ಅಂತಂದ್ರೆ ಪಾಟ, ಆ ಮಡಿಕೆ ಅಲ್ಲ, ಫೋಲ್ಡ್. ಏನ್ ಹೇಳ್ತಾರೆ ಅಂತಂದ್ರೆ, ಬಹಳ ವಿಶೇಷವಾಗಿ ಹಿಮಾಲಯ ಪರ್ವತ ಇದ್ದಂತ ಸ್ಥಳದಲ್ಲಿ ಒಂದು ಸಮುದ್ರ ಇತ್ತಂತೆ, ಬಹಳ ಲಕ್ಷಾಂತರ ವರ್ಷಗಳ ಹಿಂದೆ, ಭೂವಿಜ್ಞಾನಿಗಳ ಪ್ರಕಾರ. ಏನು ಸಮುದ್ರ ಇತ್ತೋ, ಆ ಸಮುದ್ರದ ಅಂದ್ರೆ ಸಮುದ್ರ ಅಂತ ಹೇಳಿದ್ರೆ ತಗ್ಗಾಗಿರ್ತಕ್ಕಂಥ ಭಾಗದಲ್ಲಿ ನೀರಿನಿಂದ ಆವೃತವಾಗಿರ್ತದೆ. ಈಗ ಏನಾಯಿತು, ಭೂಮಿಯ ತಳದಲ್ಲಿ ಉಂಟಾದಂತಹ ಒತ್ತಡಗಳ ಪರಿಣಾಮವಾಗಿ ಆ ಭೂಮಿಯ ಮೇಲ್ಭಾಗ ಹೀಗೆ ಮಡಿಸಲ್ಪಡ್ತು, ಮಡಿಕೆ ಪರ್ವತಗಳು ಅಂತೇಳಿ. ಹಾಗಾಗಿ ಆ ಹಿಮಾಲಯ ಇದ್ದ ಜಾಗದಲ್ಲೊಂದು ಪರ್ವತ, ದೊಡ್ಡ ಸಮುದ್ರ ಇತ್ತು ಅಂತಕ್ಕಂಥದ್ದು ಭೂವಿಜ್ಞಾನಿಗಳ ಅಭಿಪ್ರಾಯ. ಅದು ಕೂಡ ಹೀಗೆ ಫೋಲ್ಡ್ ಅಂದ್ರೆ ಮಡಿಕೆಯಾಗಿ ಮಡಿಕೆ ಪರ್ವತ ಆಯಿತು ಅಂತಕ್ಕಂಥದ್ದು. ಸರಿ, ಅದನ್ನ ಫೋಲ್ಡ್ ಮೌಂಟೇನ್ ಅಂತ ಕರೆದು ಅಲ್ವಾ, ಮಡಿಕೆ ಪರ್ವತಗಳು. ಹಾಗಾದ್ರೆ ಮಕ್ಕಳೇ, ಈಗ ನಾವು ಉತ್ತರನ ನೀವು ಸರ್ ಅರಾವಳಿ ಸರಣಿ ಅಂತ ತೋರಿಸ್ತಾ ಇದ್ದೀರಲ್ಲ ಅಂತಕ್ಕಂಥ ಒಂದು ಅನುಮಾನ ನಿಮಗೆ ಬರಬಹುದು ಅಲ್ವಾ? ಏನಿಲ್ಲ ಮಕ್ಕಳೇ, ಬಹಳ ಸಿಂಪಲ್. ಅಲ್ಲಿ ಯಾವುದೇ ಅದನ್ನೇ ನಾನು ಹೇಳಿದ್ದು, ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ತುಂಬಾ ಜಾಣ್ಮೆಯಿಂದ ಉತ್ತರ ಕೊಡಬೇಕು. ನೋಡಿ, ಎರಡೂ ಕೂಡ ಮಡಿಕೆ ಪರ್ವತಗಳೇ, ಅರಾವಳಿನೂ ಮಡಿಕೆ ಪರ್ವತ, ಹಿಮಾಲಯ ಸರಣಿನೂ ಮಡಿಕೆ ಪರ್ವತ. ಆದ್ರೆ ವಿಶೇಷ ಏನಂತ ಹೇಳಿದ್ರೆ, ಹಿಮಾಲಯ ಅವು ನಂತರದಲ್ಲಿ ಉಂಟಾದಂಥವು. ಈ ಭೂಮಿ ಒಟ್ಟಿಗೆ ಅಲ್ವಾ ರೂಪುಗೊಂಡದ್ದು ಅಂತಂದ್ರೆ ಇಲ್ಲ, ಭೂಮಿ ಒಟ್ಟಿಗೆ ರೂಪುಗೊಂಡಿರ್ತಕ್ಕಂಥದ್ದು. ಆದ್ರೆ ಆ ಭೂಮಿ ಮೇಲೆ ಇರ್ತಕ್ಕಂಥ ಮೇಲ್ಮೇ ಲಕ್ಷಣಗಳು ಬೇರೆ ಬೇರೆ, ಅದು ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಹಾಗಾಗಿ ಈ ಭಾಗ ಏನು ಅರಾವಳಿ ಸರಣಿಗಳು ಬರ್ತಕ್ಕಂಥ ಭಾಗ ಇದೆಯೋ, ಅದು ಮಾಳ್ವಾ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ಆ ಭಾಗವನ್ನ. ಆ ಮಾಳ್ವಾ ಪ್ರಸ್ಥಭೂಮಿ ಒಟ್ಟಾರೆಯಾಗಿ ನಮ್ಮ ಪರ್ಯಾಯ ಪ್ರಸ್ಥಭೂಮಿ ಭಾರತದ ಅತ್ಯಂತ ಹಳೆಯ ಭೂಭಾಗ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಭೂವಿಜ್ಞಾನಿಗಳ ಪ್ರಕಾರ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ನೋಡಿ, ಭಾರತದಲ್ಲಿರುವ ಪುರಾತನವಾದಂಥ ಮಡಿಕೆ ಪರ್ವತಗಳು ಅಂತ ಕೇಳದಾದ ಸಂದರ್ಭದಲ್ಲಿ ನೀವು ಅರಾವಳಿ ಶ್ರೇಣಿಯನ್ನೇ ಕೊಡಬೇಕು. ಅದನ್ನ ಬೇರೆ ತರ ಯಾವುದಾದ್ರೂ, ಈಗ ಉದಾಹರಣೆಗೆ ಹಿಮಾಲಯ ಪರ್ವತಗಳು ಅಂತ ಹೇಳ್ಬಿಟ್ಟು 4 ಆಪ್ಷನ್ಸ್ ಅನ್ನ ಕೊಟ್ಟು ಅದರಲ್ಲಿ ಅದನ್ನ ಮಡಿಕೆ ಪರ್ವತಗಳು ಅಂತಕ್ಕಂಥ ಮಡಿಕೆ ಪರ್ವತ ಅಂತ ಒಂದು, ಅಥವಾ ವಾಲ್ಕನಿಕ್ ಮೌಂಟೇನ್ಸ್ ಅಂದ್ರೆ ಈ ಒಂದು ಏನು ಜ್ವಾಲಾಮುಖಿಯಿಂದ ಆಗಿರ್ತಕ್ಕಂಥದ್ದು, ಅಥವಾ ಏನು ಬೇರೆ ಬೇರೆ ಆಪ್ಷನ್ ನ ಕೊಟ್ಟಿದ್ರೆ, ಆಗ ನೀವು ಹಿಮಾಲಯ ಪರ್ವತ ಕೇಳಿದ್ರು ನೀವು ಮಡಿಕೆ ಪರ್ವತ ಅಂತಾನೆ ಉತ್ತರವನ್ನ ಕೊಡಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಸೊ ಇಂಥ ನೀವು ಏನು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನ ಉತ್ತರಿಸುವಾಗ ಇಂಥ ಸರಳವಾಗಿರ್ತಕ್ಕಂಥ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ನೋಡೋಣ ಇನ್ನೊಂದು ಪ್ರಶ್ನೆನಾ? ಓಕೆ ನೋಡಿ, ಈಗ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಪರ್ಯಾಯ ಪ್ರಸ್ಥಭೂಮಿಯ ಆಕಾರ ಯಾವುದಿದೆ ಅಂತಕ್ಕಂಥದ್ದು. ಪೆನಿನ್ಸುಲಾರ್ ಪ್ಲಾಟ್ಯೂ ರಫ್ಲಿ ಇನ್ ದ ಶೇಪ್ ಆಫ್, ನೋಡಿ ರಫ್ಲಿ ಇನ್ ದ ಶೇಪ್ ಆಫ್ ಅಂದ್ರೆ ನಾವು ಯಾವುದೇ ರೇಖಾಗಣಿತದ ಒಂದು ಏನು ಇನ್ಸ್ಟ್ರೂಮೆಂಟ್ಸ್ ಅನ್ನ ಇಟ್ಕೊಂಡು ಇದು ವೃತ್ತಾಕಾರವಾಗಿದೆಯಾ ತ್ರಿಕೋನ ಆ ಥರ ಅಲ್ಲ, ರಫ್ ಆಗಿ ನೋಡೋದಿಕ್ಕೆ ಯಾವ ಆಕಾರವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ ಈಗ ನೀವು ನೆನಪಿಸ್ಕೊಂಡ್ರೆ ಸಾಕು. ನಾನೀಗ ಪ್ರಾರಂಭದಲ್ಲಿ ನಿಮಗೆ ಒಂದು ಭೂಪಟವನ್ನು ತೋರಿಸಿದ್ದೇನೆ, ಭಾರತದ ಮೇಲ್ಮೇ ಲಕ್ಷಣಗಳ ಭೂಪಟವನ್ನ ತೋರಿಸಿದ್ದೇನೆ. ಆ ತೋರಿಸಿದಂಥ ಸಂದರ್ಭದಲ್ಲಿ ನೀವು ನೋಡಿದ್ದೀರಾ, ನಾನು ಪರ್ಯಾಯ ಪ್ರಸ್ಥಭೂಮಿ ಅಂತ ತೋರಿಸಿದ್ದೇನೆ. ಹಾಗಾಗಿ ನಿಮಗೆ ಈಗಾಗಲೇ ಉತ್ತರ ಒಳದಿರುತ್ತೆ ನೋಡಿ, ಅದು ತ್ರಿಕೋನಾಕಾರವಾಗಿ ಇರ್ತಕ್ಕಂಥದ್ದು. ಆಯ್ತಾ? ಅಂದ್ರೆ ಈ ಪ್ರಶ್ನೆ ಏನನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ನೀವು ಉತ್ತರವನ್ನ ಹೇಳಬೇಕಾಗ್ತದೆ. ಓಕೆ ರೈಟ್. ಇನ್ನು ನೋಡಿ, ನಾನು ಮತ್ತೊಂದು ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಇದು ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂತಹ ಹವಳದ ದ್ವೀಪಗಳು, ಅರಬ್ಬಿ ಸಮುದ್ರದಲ್ಲಿರುವ ಹವಳದ ದ್ವೀಪಗಳು, ದ ಕೋರಲ್ ಐಲ್ಯಾಂಡ್ಸ್ ಆಫ್ ಅರೇಬಿಯನ್ ಸಿ. ಏನಿದು? ಅಂಡಮಾನ್ನಲ್ಲಿದೆಯಾ, ನಿಕೋಬಾರ್ನಲ್ಲಿದೆಯಾ, ಲಕ್ಷದ್ವೀಪಗಳಲ್ಲಿದೆಯಾ, ಅಥವಾ ಸೆಂಟ್ ಮೇರಿಸ್ ದ್ವೀಪಗಳ ಅಂತಕ್ಕಂಥ ಒಂದು ಆಪ್ಷನ್ಸ್ ಇಲ್ಲಿದೆ. ಮಕ್ಕಳೇ ನೋಡಿ, ಇದಕ್ಕೆ ಉತ್ತರ ಬಹಳ ಸರಳ, ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರ ಇದು ಲಕ್ಷದ್ವೀಪಗಳು.
ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮಲ್ಲಿ ಬಹಳ ಪ್ರಮುಖವಾಗಿ ಭಾರತ ಭೂಭಾಗಕ್ಕೆ ಸೇರಿರ್ತಕ್ಕಂತಹ 2 ದ್ವೀಪ ಸಮುದಾಯಗಳು ಇರ್ತವೆ. ಅದನ್ನು ಕೂಡ ಕೇಳ್ಬೋದು ನಿಮಗೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅದು ಒಂದು ಸಮುದಾಯ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ತೀರದ ಅಂದ್ರೆ ಕೇರಳ ರಾಜ್ಯದ ಪಕ್ಕಕ್ಕೆ ಇರತಕ್ಕಂತಹ ಈ ಲಕ್ಷದ್ವೀಪಗಳು. ಈ 2 ದ್ವೀಪ ಏನಿದು ದ್ವೀಪಗಳು ಗುಚ್ಛಗಳಿದೆಯೋ ಅವು ನಮ್ಮ ಭಾರತದ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂಥವು, ಭಾರತಕ್ಕೆ ಸೇರಿರ್ತಕ್ಕಂಥವು. ಇವನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೆ ಮ್ಯಾಪನ್ನ, ನಕಾಶೆಯನ್ನ ನೀವು ರಚನೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಮೇನ್ಲ್ಯಾಂಡ್ ಮುಖ್ಯ ಭೂಭಾಗವನ್ನ ನೀವು ಬಿಡಿಸುವುದರ ಜೊತೆಗೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬಿಡಿಸ್ಬೇಕು, ಜೊತೆಗೆ ಈ ಒಂದು ಲಕ್ಷದ್ವೀಪಗಳನ್ನು ಕೂಡ ಗುರುತಿಸಿ ತೋರಿಸ್ಬೇಕು. ಅವು ಯಾಕೆಂದ್ರೆ ಬೇರೆ ಎಲ್ಲ ನಮ್ಮ ಭಾರತಕ್ಕೆ ಸೇರಿರ್ತಕ್ಕಂಥವು. ಈಗ ಈ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೋಡಿ, ಅರಬ್ಬಿ ಸಮುದ್ರದಲ್ಲಿ ಇರ್ತಕ್ಕಂಥ ದ್ವೀಪಗಳು ಯಾವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಯ್ತು, ಯಾವುದು? ಲಕ್ಷದ್ವೀಪಗಳು ಅಲ್ವಾ? ಇವುಗಳು ಅಂದ್ರೆ ಕೋರಲ್ ಐಲ್ಯಾಂಡ್ಸ್ ಅಂತೇಳಿ ಕರೀತಾರಲ್ಲ, ಇವು ಕೋರಲ್ಸ್, ಅವಳಗಳು ಒಂದು ರೀತಿಯ ಸಮುದ್ರದ ಜೀವಿಗಳು, ಅವುಗಳಿಂದ ಆಗಿರ್ತಕ್ಕಂತಹ ಒಂದು ಏನು ಈ ಒಂದು ದ್ವೀಪಗಳು ಅಂತೇಳಿ ಪರಿಗಣಿಸ್ತೀವಿ. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನು ಸರ್, ಈಗ ಹೇಳಿದ್ರಲ್ಲ ಲಕ್ಷದ್ವೀಪಗಳೇನೋ ಅವಳದ ದ್ವೀಪಗಳು, ಒಪ್ಕೊಳ್ಳೋಣ. ಹಾಗಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದೆಯಲ್ಲ, ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಏನಿವು ಅಂತಕ್ಕಂಥ ಪ್ರಶ್ನೆ ನಿಮಗೆ ಬರಬಹುದು ಅಲ್ವಾ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ವಿಚಾರದಲ್ಲಿ ಈ ತರ ಪ್ರಶ್ನೆಯನ್ನ ಕೇಳಿದ್ರೆ ಮಕ್ಕಳೇ, ಅವು ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ವಾಲ್ಕನಿಕ್ ಹೈಲ್ಯಾಂಡ್ಸ್. ಅಂದ್ರೆ ಅವು ಯಾವುದರಿಂದ ಉಂಟಾಗಿದೆಯಪ್ಪ ಅಂತ ಹೇಳಿದ್ರೆ, ಈಗ ವಾಲ್ಕೆನೋಗಳು ಉಂಟಾಗ್ತವೆ, ನಿಮ್ಗೆಲ್ಲ ಗೊತ್ತಿದೆ. ಭೂಮಿ ಮೇಲೆ ಅಷ್ಟೇ ಅಲ್ಲ, ಸಮುದ್ರದಲ್ಲೂ ಕೂಡ ಉಂಟಾಗ್ತದೆ. ಆ ಉಂಟಾದಂಥ ಸಂದರ್ಭದಲ್ಲಿ ನಿಮಗೆ ಅವು ಆರಿ ತಣ್ಣಗಾಗಿ ಆ ನಂತರ ದ್ವೀಪಗಳಾಗಿ ಮಾರ್ಪಟ್ರೆ ಅಂಥವುಗಳನ್ನು ನಾವು ಈ ವಾಲ್ಕನಿಕ್ ಐಲ್ಯಾಂಡ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಓಕೆ, ಸೊ ಹೀಗೆ ಈ ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ, ಏನನ್ನ ಅದಕ್ಕೆ ನಾವು ಉತ್ತರವನ್ನ ಬರಿಬೇಕು ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಕ್ಕಳೇ ಮುಂದುವರಿತಾ ಹೋಗ್ಬೇಕಾಗತ್ತೆ. ಓಕೆ, ಈಗ ನಾನು ಮತ್ತೆ ಇನ್ನೊಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದೆ, ಕೆಳಗಿನವುಗಳಲ್ಲಿ ಇದು ಪೂರ್ವ ಕರಾವಳಿ ಆಗಿದೆ, ಇದು ಪೂರ್ವ ಕರಾವಳಿ ಆಗಿದೆ. ದಿಸ್ ಇಸ್ ದ ಪಾರ್ಟ್ ಆಫ್ ಈಸ್ಟರ್ನ್ ಘಾಟ್ಸ್. ಓಕೆ, ಈಗ ಅಲ್ಲಿ ನಮ್ಮ ಆಪ್ಷನ್ಸ್ ನೋಡೋಣ. ಕೊಂಕಣ ತೀರ, ಕರ್ನಾಟಕ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಏನು 4 ಆಪ್ಷನ್ಸ್ ಇದೆ ಆಯ್ತಾ. ಈಗ ಅಲ್ಲಿ ಇರ್ತಕ್ಕಂತಹ 4 ಆಪ್ಷನ್ಸ್ ಅಲ್ಲಿ ಯಾವ 3 ಪೂರ್ವ ಕರಾವಳಿಗೆ ಸೇರಿಲ್ಲ ಮತ್ತು ಒಂದೇ ಒಂದು ಪೂರ್ವ ಕರಾವಳಿಗೆ ಸೇರಿದೆ, ಅದು ಯಾವುದು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಉತ್ತರ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಸ್, ನೀವೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿರ್ತೀರ ಮಕ್ಕಳೇ, ಅದು ಕೋರಮಂಡಲ ತೀರ ಆಯ್ತಾ. ಈಗ ಹಾಗಾದ್ರೆ ಇಲ್ಲಿ ಬೇರೆ ಬೇರೆ ನಿಮಗೆ 4 ಆಪ್ಷನ್ಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಯಾವುದೇ ಒಂದು ಏನು ಈ ಒಂದು ಪ್ರಶ್ನೆ ಇದ್ರೆ ಅದನ್ನ 10 ವಿಧಾನದಲ್ಲಿ ಕೇಳ್ಬೋದು, ಒಂದು ಪ್ರಶ್ನೆಯನ್ನ ಅನೇಕ ರೀತಿಯಲ್ಲಿ ಕೇಳ್ಬೋದು. ಈಗ ನೋಡಿ, ಅದನ್ನ ಈಗ ಹಾಗಾದ್ರೆ ಕೊಂಕಣ ತೀರ ಯಾವ ಒಂದು ಸೇರಿದೆ ಅಂತ ಹೇಳೋದಾದ್ರೆ ನಾವು ಕೊಂಕಣ, ಕರ್ನಾಟಕ, ಮಲಬಾರ್ ತೀರ, ಕೋರಮಂಡಲ ತೀರ. ಈಗ ಇಲ್ಲಿ ಒಟ್ಟು ನೀವು ಊಹೆ ಮಾಡ್ಕೊಳ್ಳಿ, ಭಾರತದ ಏನು ಪಶ್ಚಿಮ ಒಂದು ಕರಾವಳಿ, ಪೂರ್ವ ಕರಾವಳಿ ಎರಡನ್ನ ತಗೊಂಡಾಗ ಈ ಕೋರಮಂಡಲ ತೀರ ಬರ್ತಕ್ಕಂಥದ್ದು ಪೂರ್ವ ಕರಾವಳಿಯಲ್ಲಿ. ಎಲ್ಲಿ ಅದು ಎಲ್ಲಿಂದ ಎಲ್ಲಿ ತನಕ ಬರ್ತದೆ? ಈಗ ನಿಮಗೆ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಿದ್ರು ಅಂತ ಇಟ್ಕೊಳ್ಳೋಣ. ಏನು ಪ್ರಶ್ನೆಯನ್ನ ಕೇಳ್ತಾರೆ? ಈಗ ನೀವು ಕೋರಮಂಡಲ ತೀರವನ್ನ ಗುರುತಿಸ್ಬೇಕು. ಹೇಗೆ ಗುರುತಿಸೋದಪ್ಪ ಅಂತ ಹೇಳಿದ್ರೆ ನಿಮ್ಗೊಂದು ಬಹಳ ಸರಳವಾಗಿರ್ತಕ್ಕಂಥ ಒಂದು ಟಿಪ್ ಕೊಡ್ತೇನೆ. ಏನದು ಅಂತ ಹೇಳಿದ್ರೆ ನೋಡಿ, ಕೃಷ್ಣಾ ನದಿ ನಿಮ್ಗೆಲ್ಲ ಗೊತ್ತಿದೆಯಲ್ವಾ? ಈ ಕೃಷ್ಣಾ ನದಿ ಹರಿದು ಬಂಗಾಳ ಕೊಲ್ಲಿಗೆ ಸೇರ್ತಕ್ಕಂತಹ ನದಿ ಮುಖಜ ಇದೆಯಲ್ಲ, ಅದರಿಂದ ದಕ್ಷಿಣ ಭಾಗ ಏನಿದೆಯೋ ಅದು ಕೋರಮಂಡಲ ತೀರ. ಅಲ್ಲಿ ಪೂರ್ವ ತೀರದಲ್ಲಿ ಕೃಷ್ಣಾ ನದಿ
ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂತಹ ಮುಖಜ ಭೂಮಿ ಇದೆಯಲ್ಲ, ಅದರ ದಕ್ಷಿಣದ ಸಂಪೂರ್ಣ ಏನು ಕರಾವಳಿ ಇದೆಯೋ ಅದು ಕೋರಮಂಡಲ ತೀರ. ಅದಕ್ಕಿಂತ ಮೇಲೆ ಅಂದ್ರೆ ಉತ್ತರ ಭಾಗಕ್ಕೆ ಇರ್ತಕ್ಕಂಥದ್ದಕ್ಕೆ ಉತ್ತರ ಸರ್ಕಾರ ಉತ್ಪಲ ತೀರ ಅಂತ ಕೂಡ ಅದಕ್ಕೊಂದು ಸುಂದರವಾದ ಹೆಸರಿದೆ. ಅದಕ್ಕೆ ಉತ್ತರ ಸರ್ಕಾರ ತೀರ ಅಂತ ಹೇಳಿ ಕರೀತಾರೆ. ನೋಡಿ, ಹಾಗಾಗಿ ಈಗ ನೀವು ಎಲ್ಲವನ್ನ ತಿಳ್ಕೊಂಡಿದ್ರೆ ಯಾವ ರೀತಿಯ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಬರೀಬಹುದು. ನೀವು ಪಶ್ಚಿಮ ತೀರಕ್ಕೆ ಬಂದ್ರೆ ನಮ್ಮ ಪಶ್ಚಿಮ ತೀರವನ್ನ 3 ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಮಕ್ಕಳೇ. ಯಾವುದದು ಅಂತ ಕೇಳಿದ್ರೆ, ಈಗ ನೋಡಿ, ಮೇಲೆ ನಾವು ಗುಜರಾತ್ ದಾಮನ್ ಇದೆಯೇ ನೋಡಿ, ಅಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ತನಕ ಅಂತಂದ್ರೆ ನಮ್ಮ ಕರ್ನಾಟಕ ಗೋವಾ ತನಕ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಕೊಂಕಣ ತೀರ. ಊಹೆ ನೋಡ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಎಲ್ಲಿಂದ? ಪಶ್ಚಿಮ ಕರಾವಳಿಯಲ್ಲಿ ದಾಮನ್ನಿಂದ ಪ್ರಾರಂಭಿಸಿಕೊಂಡು ಗೋವಾ ತನಕ ಇರ್ತಕ್ಕಂತಹ ತೀರ ಏನಿದೆಯೋ ಅದು ಕೊಂಕಣ ತೀರ. ಅಲ್ಲಿಂದ ನೀವು ದಕ್ಷಿಣಕ್ಕೆ ಬಂದ್ರೆ ಅಂದ್ರೆ ಗೋವಾದಿಂದ ಮಂಗಳೂರಿನ ತನಕ ಬಂತು ಅಂತ ಹೇಳಿದ್ರೆ ಅದು ಮಕ್ಕಳೇ ಯಾವುದು? ಕರ್ನಾಟಕ ತೀರ. ಗೊತ್ತಾಯ್ತಾ? ಕೆನರಾ ತೀರ ಅಂತ ಕೂಡ ಕರೆಯೋದುಂಟು ಅದನ್ನ. ಓಕೆ, ಅಲ್ಲಿಂದ ನೀವು ಮಂಗಳೂರಿನಿಂದ ನಮ್ಮ ಕನ್ಯಾಕುಮಾರಿ ತನಕ ಅಂದ್ರೆ ಸಂಪೂರ್ಣ ದಕ್ಷಿಣಕ್ಕೆ ಕೇರಳ ಒಂದು ರಾಜ್ಯದ ಕರಾವಳಿ ಏನಿದೆಯೋ ಅದನ್ನ ನಾವು ಮಲಬಾರ್ ತೀರ ಅಂತ ಹೇಳಿ ಕರಿತೇವೆ. ಹೀಗೆ ಅಂದ್ರೆ ಪಶ್ಚಿಮ ಕರಾವಳಿಯನ್ನ 3 ಹೆಸರಿನಿಂದ. ಅರ್ಥ ಆಗ್ತಾ ಇದೆಯಾ? ಒಂದು ಅತಿ ಉತ್ತರಕ್ಕೆ ಹೋದಾಗ ನೀವು ಅದು ಯಾವುದೋ ಕೊಂಕಣ ತೀರ ಅಂತ ಅನ್ಸ್ಕೊಳ್ಳುತ್ತೆ, ಆಮೇಲೆ ಕರ್ನಾಟಕ ತೀರ ಅಂತ ಅನ್ನಿಸ್ಕೊಳ್ಳುತ್ತೆ, ನಂತರ ಮಲಬಾರ್ ತೀರ. ನೀವು ಪೂರ್ವ ತೀರಕ್ಕೆ ಅಥವಾ ಪೂರ್ವ ಕರಾವಳಿಗೆ ಬಂತು ಅಂತಂದ್ರೆ ಅಲ್ಲಿ 2 ಹೆಸರು. ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕೆ ಉತ್ತರ ಸರ್ಕಾರ ಅಥವಾ ಅದರ ದಕ್ಷಿಣಕ್ಕೆ ಇರತಕ್ಕಂಥದ್ದು ಕೋರಮಂಡಲ ತೀರ. ಕೋರಮಂಡಲ ನಿಮ್ಗೆ ನೀವು ಇತಿಹಾಸ ಕೂಡ ಜ್ಞಾಪಕ ಬರ್ತಾ ಇರ್ಬೋದು ನಿಮ್ಗೆಲ್ಲ. ಕಾರ್ನಾಟಿಕ್ ಯುದ್ಧಗಳು ನಡೆದಂತ ಭಾಗ ಈ ಕೋರಮಂಡಲ. ಗೊತ್ತಾಯ್ತಲ್ಲ? ಆ ಕಾರ್ನಾಟಿಕ್ ಭಾಗ ಅಂತಂದ್ರು ಈ ಕೋರಮಂಡಲ ಭಾಗನೇ. ಗೊತ್ತಾಯ್ತಲ್ಲ ಮಕ್ಕಳೇ? ಹೋಗೋಣ ಮುಂದಿನ ಪ್ರಶ್ನೆಗೆ. ಎಸ್, ಈಗ ನೋಡಿ, ನಮ್ದು ಭಾರತದ ವಾಯುಗುಣ ಯಾವ ಮಾದರಿಯನ್ನ ಹೊಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾವು ಭಾವಿಸಬೇಕು. ಏನು? ಭಾರತದ ಒಂದು ಕ್ಲೈಮೇಟ್ ಆಫ್ ಇಂಡಿಯಾ ಏನಿದೆ, ಭಾರತದ ಒಂದು ವಾಯುಗುಣ ಯಾವ ಮಾದರಿಯದು ಅಂತಕ್ಕಂಥದ್ದು. ನೋಡಿ, ಅಲ್ಲಿ ನಿಮಗೆ ಆಪ್ಷನ್ಸ್ ಅಲ್ಲಿ 4 ಆಪ್ಷನ್ಸ್ ಬರ್ತಾ ಇದೆ. ಟಂಡ್ರಾ ಮಾದರಿ, ಮೆಡಿಟರೇನಿಯನ್ ಮಾದರಿ ಇದೆ, ಉಷ್ಣವಲಯದ ಮಾದರಿ ಅಂತ ಬರ್ತಾ ಇದೆ, ಮತ್ತೆ ಉಷ್ಣವಲಯದ ಮಾನ್ಸೂನ್ ಮಾದರಿ ಅಂತಕ್ಕಂಥದ್ದು ಬರ್ತಾ ಇದೆ. ನೀವು ಉತ್ತರ ಬಹಳ ಸುಲಭವಾಗಿ ಗ್ರಹಿಸ್ತೀರಾ ಮಕ್ಕಳೇ. ಯಾಕೆ ಅಂತಂದ್ರೆ ಈ ಉತ್ತರ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದಲ್ಲ. ಎಸ್, ನೀವು ಗ್ರಹಿಸ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಅದು ಉಷ್ಣವಲಯದ ಮಾನ್ಸೂನ್ ಮಾದರಿಯ ಒಂದು ವಾಯುಗುಣವನ್ನ ಭಾರತ ಹೊಂದಿದೆ. ಹೇಳ್ಬೇಕು ಅಂತ ಹೇಳಿದ್ರೆ ಭಾರತ ಈ 2 ಒಂದು ಉಷ್ಣದ ವಲಯಗಳ ಪ್ರಕಾರದಲ್ಲಿ 2 ಭಾಗಕ್ಕೆ ಬರ್ತೇವೆ ಮಕ್ಕಳೇ. ಏನು ನಮ್ಮ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂತಹ ಒಂದು ಅಕ್ಷಾಂಶ ಇದೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶ, ನಿಮಗೆಲ್ಲ ತಿಳಿದಿದೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಅದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೇವೆ ನಾವು. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಏನು ದಕ್ಷಿಣ ಇದೆಯೋ ಆ ಭಾಗ ಸಂಪೂರ್ಣವಾಗಿ ಉಷ್ಣವಲಯ. ಅಲ್ಲಿಂದ ಆಚೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ 23.5 ಡಿಗ್ರಿಯಿಂದ ಆಚೆಗಿನ ಭಾಗ ಸಮಶೀತೋಷ್ಣ ವಲಯಕ್ಕೆ ಬರ್ತದೆ. ಆದಾಗ್ಯೂ ಕೂಡ ನಾವು ಭಾರತವನ್ನ ಸಂಪೂರ್ಣವಾಗಿ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿರತಕ್ಕಂಥ ದೇಶ ಅಂತಲೇ ಕರೀತಕ್ಕಂಥದ್ದು. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಈ ಮಾನ್ಸೂನ್ ಮಾರುತಗಳು ಏನಿದೆಯೋ ಅವು ನಮ್ಮ ದೇಶದ ಜೀವನಾಡಿ, ನಮ್ಮ ದೇಶದ ಒಂದು ಏನು ಎಲ್ಲವನ್ನ ನಿರ್ಧರಿಸ್ತಕ್ಕಂಥವು ಯಾವುವು ಅಂತ ಹೇಳಿದ್ರೆ ಮಾನ್ಸೂನ್ ಮಾರುತಗಳು. ಹೇಗೆ ಅಂತ ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೇನೆ ನೋಡಿ. ಈ ಮಾನ್ಸೂನ್ ಮಾರುತಗಳಿಂದಲೇ ನಮಗೆ ಬಹಳ ಪ್ರಮುಖವಾಗಿ ಮಳೆ ಬರ್ತಕ್ಕಂಥದ್ದು. ನಿಮ್ಗೆ ಎಷ್ಟೆಷ್ಟು ಪರ್ಸೆಂಟು ಅಂತ ನಾನು ಮುಂದೆ ಹೇಳ್ತೇನೆ. ಆ ಮಳೆ ಒಂದು ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ನಮ್ಮ ದೇಶದ ಎಲ್ಲ ವ್ಯವಸ್ಥೆಗಳು ಸರಿ ಹೋಗ್ತದೆ ಮಕ್ಕಳೇ. ಈಗ ಮಳೆ ಸರಿಯಾಗಿ ಬಂತು ಅಂತ ಹೇಳಿದ್ರೆ ರೈತ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಆತ ಚೆನ್ನಾಗಿ ಬೆಳೆ ಬೆಳೆದ, ಆತನಿಗೆ ಅದನ್ನ ತಂದು ಮಾರಾಟ ಮಾಡ್ದ, ದೇಶದಲ್ಲಿ ಆಹಾರದ ಸಮಸ್ಯೆ ಇಲ್ಲ, ಆಹಾರ, ಹಣ್ಣು, ತರಕಾರಿ ಎಲ್ಲವೂ ಸಮೃದ್ಧವಾಗಿ ದೊರೀತದೆ ಒಂದು ಕಡೆ.
ಇನ್ನೊಂದು ಕಡೆಗೆ ನೋಡಿ, ಅದನ್ನೆಲ್ಲ ಮಾರಾಟ ಮಾಡಿದಾಗ ರೈತನ ಕೈಗೆ ಹಣ ಬಂತು. ಆ ಹಣ ಏನಾಗುತ್ತೆ, ಆ ಹಣವನ್ನ ಆತ ಬೇರೆ ಬೇರೆ ಕೊಂಡ್ಕೊಳ್ಳೋದಕ್ಕೆ, ಬೇರೆ ಬೇರೆ ಸೇವೆಗಳನ್ನ ಕೊಂಡ್ಕೊಳ್ಳೋದಕ್ಕೆ ಆತ ಮಾರುಕಟ್ಟೆಯಲ್ಲಿ ವ್ಯಯ ಮಾಡ್ತಾನೆ. ಸೊ ಹಾಗಾಗಿ ಬೇರೆಲ್ಲ ವಸ್ತುಗಳಿಗೆ ಮಾರುಕಟ್ಟೆ ಅಥವಾ ಡಿಮ್ಯಾಂಡ್ ಸೃಷ್ಟಿಯಾಗ್ತಕ್ಕಂಥದ್ದು ಇದರಿಂದ. ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಭಾರತದಲ್ಲಿ ಇವತ್ತಿಗೂ ಕೂಡ 50%ಕ್ಕಿಂತ ಹೆಚ್ಚು ಜನ ತಮ್ಮ ಪ್ರಧಾನ ಉದ್ಯೋಗವನ್ನಾಗಿ ನೆಚ್ಚಿಕೊಂಡಿರ್ತಕ್ಕಂಥದ್ದು ವ್ಯವಸಾಯವನ್ನ. ಇಂಥ ಸಂದರ್ಭದಲ್ಲಿ ಸರಿಯಾಗಿ ಮಳೆ ಆಯಿತು, ಮಳೆ ಆದಮೇಲೆ ಅವರಿಗೆ ಒಳ್ಳೆ ಬೆಳೆ ಬಂತು, ಅವ್ರ ಕೈಯಲ್ಲಿ ಹಣ ಬಂತು ಅಂತ ಹೇಳಿದ್ರೆ ದೇಶದ 50% ಜನರ ಹತ್ರ ಅವರ ಹತ್ರ ಹಣ ಇದೆ. ಅವರು ಖರ್ಚು ಮಾಡಿದ್ರು ಅಂದ್ರೆ ಅಷ್ಟು ಜನ ಖರ್ಚು ಮಾಡೋದಕ್ಕೆ ಶಕ್ತರಾದ್ರೆ ಮಾರುಕಟ್ಟೆ ಸೃಷ್ಟಿ. ಅದರಿಂದ ಎಲ್ಲ ಇತರ ಉಳಿದಂಥ ದ್ವಿತೀಯ ತೃತೀಯ ಎಲ್ಲ ಕ್ಷೇತ್ರಗಳಿಗೆ, ಅಂದ್ರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳಿರ್ಬೋದು. ಅಂದ್ರೆ ನೀವು ಮಾರ್ಕೆಟಿಗೆ ಬಂದ್ರೆ ನೀವು ಒಂದು ಏನು ಬಟ್ಟೆ ಅಂಗಡಿಯನ್ನ ನೋಡ್ತೀರಾ, ಹೋಟೆಲನ್ನ ನೋಡ್ತೀರಾ, ಅಥವಾ ಒಂದು ಚಿನ್ನ ಬೆಳ್ಳಿ ಮಾರಾಟ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಇವೆಲ್ಲ ಅಂಗಡಿಗಳಲ್ಲಿ ಜನ ಇರ್ತಾರೆ, ಅವ್ರ ಹತ್ರ ಹಣ ಬಂದಿರೋದ್ರಿಂದ ಕೊಟ್ಕೊಳ್ತಾರೆ. ಬೇರೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಜೀವವನ್ನ ಪಡ್ಕೊಳ್ತವೆ. ಒಂದು ಏನು ಆ ಮೇಲ್ಮುಖವಾದಂಥ ಚಲನೆ ಉಂಟಾಗತಕ್ಕಂಥದ್ದನ್ನ ನೋಡ್ತೇವೆ. ಅದು ಮಾನ್ಸೂನ್ ಕೈ ಕೊಡ್ತಾ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಮಾನ್ಸೂನ್ ಕೈ ಕೊಡ್ತು, ಮಳೆ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಬೆಳೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ಏನಾಗ್ತದೆ ಅಂತಕ್ಕಂಥದ್ದು. ಅವ್ರ ಹತ್ರ ಹಣ ತೊಂದರೆ ಆಗ್ತದೆ. ದೇಶದಲ್ಲಿ ಒಂದು ಕಡೆ ಆಹಾರದ ಕೊರತೆ ಆಗುತ್ತೆ. ಆಹಾರದ ಕೊರತೆ ಆದಾಗ ಆಹಾರ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಇನ್ನೊಂದು ಕಡೆ ರೈತನ ಬಳಿ ದುಡ್ಡು ಕಡಿಮೆ ಆಯಿತು, ವಸ್ತುಗಳಿಗೆಲ್ಲ ಬೇಡಿಕೆ ಕಡಿಮೆ ಆಯಿತು. ಅಂದ್ರೆ ದೇಶದ ಅರ್ಥವ್ಯವಸ್ಥೆ ಹಿಮ್ಮುಖವಾಗಿ ಚಲನೆ ಮಾಡುತ್ತೆ. ನೋಡಿ ಯಾವ ರೀತಿ ಇದು ಒಂದು ಅಂಶ ಎಲ್ಲದರ ಮೇಲೆ. ಇದು ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರತಿಯೊಂದು ವಿಚಾರದ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರ್ತಕ್ಕಂಥದ್ದು, ಪ್ರತಿಯೊಂದು ವಿಚಾರದ ಮೇಲೂ ಕೂಡ. ಆದ್ರಿಂದ ಈಗ ನಾ ಹೇಳ್ತಾ ಹೋದ್ರೆ ಅದೇ ತುಂಬಾ ಮುಂದೋಗ್ತದೆ. ನಮ್ಮ ಅರಣ್ಯಗಳೆಲ್ಲ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಮಳೆ ಚೆನ್ನಾಗಿ ಆಗ್ಬೇಕು. ಹಾಗಾಗಿ ನಮ್ಮ ನದಿಗಳೆಲ್ಲ ತುಂಬರಿಬೇಕು, ಅಣೆಕಟ್ಟೆಗಳೆಲ್ಲ ತುಂಬಬೇಕು, ಎಲ್ಲದಕ್ಕೂ ಕೂಡ ನಮಗೆ ಮಳೆ ಆಗ್ಬೇಕು. ಅದರಿಂದ ಈ ಒಂದು ಮಾನ್ಸೂನ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಮಾನ್ಸೂನ್ ಅಂತಕ್ಕಂಥ ಪದ ಮಕ್ಕಳೇ ಮೌಸಮ್ ಅಂತಕ್ಕಂಥ ಒಂದು ಅರಬ್ಬಿ ಭಾಷೆಯ ಪದದಿಂದ ಬಂದಿದೆ. ಹಾಗಂದ್ರೆ ಋತು ಅಥವಾ ಕಾಲ, ಸೀಸನ್ ಅಂತ ಅರ್ಥ. ಯಾತಕ್ಕೆ ಇದನ್ನ ಮಾನ್ಸೂನ್ ಮಾರುತಗಳು ಅಥವಾ ಮಾನ್ಸೂನ್ ಮಳೆ ಅಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಇಷ್ಟೇ, ಈ ಒಂದು ಏನು ಮಾರುತಗಳಿವೆಯೋ ಆ ಮಾರುತಗಳು ಋತುಮಾನಕ್ಕೆ ತಕ್ಕಂತೆ ತಾವು ಬೀಸುವಂತಹ ದಿಕ್ಕನ್ನ ಬದಲಾಯಿಸಿಕೊಳ್ತವೆ. ಆದ್ರಿಂದಲೇ ಇವುಗಳನ್ನ ಮಾನ್ಸೂನ್ ಮಾರುತಗಳು. ನಾನು ಹೇಳಿದಲ್ಲ, ಅರಬ್ಬಿ ಭಾಷೆಯಲ್ಲಿ ಮೌಸಿಮ್ ಅಂತಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಾಯ್ತಲ್ಲ, ಋತು ಅಥವಾ ಕಾಲ, ಸೀಸನ್ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ ಇವು ಋತುಮಾನಕ್ಕೆ ತಕ್ಕಂತೆ ತಾವು ಬೀಸೋ ದಿಕ್ಕನ್ನ ಬದಲಾಯಿಸ್ಕೊಳ್ಳೋದ್ರಿಂದ ಇವುಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರೀತೇವೆ. ಸೊ ಈ ಒಂದು ಏನು ಋತುಮಾನದ ಒಂದು ಮಾರುತಗಳಿವೆಯೋ ಅವು ನಮ್ಮ ಭಾರತದ ಸಂಪೂರ್ಣವಾಗಿ ನಮ್ಮ ಭಾರತ ಅವಲಂಬಿಸಿರ್ತಕ್ಕಂಥದ್ದೇ ಇದರ ಮೇಲೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಾರ್ದು ಮಕ್ಕಳೇ. ಸೊ ಹಾಗಾಗಿ ನಮ್ಮ ಭಾರತದ ವಾಯುಗುಣ ಯಾವ ಮಾದರಿಯ ವಾಯುಗುಣ ಇದೆ ಅಂತ ಹೇಳಿದ್ರೆ ನೀವು ಯಾರೂ ಮರಿಬೇಡಿ, ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಥವಾ ಏನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಭಾರತ ಹೊಂದಿದೆ. ನಿಮ್ಗೆಲ್ಲ ಈ ವಿಚಾರ ಚೆನ್ನಾಗಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಮಕ್ಕಳ, ಈಗ ಇನ್ನೊಂದು ಅಂಶ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಸ್ಥಳ, ಲೋಯೆಸ್ಟ್ ಟೆಂಪರೇಚರ್ ಎವರ್ ರೆಕಾರ್ಡೆಡ್ ಇನ್ ಇಂಡಿಯಾ ಈಸ್. ವೇರ್ ಈಸ್ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡೆಡ್ ಇನ್ ಇಂಡಿಯಾ? ಭಾರತದ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿ ದಾಖಲಾಗಿದೆ? ಡ್ರಾಸ್ನೆಲ್ಲ, ರೂಯಿಲಿನೆಲ್ಲ, ಗಂಗಾನಗರದೆಲ್ಲ ಅಥವಾ ಚಿರಾಪುಂಜಿ ಎಲ್ಲ? ಉತ್ತರ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಸ್, ಡ್ರಾಸ್. ಈಗ ಪ್ರಶ್ನೆ ಅದಲ್ಲ, ಈ ಪ್ರಶ್ನೆಗೆ ಉತ್ತರ ಬಹಳ ಸುಲಭವಾಗಿ ಹೇಳ್ಬಿಡ್ರಿ ನೀವು ಅಲ್ವಾ? ಭಾರತದಲ್ಲಿ ಎಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಅಂತ ಹೇಳಿದ್ರೆ ಡ್ರಾಸ್. ಓಕೆ, ಯಾಕೆ? Why it is recorded very low temperature? ಯಾಕೆ? ಈ ಪ್ರಶ್ನೆಗೆ ಉತ್ತರ ಯಾರು ಹೇಳ್ತೀರಾ?
ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮೊದಲು ನಿಮಗೆ ಹಿಂದೆ ಅಂದರೆ ಕಳೆದ ವರ್ಷ ಪಬ್ಲಿಕ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಆ ಪ್ರಶ್ನೆನ ಕೇಳಿದ್ದಾರೆ, ಈಗ ನಾನು ಏನು ಹೇಳ್ತಾ ಇದ್ನೋ ಆ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಕಾರ್ಗಿಲ್ ಸಮೀಪದ ಡ್ರಾಸ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ, ಏಕೆಂದರೆ ಅದು ಸೂರ್ಯನ ನೇರವಾದ ಕಿರಣಗಳನ್ನ ಪಡೆಯುತ್ತದೆ, ಸಮುದ್ರಕ್ಕೆ ಹತ್ತಿರದಲ್ಲಿದೆ, ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿದೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ನೋಡಿ 4 ಆಪ್ಷನ್ನಲ್ಲಿ ಉತ್ತರ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನಾವು ಮೊದಲು ಕೇಳಿದ್ದು ಬಹಳ ಸರಳವಾದ ಪ್ರಶ್ನೆ, ಎಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಅಂತ ಹೇಳಿದ್ರೆ ನೀವು ಉತ್ತರ ಬಹಳ ಸುಲಭವಾಗಿ ಡ್ರಾಸ್ ಅಂತಕ್ಕಂಥದ್ದನ್ನ ಹೇಳಿದ್ರಿ. ಯಾಕೆ, ವೈ ಅಲ್ವಾ? ಅದಕ್ಕೆ ಈ ಪ್ರಶ್ನೆ ಇದೆ ನೋಡಿ. ಹೋದ ವರ್ಷ ಕಾರ್ಗಿಲ್ ಸಮೀಪದ ಡ್ರಾಸ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ, ಏಕೆ? ಸೂರ್ಯನ ಕಿರಣ ನೇರವಾಗಿ ಬೀಳುತ್ತಾ, ಸಮುದ್ರಕ್ಕೆ ಹತ್ತಿರದಲ್ಲಿದೆಯಾ, ಅತಿ ಎತ್ತರದಲ್ಲಿದೆಯಾ, ಈ ಪ್ರದೇಶ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ, ಇಷ್ಟು ತನಕ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವ ಒಂದು ವಿಚಾರ ಹೇಳ್ತಾ ಇದ್ನಲ್ಲ, ಅದರ ಪ್ರಭಾವಕ್ಕೆ ಏನಾದರೂ ಒಳಗಾಗಿದೆಯಾ ಅಂತ ಹೇಳಿದ್ರೆ ಅಲ್ಲ. ನೋಡಿ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ನಿಮಗೊಂದು ಹೂವಿನ ಚಿತ್ರ ಕಾಣಿಸ್ತಾ ಇದೆ, ಅದರ ಪಕ್ಕದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಇದೆ. ಮತ್ತೆ ಇದಕ್ಕೆ ಒಂದು ಸಣ್ಣ ವಿವರಣೆ ಬೇಕು ಅಂತ ಅನ್ನಿಸ್ತದೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ಪ್ರದೇಶದ ಉಷ್ಣಾಂಶ ಸಮುದ್ರ ಮಟ್ಟದಿಂದ ಮೇಲೇರಿದಂತೆ ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚಾಗೋದಿಲ್ಲ. ಸಮುದ್ರ ಮಟ್ಟದಿಂದ ಮೇಲಕ್ಕೆ ಏರಿದಂತೆ ಏನಾಗ್ತಾ ಹೋಗುತ್ತೆ, ನಿಧಾನವಾಗಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಸುಮಾರು 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಎತ್ತರಕ್ಕೆ ಹೋದ್ರೆ ಸರಿಸುಮಾರು ಒಂದು 6.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಉಷ್ಣಾಂಶ ಕಡಿಮೆ ಆಗ್ತದೆ ಮಕ್ಕಳೇ. ಆದ್ರಿಂದಲೇ ಈ ಹಿಮಾಲಯ ಪರ್ವತಗಳು, ಈಗಾಗಲೇ ನಾನು ಹೇಳಿದ್ನಲ್ಲ, ಹಿಮಾದ್ರಿ, ಹಿಮಾಲಯ, ಶಿವಾಲಿಕ್ ರೇಂಜಸ್ ಎಲ್ಲ ಹೇಳಿದ್ನಲ್ಲ, ಈ ಹಿಮಾದ್ರಿ ಯಾವಾಗಲೂ ವರ್ಷ ಪೂರ್ತಿ ಸಂಪೂರ್ಣವಾಗಿ ಅದನ್ನ ಹಿಮಟೋಪಿ ಅಂತ ಕರಿತೀವಿ, ಐಸ್ ಕ್ಯಾಪ್ಡ್ ಮೌಂಟೇನ್ಸ್ ಅಂತೀವಿ. ಏನು ಐಸ್ ಕ್ಯಾಪ್ಡ್ ಮೌಂಟೇನ್ಸ್ ಅಂತಂದ್ರೆ, ಯಾವುದೋ ಒಂದು ಹಂತವನ್ನು ದಾಟಿದ ಮೇಲೆ ವರ್ಷ ಪೂರ್ತಿ ಅವು ಕವರ್ಡ್ ಬೈ ಸ್ನೋ, ಐಸ್ ಇಂದ ಕವರ್ ಆಗಿಬಿಟ್ಟಿರ್ತವೆ, ಅದು ಕರಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಯಾವ ವರ್ಷದ ಯಾವ ದಿನವೂ 0 ಡಿಗ್ರಿಗಿಂತ ಟೆಂಪರೇಚರ್ ಕಡಿಮೆ ಆಗೋದೇ ಇಲ್ಲ, 0 ಡಿಗ್ರಿಗಿಂತ ಅದು ಹೆಚ್ಚಾಗೋದೇ ಇಲ್ಲ. ಹೆಚ್ಚಾದ್ರೆ ತಾನೇ ಅದು ಕರಗುವಂಥದ್ದು. ಆಗ ಆ ಒಂದು ತುದಿ ಭಾಗಗಳೇನಿದೆಯೋ ಅವು ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂತ ಹೇಳಿ ಕರೀತಕ್ಕಂಥ. ಸೊ ಈಗ ಅಂದ್ರೆ ಅದರ ಅರ್ಥ ಇಷ್ಟೇ ಮಕ್ಕಳೇ, ಯಾವ ಒಂದು ಪ್ರದೇಶ ಒಂದು ನಾವು ಗುರುತಿಸ್ತಾ ಇರ್ತೀವೋ ಆ ಪ್ರದೇಶ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವಿಶೇಷ ಅಂತಂದ್ರೆ, ಈಗ ನಾವು ಏನು ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಡ್ರಾಸ್ ಬಹಳ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ಈ ಒಂದು ಡ್ರಾಸ್ ಏನಾಗಿದೆ, ಕಡಿಮೆ ಉಷ್ಣಾಂಶವನ್ನ ದಾಖಲು ಮಾಡಿದೆ. ಆಯ್ತಾ, ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಉಷ್ಣ ಅಂದ್ರೆ ಇಲ್ಲಿ ಒಂದು ಅಂಶವನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಪ್ರದೇಶದಲ್ಲಿ ನೀವು ಸಮುದ್ರ ಮಟ್ಟದಿಂದ ಮೇಲೆ ಮೇಲೆ ಹೋದಂತೆ ಎತ್ತರಕ್ಕೆ, ಇಫ್ ಯು ಗೋ ಹೈಯರ್ ದ ಆಲ್ಟಿಟ್ಯೂಡ್ ಟೆಂಪರೇಚರ್ ಲೋವರ್, ನಿಮಗೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ನೋಡಿ, ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಬೀಳ್ತಕ್ಕಂಥ ಮಳೆಯನ್ನ ಈ ಹೆಸರಿನಿಂದ ಕರೀತಾರೆ. ಯಾವ ಹೆಸರಿನಿಂದ? ದ ರೈನ್ಫಾಲ್ ಇನ್ ಕರ್ನಾಟಕ ಡ್ಯೂರಿಂಗ್ ದ ಸಮ್ಮರ್ ಈಸ್ ಕಾಲ್ಡ್ ಆಂಡೀಸ್, ಕಾಲಬೈಸಾಖಿ, ಮಾವಿನ ಒಯ್ಲು, ಕಾಫಿಯ ಹೂಮಳೆ. ಸೊ ಈ ತರ 4 ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದೆ ಮಕ್ಕಳೇ. ಉತ್ತರ ಬಹಳ ಸುಲಭವಾಗಿ ನೀವು ಹೇಳ್ತೀರಾ ಅಲ್ವಾ, ಗೊತ್ತಿದೆ ನಿಮ್ಗೆಲ್ಲ ಯಾವುದು ಉತ್ತರ ಅಂತ ಹೇಳಿದ್ರೆ, ಎಸ್, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ಕಾಫಿಯ ಹೂಮಳೆ. ಆದ್ರೆ ಇಂಥ ಒಂದು ಪ್ರಶ್ನೆಯನ್ನ ನೀವು ಅಧ್ಯಯನ ಮಾಡುವಾಗ ಮಕ್ಕಳೇ, ಈ ಒಂದು ಅಂಶವನ್ನ ಇಟ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದ್ದನ್ನ ನೀವು ಯಾವಾಗ್ಲೂ ಗ್ರಹಿಸ್ಕೊತಾ ಹೋಗ್ಬೇಕು. ಈಗ ಉದಾಹರಣೆಗೆ ಅಲ್ಲಿ 4 ಆಪ್ಷನ್ಸ್ ಇದೆ, ಅದನ್ನ ನೀವು ಬೇರೆ ಬೇರೆ ರಾಜ್ಯಗಳು, ಇದನ್ನ ಈ ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಬೀಳ್ತಕ್ಕಂಥ ಮಳೆ ಇದೆಯಲ್ಲ, ಇದಕ್ಕೆ ಇನ್ನೊಂದು ಹೆಸರು ಪೂರ್ವ ಮಾನ್ಸೂನ್ ಮಳೆ ಅಂತ ಹೇಳಿ ಕರಿತೀವಿ. ಪ್ರೀ ಮಾನ್ಸೂನ್ ರೈನ್, ಪೂರ್ವ ಮಾನ್ಸೂನ್ ಮಳೆ. ಇದು ಈ ಪೂರ್ವ ಮಾನ್ಸೂನ್ ಮಳೆಯನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ. ಈಗ ಉದಾಹರಣೆಗೆ ಆಂಡೀಸ್ ಅಂತಕ್ಕಂಥದ್ದಲ್ಲಿ ಆಪ್ಷನ್ ಇದೆಯಲ್ಲ, ಅದು ಉತ್ತರ ಪ್ರದೇಶದಲ್ಲಿ ಆ ಒಂದು ಭಾಗದಲ್ಲಿ ಈ ಪೂರ್ವ ಬೇಸಿಗೆಯಲ್ಲಿ ನಮಗೆ ಮಳೆ ಬೀಳುತ್ತಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಸಂಜೆ ವೇಳೆ, ಆ ಮಳೆ ಅದನ್ನ ಆಂದೀಸ್ ಅಂತ ಕರೀತಾರೆ.
ಅದೇ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ತಗೊಂಡ್ರೆ ನೀವು ಅದನ್ನ ಕಾಲಬೈಸಾಖಿ ಅನ್ನೋ ಹೆಸರಿಂದ ಕರೀತಾರೆ ನೋಡಿ, ಆಯ್ತಾ. ಹಾಗೆ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯಕ್ಕೆ ಬಂದ್ರೆ ಅದನ್ನ ಮ್ಯಾಂಗೋ ಶವರ್ಸ್ ಅಥವಾ ಅದನ್ನ ಮಾವಿನ ಹೊಯ್ಲು ಅಂತೇಳಿ ಕರೀತಾರೆ. ಅಂಡ್ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಕಾಫಿಯ ಹೂಮಳೆ, ಕಾಫಿ ಶವರ್ಸ್ ಅಂತೇಳಿ ಕರೀತಾರೆ. ಅದಕ್ಕೂ ಕಾರಣ ಇದೆ ಮಕ್ಕಳೇ. ಕಾಫಿ ಹೂಮಳೆ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಬೀಳ್ತಕ್ಕಂಥ ಮಳೆ ಏನಿದೆಯೋ, ಕರ್ನಾಟಕದ ಬಹಳ ಮುಖ್ಯವಾಗಿ ಚಿಕ್ಕಮಗಳೂರು, ಕೊಡಗು ಆ ಕಡೆ ಎಲ್ಲ ಕಾಫಿ ಬೆಳೀತಾರೆ ನೋಡಿ. ಆ ಕಾಫಿ ಬೆಳೆಗೆ ಕಾಫಿ ಹೂ ಬಿಡೋದಕ್ಕೆ ಈ ಮಳೆ ತುಂಬಾ ಅನುಕೂಲಕಾರಿಯಾಗಿರ್ತಕ್ಕಂಥದ್ದು. ಸೊ ದ್ಯಾಟ್ ಅದನ್ನ ಕಾಫಿ ಹೂ ಮಳೆ ಅಂತೇಳಿ ಕರೀತಕ್ಕಂಥದ್ದು, ಆಯ್ತಾ. ಸುಮ್ಮನೆ ಏನೋ ಹೆಸರಲ್ಲ. ಹಾಗೆ ಆ ಮಾವಿನ ಹೊಯ್ಲು ಅಷ್ಟೇ, ಅಲ್ಲಿ ಮಾವಿನ ಹೂ ಬಿಡೋದಕ್ಕೆ ಆ ಒಂದು ಮಳೆ ಬಹಳ ಅನುಕೂಲಕಾರಿಯಾಗಿರ್ತದೆ. ಅದಕ್ಕೆ ಅದನ್ನ ಮ್ಯಾಂಗೋ ಶವರ್ಸ್ ಅಂತೇಳಿ ಕೇರಳ ರಾಜ್ಯದಲ್ಲಿ ಕರೀತಕ್ಕಂಥದ್ದು. ಅಂದ್ರೆ ಈಗ ನಿಮ್ಗೆ ಈ ಒಂದು ಪ್ರಶ್ನೆ ನೋಡಿದಾಗ 4 ಪ್ರಶ್ನೆಗೆ ಉತ್ತರವನ್ನ ಬರೆಯೋದು ನಿಮಗೆ ಗೊತ್ತಾಯ್ತು. ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಬೀಳೋದು ಕಾಫಿ ಹೂ ಮಳೆ, ಅದನ್ನ ಕರ್ನಾಟಕ ಅನ್ನೋ ಜಾಗದಲ್ಲಿ ನಾನು ಉತ್ತರ ಪ್ರದೇಶ ಅಂತ ಹಾಕಿದ್ರೆ ಅದನ್ನ ಅಂದೀಸ್ ಆಗುತ್ತೆ. ಹಾಗೇನೆ ನಿಮ್ಗೆ ಅದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಹೆಸರಿನಿಂದ ಕರೀತಾರೆ ಅಂತಂದ್ರೆ ಕಾಲ ಬೈಸಾಖಿ ಆಗ್ತದೆ. ಹಾಗೇನೆ ನಿಮ್ಗೆ ಏನು ಕೇರಳ ರಾಜ್ಯದಲ್ಲಿ ಈ ಹೆಸರಿನಿಂದ ಕರೀತಾರೆ ಅಂತ ಹೇಳಿದ್ರೆ ಮಾವಿನ ಹೊಯ್ಲು ಆಗುತ್ತೆ, ಆಯ್ತಾ. ನೀವು ಯಾವುದೇ ಒಂದು ಮಲ್ಟಿಪಲ್ ಚಾಯ್ಸ್ ಅನ್ನ ತಗೊಳ್ಳಿ, 4 ಆಪ್ಷನ್ಸ್ ಅಲ್ಲಿ 3 ಆಪ್ಷನ್ ವೇಸ್ಟ್ ಅಂತ ತಿಳ್ಕೊಬೇಡಿ ಮಕ್ಕಳೇ. ಯಾವುದು ಅಲ್ಲಿ ವೇಸ್ಟ್ ಆಗಿರುತ್ತೆ, ಅದು ಯಾವುದಕ್ಕೂ ರಿಲೇಟ್ ಆಗಿರುತ್ತೆ. ಮತ್ತೆ ನಾನು ಪ್ರಶ್ನೆಯನ್ನ ಮಾಡುವಾಗ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ, ಇನ್ನೊಬ್ರು ಪ್ರಶ್ನೆಯನ್ನ ಮಾಡುವಾಗ ಅದು ಉತ್ತರ ಪ್ರದೇಶದಲ್ಲಿ ಅಂತ ಕೇಳ್ಬೋದು, ಮತ್ತೊಬ್ರು ಪಶ್ಚಿಮ ಬಂಗಾಳ ಅಂತ ಕೇಳ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ಅದನ್ನ ಬೇರೆ ತರ ಕೂಡ ಕೇಳ್ಬೋದು. ಇನ್ಯಾವ ತರ ಕೇಳ್ಬೋದು ಹಂಗಾದ್ರೆ, ಈಗ ಉದಾಹರಣೆಗೆ ಮಾವಿನ ಹೊಯ್ಲು, ಮಾವಿನ ಪೂರ್ವ ಮಾನ್ಸೂನ್ ಮಳೆಯನ್ನು ಮಾವಿನ ಹೊಯ್ಲು ಎಂದು ಈ ರಾಜ್ಯದಲ್ಲಿ ಕರೆಯುತ್ತಾರೆ. ನೋಡಿ ಪ್ರಶ್ನೆ ನಾನು ಬದಲಾಯಿಸಿದೆ. ಈಗ ಆಪ್ಷನ್ ಇದ್ದದೇ ಕ್ವಶನ್ ಆಗ್ಬಿಡ್ತು. ಪೂರ್ವ ಮಾನ್ಸೂನ್ ಮಳೆಯನ್ನು ಮಾವಿನ ಹೊಯ್ಲು ಎಂದು ಯಾವ ರಾಜ್ಯದಲ್ಲಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ರು. ಆಗ ನೀವು ಕೇರಳ ರಾಜ್ಯದಲ್ಲಿ, ಆಗ ನಾವು ಆಪ್ಷನ್ ಅನ್ನ ಯಾವ್ದು ಕೊಟ್ಟಿರ್ತೀವಿ, ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ, ಪಂಜಾಬ್ ಅಂತ ಕೊಟ್ಟಿರ್ತೀವಿ. ನೀವು ಉತ್ತರವನ್ನ ಕೇರಳ ಅಂತ ಬರಿಬೇಕಾಗ್ತದೆ. ಅಂದ್ರೆ ಒಂದೇ ಪ್ರಶ್ನೆಯನ್ನ ನೀವು ಎಷ್ಟು ತರ ಕೇಳ್ಬೋದು ನೋಡಿ, 10 ತರ ಕೇಳ್ಬೋದು, 20 ತರ ಕೇಳುವಂತ ಅವಕಾಶ ಆಗ್ತದೆ. ನೀವು ಪ್ರತಿ ಸಾರಿ ಅಧ್ಯಯನ ಮಾಡುವಾಗ ಆ ತರ ನೀವು ಸರಿಯಾಗಿ ಕಲಿತಾ ಹೋಗ್ಬಿಡ್ತು ಅಂತ ಹೇಳಿದ್ರೆ, ಈ ಒಂದು SSLC ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿ ಟ್ವಿಸ್ಟ್ ಮಾಡಿದ್ರು ಕೂಡ ಉತ್ತರವನ್ನ ನಿಮ್ಗೆ ಹೇಳಲಿಕ್ಕೆ ಸಮರ್ಥರಾಗ್ತೀರಾ. ಓಕೆ, ಹೋಗೋಣ ಮುಂದಕ್ಕೆ. ರೈಟ್. ಇನ್ನು ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಲ್ವಾ? ದ ಪ್ಲೇಸ್ ವಿಚ್ ರಿಸೀವ್ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ಎಸ್, ಯು ಆರ್ ಆಲ್ ರೈಟ್. ನಿಮ್ಗೆಲ್ಲ ಉತ್ತರ ಗೊತ್ತಿದೆ, ಮೌಸಿನ್ ರಾಮ್. ಓಕೆ ಅಲ್ವಾ? ಮಳೆ ಭಾರತದಲ್ಲಿ ಎಲ್ಲಿ ಹೆಚ್ಚಾಗಿ ಬೀಳುತ್ತೆ ಅಂತ ಹೇಳಿದ್ರೆ ಇದು ಹೇಗೆ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಬರ್ಬೋದು. ನೋಡಿ, ಹಿಂದೆಲ್ಲ ನಾವೆಲ್ಲ ಹೈಸ್ಕೂಲಲ್ಲಿ ಓದ್ತಾ ಇದ್ದಂತಹ ಕಾಲದಲ್ಲಿ ಮಕ್ಕಳೇ, ಈ ಪ್ರಶ್ನೆಯನ್ನ ಕೇಳಿದ್ರೆ ನಾವು ಈ ಉತ್ತರವನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಿರಾಪುಂಜಿ ಅಂತ, ಅಸ್ಸಾಮಿನ ಚಿರಾಪುಂಜಿ ಅಂತಕ್ಕಂಥ ಉತ್ತರವನ್ನ ನಾವು ಹೇಳ್ತಾ ಇದ್ದೋ ಮಕ್ಕಳೇ. ಆದ್ರೆ ಇವತ್ತು ಅದು ಮೇಘಾಲಯ ರಾಜ್ಯ, ಆ ಮೌಸಿನ್ ರಾಮ್ ಇರ್ತಕ್ಕಂಥದ್ದು ಮೇಘಾಲಯ ರಾಜ್ಯದಲ್ಲಿ, ಆ ಅಸ್ಸಾಮಿನ ಪಕ್ಕದಲ್ಲೇ ಬರ್ತಕ್ಕಂಥದ್ದು, ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಒಂದು. ಅದಕ್ಕೆ ಈಗ ರೆಕಾರ್ಡ್ ಚೇಂಜ್ ಆಗಿದೆ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ನಾವು ಓದುವಂಥ ಕಾಲದಲ್ಲಿ ಆ ಮಳೆ ಅಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಆಗಿತ್ತು. ಚಿರಾಪುಂಜಿ, ಅಸ್ಸಾಮಿನ ಚಿರಾಪುಂಜಿಯಲ್ಲಿ ಮಳೆ ಬರ್ತದೆ ಹೆಚ್ಚು, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡ್ಕೊಳ್ತಕ್ಕಂಥ ಪ್ರದೇಶ ಅಂತಕ್ಕಂಥ ಒಂದು ವಿಚಾರ. ಆದ್ರೆ ಈಗ ನೀವು ಓದುವಂತ ಕಾಲಕ್ಕೆ ಇದು ಮೌಸಿನ್ ರಾಮ್ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಆ ಚಿರಾಪುಂಜಿಗಿಂತಲೂ ಅಧಿಕ ಮಳೆ ಇಲ್ಲಿ ದಾಖಲಾಯಿತು. ಎಲ್ಲಿ? ಮೌಸಿನ್ ರಾಮ್ನಲ್ಲಿ. ಆಗ ಆ ದಾಖಲೆ ಯಾವ ಹೆಸರಿಗೆ ಬಂತು? ಮೌಸಿನ್ ರಾಮ್, ಮೇಘಾಲಯದ ಮೌಸಿನ್ ರಾಮ್ಗೆ ಬಂತು. ಆಯ್ತಾ? ಅಂದ್ರೆ ದಾಖಲೆಗಳು ಅಲ್ವಾ. ಈಗ ಯಾರೋ ಫಾಸ್ಟೆಸ್ಟ್ ಸೆಂಚುರಿ ಯಾರೋ ಮಾಡಿರ್ತಾರೆ ಅಲ್ವಾ, ಎಷ್ಟು ಬಹಳ ಕಡಿಮೆ ಬಾಲ್ಸ್ ಅಲ್ಲಿ ಬಹಳ ಕಡಿಮೆ ಓವರ್ಗಳನ್ನ ಮಾಡಿಬಿಟ್ಟಿರ್ತಾರೆ. ಅದು ರೆಕಾರ್ಡ್ ಆಗಿರ್ತದ. ಆಮೇಲೆ ಏನಾಗುತ್ತದು, ಅದು ಇನ್ಯಾರೋ ಒಬ್ರು ಅವ್ರಿಗಿಂತ ಕಡಿಮೆ ಬಾಲ್ಗಳಲ್ಲಿ ಸೆಂಚುರಿ ಮಾಡಿಬಿಟ್ರು ಅಂತ ಹೇಳಿದ್ರೆ ಆ ರೆಕಾರ್ಡ್ ಏನಾಗುತ್ತೆ, ದಾಖಲೆ ಅವ್ರ ಹೆಸರಿಗೆ ಬದಲಾಗುತ್ತೆ ಅಲ್ವಾ. ಹಾಗೆ ಇದು ಕೂಡ ದಾಖಲೆಗಳು ಇವು ಕೂಡ ಬದಲಾಗ್ತಾ ಇರ್ತವೆ. ಓಕೆ, ಮುಂದೆ ಇನ್ನು
ಮುಂದಿನ ಪ್ರಶ್ನೆ ನೋಡೋಣ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಸೈಕ್ಲೋನ್ಗಳು ಇಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಸೈಕ್ಲೋನ್ಗಳು ಇಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ. ಸೈಕ್ಲೋನ್ occurs most frequently during the retreating monsoon season at Bay of Bengal, Indian Ocean, Pacific Ocean, Arabian Sea. ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅರಬ್ಬಿ ಸಮುದ್ರ. ಈ ಥರ 4 ಆಪ್ಷನ್ ಅನ್ನು ಕೊಟ್ಟಿದ್ದೀವಿ. ಸ್ವಲ್ಪ ನೀವು ಪ್ರಶ್ನೆಯನ್ನು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಮತ್ತೆ ಈ ಹಿಂದಿನ ದಿನಗಳಲ್ಲೆಲ್ಲ ನೀವು ಪೇಪರು, ದೂರದರ್ಶನ ಇವನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಈ ಉತ್ತರ ಬಹಳ ಬೇಗ ಸಿಕ್ಬಿಡ್ತದೆ ಅಲ್ವಾ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ನೋಡಿ, ಇಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿದ್ರೆ ನಾವು ಇದನ್ನ ಹೇಳೋದಕ್ಕಿಂತ ಮೊದಲು ಸ್ವಲ್ಪ ನಿಮಗೆ ಈ ಒಂದು ನಮ್ಮ ಭಾರತದ ಋತುಮಾನಗಳನ್ನ ಪರಿಚಯ ಮಾಡಿಬಿಡ್ತೀನಿ. ಓಕೆ, ಆ ಋತುಮಾನಗಳನ್ನ ಪರಿಚಯಿಸಿ ಆಮೇಲೆ ಈ ಟಾಪಿಕ್ಗೆ ನಾನು ಬರ್ತೇನಪ್ಪ. ಏನು ಈಗ ನೋಡಿ, ಭಾರತದ ಒಂದು ವರ್ಷವನ್ನ ನಾವು 4 ಋತುಮಾನಗಳನ್ನಾಗಿ ನಾವು ಅದನ್ನ ವಿಂಗಡಿಸ್ಕೊಂಡಿದ್ದೀವಿ. ಓಕೆ, ಒಂದು ಬೇಸಿಗೆ ಕಾಲ, ನಂತರ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಅದನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರೀತಾರೆ. ಸೌತ್ ವೆಸ್ಟ್ ಮಾನ್ಸೂನ್ ರೀಜನ್ ಅಂತ ಕರಿತೇವೆ. ಹಾಗೇನೆ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತಕ್ಕಂಥದ್ದು ಕೂಡ ಆಗ್ತದೆ. ಓಕೆ, ನಂತರ ಚಳಿಗಾಲ. ಹೀಗೆ ನಾವು 4 ಕಾಲಗಳನ್ನ ನಾವು ನೋಡ್ತೇವೆ. ಆಯ್ತಾ, 4 ಕಾಲಗಳನ್ನ ನೋಡ್ತೇವೆ. ಮೊದಲನೇದು ಯಾವುದು? ಬೇಸಿಗೆ ಕಾಲ ಅಲ್ವಾ. ಬೇಸಿಗೆ ಕಾಲ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಇರುತ್ತೆ? ಪರೀಕ್ಷೆಯಲ್ಲಿ ಕೇಳಿದ್ರಪ್ಪ ನಿಮಗೆ, ಭಾರತದ ಬೇಸಿಗೆ ಕಾಲ ಈ ತಿಂಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ ಊಹೆ ಮಾಡೋಣ. ಈಗ ಉದಾಹರಣೆಗೆ ಏನು, ಮಾರ್ಚ್, ಏಪ್ರಿಲ್, ಮೇ, ಆಯ್ತಾ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಈ ತರ ನಿಮಗೆ 4 ಆಪ್ಷನ್ಸ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ. ಯಾವುದು ಉತ್ತರವನ್ನ ಬರೀತೀರಾ ಮಕ್ಕಳೇ? ಬೇಸಿಗೆ ಕಾಲ ಅಂತಂದಾಗ ನೀವು ಬಹಳ ಸುಲಭವಾಗಿ, ನಿಮ್ಗೆ ಬೇಸಿಗೆ ರಜಾ ಅಂತೆಲ್ಲ ಬರುತ್ತಲ್ವಾ, ಗೊತ್ತಲ್ವಾ ನಿಮ್ಗೆ. ಆದ್ರಿಂದ ನಿಮ್ಗೆ ಬಹಳ ಸುಲಭ. ಕೆಲವು ಸಾರಿ ನೀವು ನಿಮ್ಮ ಕಾಮನ್ ಸೆನ್ಸ್ ಉಪಯೋಗಿಸಿ ಕೂಡ ಉತ್ತರ ಕೊಡ್ಬೋದು ಅಲ್ವಾ. ಬೇಸಿಗೆ ಕಾಲ ಯಾವುದು ನಮ್ಮ ಭಾರತದಲ್ಲಿ? ಬೇಸಿಗೆ ರಜಾ ನಮ್ಗೆ ಯಾವಾಗ ಬರುತ್ತೆ? ಮಾರ್ಚ್. ಸೊ ಇಲ್ಲೇ ಇರೋದು. ಆದ್ರಿಂದ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ನಮ್ಮಲ್ಲಿ ಬೇಸಿಗೆ ಕಾಲ. ಯಾಕೆ? ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಯಾಕೆ ಬೇಸಿಗೆ ಕಾಲ ಯಾಕೆ ಉಂಟಾಗತ್ತೆ? ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲೇ ಯಾಕಪ್ಪ ಬೇಸಿಗೆ ಉಂಟಾಗಬೇಕು? ಯಾಕೆ ಅಕ್ಟೋಬರಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಏನು ಉತ್ತರ ಅಂತ ಹೇಳಿದ್ರೆ ಮಕ್ಕಳೇ, ಈ ಭಾರತ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿದೆ. ಆಯ್ತಾ, ಈ ಉತ್ತರಾರ್ಧಗೋಳದಲ್ಲಿ ಇರ್ತಕ್ಕಂಥ ಭಾರತ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳುಗಳಲ್ಲಿ ಸೂರ್ಯನ ನೇರವಾದಂಥ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳ್ತಾ ಇರ್ತವೆ. ಓಕೆ, ಹಾಗಾಗಿ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಅತಿಯಾಗಿ ಇರ್ತದೆ. ಆಗ ಆ ಉಷ್ಣಾಂಶ ಅತಿಯಾಗಿರುವುದರಿಂದ, ಮತ್ತೆ ನಿಮ್ಗೆ ಇನ್ನೂ ಒಂದು ಅಂಶ ಇಲ್ಲಿ ಚೆನ್ನಾಗಿ ಗೊತ್ತಿರಬೇಕು. ಈ ಏನು ನಮ್ಮ ಭೂಮಿ 23.5 ಡಿಗ್ರಿ ಓರೆಯಾಗಿದೆ ತನ್ನ ಕಕ್ಷಾ ಪಾತಾಳಿಯಲ್ಲಿ. ಆ ಓರೆಯಾಗಿರ್ತಕ್ಕಂಥ ಕಾರಣದಿಂದ ಸೂರ್ಯನ ಕಿರಣಗಳು ಎಲ್ಲ ಸಂದರ್ಭಗಳು, ಎಲ್ಲ ದಿನಗಳಲ್ಲಿ, ಎಲ್ಲ ತಿಂಗಳುಗಳಲ್ಲಿ ಒಂದೇ ಪ್ರಮಾಣದಲ್ಲಿ ಬೀಳೋದಿಲ್ಲ. ಕೆಲವು ಸಂದರ್ಭದಲ್ಲಿ ನೇರವಾಗಿ ಬೀಳ್ತದೆ, ಕೆಲವು ಸಂದರ್ಭದಲ್ಲಿ ಓರೆಯಾಗಿ ಬೀಳ್ತದೆ. ಸಮಟೈಮ್ಸ್ ಡೈರೆಕ್ಟ್ ಸನ್ರೈಸ್, ಸಮಟೈಮ್ಸ್ ಆಬ್ಲಿಕ್ ರೇಸ್. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲಿ ನೇರವಾದಂಥ ಕಿರಣಗಳು ಬೀಳ್ತಾ ಇರ್ತದೋ ಅಂದ್ರೆ ಯಾವ ಪ್ರದೇಶಗಳ ಮೇಲೆ, ಆ ಪ್ರದೇಶಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಸಹಜವಾಗಿ ಅಲ್ಲಿ ಬೇಸಿಗೆಯ ಕಾಲ ಆಗ್ತದೆ. ಯಾವ ಪ್ರದೇಶಗಳಲ್ಲಿ ಓರೆಯಾದಂಥ ಕಿರಣಗಳು ಬೀಳ್ತಾ ಇರ್ತದೋ ಅಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ, ಮತ್ತೆ ಅದು ಚಳಿಗಾಲ ಆಗ್ತದೆ. ರೈಟ್. ಈಗ ನಮಗೆ ಏಪ್ರಿಲ್, ಮೇ ಏನು ಮಾರ್ಚ್, ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಏನಾಗ್ತಾ ಇದೆ? ನೇರವಾದಂಥ ಸೂರ್ಯನ ಕಿರಣಗಳು ಆ ತಿಂಗಳುಗಳಲ್ಲಿ ಬೀಳ್ತಾ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಉಷ್ಣಾಂಶ ಹೆಚ್ಚಿರ್ತದೆ. ಉಷ್ಣಾಂಶ ಹೆಚ್ಚಿರುವುದರಿಂದ ಆಗ ಬೇಸಿಗೆ ಕಾಲ ಆಗ್ತದೆ. ಆಯ್ತಲ್ಲ. ಮುಂದೆ ನಿಮಗೆ ಕೇಳ್ತಾನೆ, ನಿಮ್ಗೆ ಮುಂದೆ ಇನ್ನೂ ಬೇರೆ ಪ್ರಶ್ನೆಗಳು ಬರ್ತದೆ. ಎಲ್ಲಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಅದನ್ನೆಲ್ಲ ಆಮೇಲೆ ನೋಡೋಣಂತೆ. ಓಕೆ, ಇದು ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಾಗಿರ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಈಗ ಅದಾದ್ಮೇಲೆ ನಾವು ನೋಡ್ತಕ್ಕಂಥದ್ದು ಎರಡನೇ, ಅಂದ್ರೆ ಈಗ ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಮೇ ಆಯಿತು. ಈಗ ನಾವು ಮುಂದೆ ಜೂನಿಗೆ ಬಂದು, ಈಗ ನಾವಿರ್ತಕ್ಕಂಥ ತಿಂಗಳು ಮಕ್ಕಳೇ ಜೂನ್, ಜುಲೈ ಅಲ್ವಾ. ಜೂನಿಗೆ ಬಂದಿದ್ದೇವೆ. ಈಗೆಲ್ಲ ನೀವು ನೆನೆಲ್ಲ ಟಿವಿಯಲ್ಲೆಲ್ಲ ನೋಡ್ತಾ ಇದ್ರಿ ಅಲ್ವಾ.
ಎಲ್ಲ ನೀವು ನ್ಯೂಸ್ ನೋಡ್ತೀರಲ್ವಾ? ಆ ನ್ಯೂಸ್ ನೋಡುವಂಥ ಸಂದರ್ಭದಲ್ಲಿ ಕೇರಳ ರಾಜ್ಯಕ್ಕೆ ಮಾನ್ಸೂನ್ ಎಂಟ್ರಿ ಆಗಿದೆ, ಕೇರಳ ರಾಜ್ಯದಲ್ಲಿ ಮಾನ್ಸೂನ್ ಪ್ರವೇಶ ಆಗಿದೆ, ಕರ್ನಾಟಕಕ್ಕೂ ಕೂಡ ಇನ್ನು ಒಂದೆರಡು ದಿನಗಳಲ್ಲಿ ಬರ್ಬೋದು. ಈಗಂತೂ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಅತ್ಯಂತ ನಿಖರವಾಗಿ ಯಾವ ದಿನ ನಮ್ಮ ಕರ್ನಾಟಕ ರಾಜ್ಯದ ಯಾವ ಪ್ರದೇಶಕ್ಕೆ ಈ ಒಂದು ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡ್ತವೆ, ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗ್ತದೆ ಅಂತಕ್ಕಂಥದ್ದನ್ನ ದಿನದಿಂದ ದಿನಕ್ಕೆ ನಾವು ಬಹಳ ನಿಖರವಾಗಿ ಹೇಳುವಂತಹ ಒಂದು ವೈಜ್ಞಾನಿಕ ಒಂದು ಸಾಧನೆಗಳು ಇವತ್ತು ನಮ್ಮಲ್ಲಿ ಲಭ್ಯ ಇವೆ ಮಕ್ಕಳೇ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಮೇ ತಿಂಗಳ ಅಂತ್ಯದ ವೇಳೆಗೆ ಏನಾಗುತ್ತೆ ಅಂತಂದ್ರೆ ಉತ್ತರ ಭಾರತ ಕೆಂಡ ಆಗ್ಬಿಡುತ್ತೆ. ಅದರಲ್ಲೂ ರಾಜಸ್ಥಾನದ ಭಾಗ ಇದೆ ನೋಡಿ, ಆ ಭಾಗ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನ ಪಡ್ಕೊಂಡು ಬಹಳ ಗರಿಷ್ಠ ಉಷ್ಣಾಂಶದ ಗರಿಷ್ಠ ಮಟ್ಟವನ್ನ ತಲುಪಿಬಿಡ್ತವೆ. ಆಗ ಏನಾಗುತ್ತೆ ನೋಡಿ, ಇಷ್ಟೇ ಉತ್ತರ. ಉಷ್ಣಾಂಶ ಯಾವಾಗ ಹೆಚ್ಚಾಗುತ್ತೋ ಒತ್ತಡ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅವೆರಡಕ್ಕೂ ಪರಸ್ಪರ ವಿರುದ್ಧವಾದಂಥ ಸಂಬಂಧ. ಉಷ್ಣಾಂಶ ಹೆಚ್ಚಾಯ್ತು, ಎಷ್ಟು ಉಷ್ಣಾಂಶ ಹೆಚ್ಚಾಯ್ತು ಒತ್ತಡ ಅಷ್ಟು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ವಿರುದ್ಧವಾಗಿ ಆಗ ದಕ್ಷಿಣಾರ್ಧಗೋಳದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಉಷ್ಣಾಂಶ ಕಡಿಮೆ ಇರ್ತದೆ. ಓರೆಯಾದ ಕಿರಣಗಳು ಬೀಳ್ತಾ ಇರ್ತದೆ ದಕ್ಷಿಣಾರ್ಧಗೋಳದ ಮೇಲೆ ಅಲ್ವಾ? ಈ ದಕ್ಷಿಣಾರ್ಧಗೋಳದ ಮೇಲೆ ಓರೆಯಾದಂಥ ಕಿರಣಗಳು ಬೀಳ್ತಾ ಇರೋದ್ರಿಂದ ಅಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಆಸ್ ಅ ರಿಸಲ್ಟ್ ಪ್ರೆಷರ್ ಇಸ್ ವೆರಿ ಹೈ. ಏನಾಗುತ್ತೆ? ಪ್ರೆಷರ್ ಬಿಕಮ್ಸ್ ಅಂದರೆ ಅದರ ಒಂದು ಒತ್ತಡ ತುಂಬ ಹೆಚ್ಚಾಗುತ್ತೆ. ಸೊ ಸಹಜವಾಗಿ ಏನಾಗುತ್ತೆ, ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಈ ಒಂದು ಮಾರುತಗಳು ಗಾಳಿ ಬೀಸ್ತದೆ. ಸೊ ಈಗ ಈ ಒಂದು ಮಾರುತಗಳು ಬೀಸಿ ಬರುವಾಗ ಅದು ಪ್ರಾರಂಭದಲ್ಲಿ ಏನಾಗಿರುತ್ತೆ ಅಂದರೆ ಸೌತ್ ಈಸ್ಟ್ ಮಾನ್ಸೂನ್ ಆಗಿರ್ತದೆ. ಅಂದರೆ ಅದು ಯಾವುದು ಈ ಒಂದು ಆಗ್ನೇಯ ಮಾರುತಗಳಾಗಿ ಪ್ರವೇಶವನ್ನ ಅಂದರೆ ಅದು ಹೊರಡುತ್ತದೆ. ಈ ನಮ್ಮ ಏನು ಈಕ್ವಿಟಾರ್ ಅಥವಾ ಭೂಮಧ್ಯ ರೇಖೆ ಸಮಭಾಜಕ ರೇಖೆಯನ್ನ ದಾಟಿದ ಮೇಲೆ ತಮ್ಮ ದಿಕ್ಕನ್ನು ಬದಲಾಯಿಸಿಕೊಳ್ತದೆ. ಅದಕ್ಕೊಂದು ನಿಯಮ ಇದೆ. ಆ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂತಂದ್ರೆ ಆನ್ ಕ್ರಾಸಿಂಗ್ ದ ಈಕ್ವೆಟಾರ್ ದೀಸ್ ವಿಂಡ್ಸ್ ಚೇಂಜ್ ದೇರ್ ಡೈರೆಕ್ಷನ್ ಅಂಡ್ ದೇ ಬಿಕಮ್ ಸೌತ್ ವೆಸ್ಟ್ ಮಾನ್ಸೂನ್. ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಅಂದರೆ ತಮ್ಮ ಸಮಭಾಜಕ ವೃತ್ತವನ್ನ ದಾಟಿದ ಮೇಲೆ ತಮ್ಮ ದಿಕ್ಕನ್ನು ಬದಲಾಯಿಸಿಕೊಂಡು ಅವು ಏನಾಗ್ತವೆ ಅಂತ ಹೇಳಿದರೆ ಏನೋ ಆಗ್ನೇಯದಿಂದ ಬರ್ತಾ ಇದ್ದಂಥ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಭಾರತಕ್ಕೆ ಪ್ರವೇಶಿಸ್ತವೆ. ಭಾರತದ ನಿಮಗೆಲ್ಲ ಗೊತ್ತಿದೆ ಅಲ್ಲ, ತ್ರಿಕೋನಾಕಾರವಾಗಿರ್ತಕ್ಕಂತಹ ಅದು ನಾವು ಈ ಹಿಂದೆ ಆಗಲೇ ಚರ್ಚೆ ಮಾಡಿದ್ದೀವಿ ಅಲ್ವಾ? ನಮ್ಮ ದಕ್ಷಿಣ ಭಾರತ ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನಾಕಾರ, ಸುತ್ತಲೂ ನೀರು, ಈ ಕಡೆ ಒಂದು ಕಡೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಅಲ್ವಾ? ಹಂಗಾಗಿ ಈ ಮಾರುತಗಳು ಎರಡು ಶಾಖೆಗಳಾಗಿ ಒಡೆದು ಒಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತೀವಿ, ಇನ್ನೊಂದನ್ನ ಅರಬಿಯನ್ ಸಿ ಬ್ರಾಂಚ್ ಅಂತೀವಿ. ಈ ಅರಬ್ಬಿ ಸಮುದ್ರದ ಮೂಲಕ ಬರ್ತಕ್ಕಂತಹವು ಈ ಸಮುದ್ರದ ಮೇಲೆ ಬರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ತೇವಾಂಶವನ್ನ ಹೀರ್ಕೊಂಡು ಅವು ನಮ್ಮ ಭಾರತದ ಒಂದು ಬಹಳಷ್ಟು ಭಾಗಗಳಿಗೆ ಹೆಚ್ಚಿನ ಮಳೆ, ಅದರಲ್ಲೂ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಯಥೇಚ್ಛವಾಗಿರ್ತಕ್ಕಂಥ ಮಳೆಯನ್ನ ತರ್ತಕ್ಕಂಥದ್ದು. ಆಯ್ತಾ? ನಮ್ಮ ಮಳೆಯ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಈ ಕಡೆ ನಮ್ಮ ಪಶ್ಚಿಮದಿಂದ ನಾವು ಮಧ್ಯ ಪ್ರದೇಶದ ಕಡೆಗೆ ಹೋಗ್ತಾ 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 ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ನೀವು ಈ ಬಂಗಾಳ ಕೊಲ್ಲಿಯ ಒಂದು ಶಾಖೆ ಇದೆಯಲ್ಲ, ಅದು ಈ ಕಡೆ ಬಂದು ನಮ್ಮ ಹಿಮಾಲಯ ಪರ್ವತ ಪ್ರದೇಶಗಳ ಕಡೆ ಅಂದರೆ ಉತ್ತರ ಭಾರತದ ಹಿಮಾಲಯದ ತನಕ ಹೋಗಿ ಆ ಹಿಮಾಲಯ ಪರ್ವತಗಳಿಂದ ತಡೆಯಲ್ಪಟ್ಟು ಆ ಭಾಗಕ್ಕೆ ಯಥೇಚ್ಛವಾಗಿರ್ತಕ್ಕಂತಹ ಮಳೆ ಈಗಾಗಲೇ ನಾವು ನೋಡಿದ್ದೇವೆ ಅಲ್ವಾ? ಮೌನ್ಸೂನ್ ರಾಮ್ ಅತ್ಯಂತ ಹೆಚ್ಚು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆಯನ್ನ ಪಡಿತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಮೌನ್ಸೂನ್ ರಾಮ್, ಮೊದಲು ಚಿರಾಪುಂಜಿ ಅಂತ ಹೇಳಿದ್ನಲ್ಲ, ಇದೆಲ್ಲದಕ್ಕೂ ಯಾಕೆ ಅದೇ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಇದೇ ಕಾರಣ. ಅಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಹಿಮಾಲಯ ಪರ್ವತಗಳು ನೋಡಿ ಪೂರ್ವ ಪಶ್ಚಿಮವಾಗಿ ಅಂದ್ರೆ ಅದು ಪಶ್ಚಿಮದಿಂದ ಪೂರ್ವಕ್ಕೆ ಬಂದು ದಕ್ಷಿಣಾಭಿಮುಖವಾಗಿ ತಿರುಗಿರ್ತವೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಏನು ಇಲ್ಲಿಂದ ಹೋಗ್ತಕ್ಕಂಥ ಮಾರುತಗಳು ಅಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಮಳೆಯನ್ನ ಕೊಡಲೇಬೇಕು. ಹಾಗಾಗಿ ಅಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಮಳೆ ಆಗುತ್ತೆ ಮಕ್ಕಳೇ. ಅದರಿಂದನೇ ಆ ಭಾಗದಲ್ಲೇ ಚೌರಾಪುಂಜಿ ಇರೋದು ಅಲ್ಲೇ, ಮೌನ್ಸೂನ್ ರಾಮ್ ಇರೋದು ಅಲ್ಲೇ. ಮೌನ್ಸೂನ್ ರಾಮ್ ಇವತ್ತು ನಮ್ಮ ಅತ್ಯಂತ ಹೆಚ್ಚು ಮಳೆ ಪಡ್ಕೊಳ್ತಕ್ಕಂಥ ಪ್ರದೇಶ. ಆಯ್ತಾ? ನೋಡಿ, ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಪಡ್ಕೊಳ್ಳುವಂಥ ಪ್ರದೇಶನೂ ಭಾರತದಲ್ಲಿದೆ, ಅತಿ ಕಡಿಮೆ ಪಡ್ಕೊಳ್ತಕ್ಕಂಥದ್ದು ಇದೆ. ಅರ್ಥ ಆಯ್ತಲ್ಲ? ಸೊ ಇದು ನಾನು ನಿಮಗೆ ಸಂಪೂರ್ಣವಾಗಿ ಹೇಳೋದಕ್ಕೆ ಇದು ಸಂದರ್ಭ ಅಲ್ಲ ಮಕ್ಕಳೇ. ನಾನು ಮಳೆಗಾಲ ಅಂತ ಬಂದಾಗ, ಯಾಕೆಂದ್ರೆ ನಾವು ಭಾರತದಲ್ಲಿ ಇರ್ತಕ್ಕಂಥವ್ರು ಮಳೆ ಹೇಗಾಗ್ತದೆ ಅಂತಕ್ಕಂಥದ್ದನ್ನ
ಒಂದು ಸರಳವಾಗಿ ಆದರೂ ತಿಳ್ಕೊಂಡಿರಲೇಬೇಕು. ಬಹಳಷ್ಟು ಅದರಿಂದನೇ ನಮ್ಮ ಎಲ್ಲ ಒಂದು ಮುಂದಿನ ವ್ಯವಹಾರಗಳು ನಿರ್ಧಾರ ಆಗ್ತಕ್ಕಂಥದ್ದು. ಅದರಿಂದ ನಾನು ನಿಮಗೆ ಬಹಳ ಸರಳವಾಗಿ ಅದನ್ನು ಇರತಕ್ಕಂಥ ಸಮಯದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಮಾನ್ಸೂನ್ ಮಳೆ ಹೇಗಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಬಹುತೇಕ ಗೊತ್ತಾಯಿತು ಅಂತ ಅನ್ಕೊಳುತ್ತೆ. ಎಸ್, ಈಗ ಏನಾಯಿತು, ಇದು 4 ತಿಂಗಳಾಗುತ್ತೆ ಮಕ್ಕಳೇ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 4 ತಿಂಗಳಲ್ಲಿ ಏನು ಈ ಮಳೆ ನಾವು ನೋಡ್ತಕ್ಕಂಥದ್ದು ಯಾವುದು, ಈ ಒಂದು ನೈಋತ್ಯ ಮಾನ್ಸೂನ್ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ರೇನ್. ಇದನ್ನೇ ನಾವು ಭಾರತದಲ್ಲಿ ಮಳೆಗಾಲ ಅಂತ ಕರಿತೀವಿ, ಮಾನ್ಸೂನ್ ಕಾಲ ಅಂತ ಕರಿತೀವಿ. ಇಲ್ಲಿ ಇರ್ತಕ್ಕಂಥ ಕಾಡುಗಳನ್ನ ಮಾನ್ಸೂನ್ ಕಾಡುಗಳು ಅಂತ ಕರಿತೀವಿ. ಎಲ್ಲವೂ ಮಾನ್ಸೂನ್ ಮಯ ಆಗಿರ್ತಕ್ಕಂಥದ್ದು ಇದೇ ದೃಷ್ಟಿ. ಓಕೆ, ಈಗ ಆಯಿತು, ಇದು ಮುಗೀತು. ಯಾವುದು, ಜೂನ್ ಆಯಿತು, ಜುಲೈ ಆಯಿತು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವೇಳೆಗೆ ಮತ್ತೆ ಪರಿಸ್ಥಿತಿ ಬದಲಾಗ್ತದೆ. ನಿಧಾನವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಪರಿಸ್ಥಿತಿ ಬದಲಾಗ್ತದೆ ಅಂದ್ರೆ ನಿಧಾನವಾಗಿ ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಬೀಳೋದಕ್ಕೆ ಪ್ರಾರಂಭ ಆಗ್ತವೆ ಮತ್ತು ಉತ್ತರಾರ್ಧಗೋಳದ ಮೇಲೆ ಓರೆಯಾಗಿ ಬೀಳೋದಕ್ಕೆ ಪ್ರಾರಂಭ ಆಗ್ತದೆ. ಈಗ ಏನಾಗ್ತದೆ ಅಂತಂದ್ರೆ ನಿಧಾನವಾಗಿ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುತ್ತೆ. ಆಸ್ ಅ ರಿಸಲ್ಟ್ ಈ ಕಡೆ ದಕ್ಷಿಣಾರ್ಧಗೋಳ ಸದರ್ನ್ ಹೆಮಿಸ್ಫಿಯರ್ಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ನೇರವಾದ ಕಿರಣಗಳು ಬೀಳ್ತಾ ಇರೋದ್ರಿಂದ ಉಷ್ಣಾಂಶ ಹೆಚ್ಚಾಗತ್ತೆ ಮತ್ತು ಒತ್ತಡ ಕಡಿಮೆ ಆಗುತ್ತೆ. ಈಗ ಸಹಜವಾಗಿ ಹಿಂಗಿಂದ ಹೋಗಿದ್ದಂತ, ಅದಕ್ಕೆ ನಾವು ಮುಂಗಾರು ಮಳೆ ಅಂತ ಕೂಡ ಕರಿತೀವಿ. ಮುಂದೋದದ್ದು ಮುಂಗಾರು ಮಳೆ, ಹಿಂದೆ ಬರೋದು ಹಿಂಗಾರು ಮಳೆ. ಈ ಮುಂಗಾರು ಮಳೆ ಮುಂದೆ ಹೋಗಿತ್ತು, ಮತ್ತೆ ವಾಪಸ್ ಬರುತ್ತೆ ಅಂತ ನಮ್ಮ ಒಂದು ಭಾವನೆ. ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಭಾರತದ ಈಶಾನ್ಯ ದಿಕ್ಕಿನಿಂದ ಬರುತ್ತದೆ. ಯಾಕಾಗೆ ಉತ್ತರದ ನೇರವಾಗಿ ಈ ಸಮಭಾಜಕ ವೃತ್ತದಿಂದ ಉತ್ತರ ದಕ್ಷಿಣ ಭಾಗಕ್ಕೆ ನೇರವಾಗಿ ಮಾರುತಗಳು ಬೀಸೋದಿಲ್ಲ, ಮಳೆ ಕೂಡ ಬರೋದಿಲ್ಲ. ಹಾಗಾಗಿ ಈ ಮಾರುತಗಳು ಯಾವ್ದಾಗ್ತವೆ ಅಂತಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳಾಗಿರ್ತವೆ. ಭಾರತದ ಈಶಾನ್ಯ ದಿಕ್ಕಿನಿಂದ ಈ ಮಾರುತಗಳು ಎಂಟ್ರಿ ಆಗ್ತವೆ. ಸೊ ಅದರಿಂದನೇ ಅವುಗಳನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳು. ಈ ಕಾಲವನ್ನ ನಾವು ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ಕರೀತಕ್ಕಂಥದ್ದು. 2 ತಿಂಗಳು ಮಾತ್ರ ಇದು ಬರ್ತದೆ, ಅಕ್ಟೋಬರ್, ನವೆಂಬರ್. ಓಕೆ, ಈ 2 ತಿಂಗಳಲ್ಲಿ ಬರ್ತದೆ. ಆಕ್ಚುಲಿ ದೇ ಆರ್ ಡ್ರೈ ವಿಂಡ್ಸ್, ಅಂದ್ರೆ ಅವು ಒಣಮಾರುತಗಳು ಅಂತ ಹೇಳ್ತೇವೆ ನಾವು. ಯಾಕೆ ಅಂತ ಹೇಳಿದ್ರೆ ಈಗ 4 ತಿಂಗಳ ಕಾಲ ಮಳೆ ಬರುವಾಗ ಸಮುದ್ರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯ ಮೇಲಿಂದ ಮಾರುತಗಳು ಬೀಸಿ ಬರುವಾಗ ಅಲ್ಲಿಯ ಒಂದು ಏನು ನೀರು ಆವಿ ಆಗ್ತಾ ಇರ್ತದೆ, ಅದನ್ನ ತಕೊಂಡು ಬರೋದ್ರಿಂದ ತೇವಾಂಶ ಭರಿತವಾದಂತ ಮಾರುತಗಳಾಗಿರ್ತವೆ. ಬಟ್ ಈ ಕಡೆಯಿಂದ ಈಶಾನ್ಯದ ಕಡೆಯಿಂದ ಚೀನಾ ದೇಶದ ಕಡೆಯಿಂದ ಬರ್ತಕ್ಕಂಥ ಮಾರುತಗಳು ಇವು ಭೂ ಮಾರುತಗಳು ಅಂತ ಹೇಳಿ ಕರಿತೇವೆ. ಭೂ ಮಾರುತಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಈ ಭೂ ಮಾರುತಗಳು ಒಣ ಮಾರುತಗಳಾಗಿರ್ತವೆ. ಅಂದ್ರೆ ಭೂಮಿ ಮೇಲಿಂದ ಬೀಸಿ ಬರುವಾಗ ಅಲ್ಲಿ ಯಾವುದೇ ನೀರಿನ ಅಂಶ ತುಂಬಾ ಕಡಿಮೆ ಇರ್ತದೆ, ಹಂಗಾಗಿ ಅಲ್ಲಿ ನೀರು ಆವಿಯಾಗೋದಕ್ಕೆ ಸಾಧ್ಯತೆ ಕೂಡ ಕಡಿಮೆ. ಹಾಗಾಗಿ ಸೊ ಅವು ನಿಜವಾಗಿಯೂ ಸಂಪೂರ್ಣವಾಗಿ ಏನಾದರೂ ನಮ್ಮ ಭಾರತಕ್ಕೆ ಅವು ಹಿಟ್ ಅಂದ್ರೆ ಭಾರತಕ್ಕೆ ಬಡದಿದ್ರೆ ಭಾರತಕ್ಕೆ ಅದು ತುಂಬಾ ಸಮಸ್ಯೆಯನ್ನೇ ಉಂಟು ಮಾಡ್ತಾ ಇತ್ತು. ಯಾಕೆಂದ್ರೆ ಅವು ವಿಪರೀತವಾಗಿರ್ತಕ್ಕಂಥ ಶೀತ ಮಾರುತಗಳು. ಆದ್ರೆ ನಮ್ಮ ಒಂದು ಭಾರತದ ಅದೃಷ್ಟ ಚೆನ್ನಾಗಿದೆ. ಹಿಮಾಲಯ ಪರ್ವತಗಳು ಉಪಯೋಗಗಳನ್ನು ಕೂಡ ನೀವು ಓದಿ, ಅಲ್ಲಿ ಗೊತ್ತಾಗ್ತದೆ. ಏನು ಹಿಮಾಲಯ ಪರ್ವತಗಳಿವೆಯೋ ಆ ಈಶಾನ್ಯದ ಕಡೆಯಿಂದ ಬರ್ತಕ್ಕಂಥ ಈ ಥಂಡಿ ಗಾಳಿಯನ್ನ ತಡೆದು ಬಿಡ್ತವೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ಉತ್ತರ ಭಾರತದ ಒಂದು ಪರಿಸ್ಥಿತಿ ಇದ್ದದ್ರಲ್ಲಿ ಸ್ವಲ್ಪ ಕಾಪಾಡ್ದಂಗಾಗುತ್ತೆ ಚಳಿಗಾಲದಲ್ಲಿ. ಇಲ್ಲ ಅಂತಂದ್ರೆ ಅದು ಇನ್ನೂ ಕೆಟ್ಟಾಗ್ತಾ ಇತ್ತು. ಇರ್ಲಿ, ಆದ್ರೆ ಈ ಕಡೆ ಸ್ವಲ್ಪ ಇನ್ನೂ ಈ ಭಾರತದ ಏನು ಭೂಭಾಗವನ್ನ ಬಿಟ್ಟು ಮತ್ತೆ ಈ ಕಡೆಯಿಂದ ಬರ್ತಕ್ಕಂಥ ಮಾರುತಗಳು ಬಂಗಾಳ ಕೊಲ್ಲಿಯ ಮೇಲೆ ದಾಟಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ತೇವಾಂಶವನ್ನ ಹೀರ್ಕೊಳ್ತವೆ ಮತ್ತು ಅದರ ಪರಿಣಾಮವಾಗಿ ಇವು ಈ ಒಂದು ಮಳೆಯನ್ನ ನಮ್ಮ ಪೂರ್ವ ತೀರಕ್ಕೆ ಬಹಳ ಹೆಚ್ಚಿನದಾಗಿ ಈ ಮಳೆ ಹೆಚ್ಚು ತಮಿಳುನಾಡಿಗೆ ಬರ್ತದೆ. ಅಲ್ಲಿಂದ ಹೋಗ್ತಾ ಹೋಗ್ತಾ ತಮಿಳುನಾಡು, ಆನಂತರ ಆಂಧ್ರ ಪ್ರದೇಶ, ಒರಿಸ್ಸಾ, ಬಂಗಾಳ ಈ ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತದೆ. ಹೆಚ್ಚು ಮಳೆ ಈ ಕಾಲದಲ್ಲಿ ಆಗ್ತಕ್ಕಂಥದ್ದು ಈ ಒಂದು ತಮಿಳುನಾಡಿನ ಒಂದು ಈ ಕೋರಮಂಡಲ ತೀರ ಇದೆಯಲ್ಲ, ಅಲ್ಲಿ ಹೆಚ್ಚು ಮಳೆ ಆಗ್ತದೆ. ಈಗ ಇಲ್ಲಿ ಪ್ರಶ್ನೆ ಈಗ ನೋಡಿ ಇನ್ನೊಂದು ಬರ್ತಾ ಇದೀವಿ. ಈಗ ಯಾವುದು ಅಂತ ಹೇಳಿದ್ರೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ನೀವು ಸೈಕ್ಲೋನ್ಗಳು ಇಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ. ಸೈಕ್ಲೋನ್, ಚಂಡಮಾರುತಗಳು ಅಂತ. ಮಕ್ಕಳೇ, ನೀವೆಲ್ಲ ಮೊನ್ನೆಲೆ ಅಂದ್ರೆ ಕಳೆದ 15 ದಿನದಲ್ಲಿ ಒಂದು ಹೆಸರನ್ನ ಕೇಳಿದ್ರಿ, ತೌಕ್ತೆ ಅಂತಕ್ಕಂಥದ್ದು. ಇತ್ತೀಚೆಗೆ ಈ ಚಂಡಮಾರುತಗಳಿಗೆ ಹೆಸರನ್ನ ಕೊಡ್ತಾರೆ. ತೌಕ್ತೆ ಅಂತಕ್ಕಂಥ ಚಂಡಮಾರುತ, ಯಾಸ್ ಅಂತಕ್ಕಂಥದ್ದು ಇನ್ನೊಂದು ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಉಂಟಾಯ್ತು.
ಈಗ ಈ ಚಂಡಮಾರುತಗಳು ಹೇಗೆ ಉಂಟಾಗ್ತವೆ ಇದನ್ನೆಲ್ಲ ಬಹಳ ಸುದೀರ್ಘವಾಗಿ ಹೇಳೋದಕ್ಕೆ ಸಮಯ ಇಲ್ಲ. ನಾನು ಆದಷ್ಟು ನಿಮಗೆ ಶಾರ್ಟ್ ಆಗಿ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೇನೆ ಅಷ್ಟೇ. ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಸೈಕ್ಲೋನ್ಗಳು ಇಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ ಅಂತಂದಾಗ ಉತ್ತರ ನಿಮಗೆ ಬಹಳ ಸರಳ, ಬಂಗಾಳ ಕೊಲ್ಲಿಯಲ್ಲಿ ಇವು ಸಂಭವಿಸ್ತವೆ. ಹೆಚ್ಚು ನಮ್ಮಲ್ಲಿ ಈ ಒಂದು ಸೈಕ್ಲೋನ್ ಅಥವಾ ಚಂಡಮಾರುತಗಳು ಸಂಭವಿಸ್ತಕ್ಕಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ಮಕ್ಕಳೇ. ಓಕೆ, ಯಾಕೆ ಇಲ್ಲಿ ಹೆಚ್ಚಾಗಿ ಯಾಕಿಲ್ಲಿ ಈ ಚಂಡಮಾರುತಗಳು ಆಗ್ತದೆ ಅಂತಕ್ಕಂಥದ್ದಕ್ಕೆ ನಿಮಗೆ ಉತ್ತರ ಬಹುತೇಕ ಗೊತ್ತಿರಬಹುದು ಅಂತ ಅನ್ಸುತ್ತೆ. ಏನಾಗಿದೆ ಅಂತಂದ್ರೆ ಆ ಭೂಭಾಗದ ಒಂದು ಇದೇ ಆಗಿದೆ. ಏನಾಗಿದೆ ಅಂತಂದ್ರೆ ನೋಡಿ, ನೀವು ಮ್ಯಾಪನ್ನ ನೀವು ಹಾಗೆ ಒಂದ್ ಸ್ವಲ್ಪ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಭಾರತದ ಏನು ಈ ಭಾಗ ಇದೆಯಲ್ಲ ನೋಡಿ, ಏನು ಈಶಾನ್ಯ ಭಾರತ, ಈ ಕಡೆಯಿಂದ ಬಂದು ಈ ಕಡೆ ನಮ್ಮ ನೈಋತ್ಯ ಏನು ಏಷ್ಯಾದ ಆಗ್ನೇಯ ಏಷ್ಯಾದ ದ್ವೀಪ ಸಮುದಾಯ, ಇವೆಲ್ಲವೂ ಕೂಡ ಈ ಬಂಗಾಳ ಕೊಲ್ಲಿಯನ್ನ ಸುತ್ತುವರೆದಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಬಂಗಾಳ ಕೊಲ್ಲಿ ಅಂದ್ರೆ ಅದು ನೀರಿನ ಭಾಗ, ಈ ಒಂದು ಸುತ್ತಲೂ ಇರತಕ್ಕಂಥದ್ದು ಭೂಮಿಯ ಭಾಗ. ಈ ಭೂಮಿ ಮತ್ತು ನೀರು ಎರಡೂ ಕೂಡ ಬೇರೆ ಬೇರೆ ರೀತಿಯ ಒಂದು ಗುಣವನ್ನ ಹೊಂದಿರ್ತವೆ. ಅಂದ್ರೆ ಈ ಭೂಮಿ ಮತ್ತು ನೀರು ಉಷ್ಣಾಂಶವನ್ನ ಪಡೆದುಕೊಳ್ಳುವುದರಲ್ಲಿ ಮತ್ತು ತಣ್ಣಗೆ ಆಗ್ತಕ್ಕಂಥದ್ರಲ್ಲಿ ವೇಗದಲ್ಲಿ ವ್ಯತ್ಯಾಸ ಇದೆ. ಭೂಮಿ ಬಹಳ ಬೇಗ ಕಾಯುತ್ತೆ, ಬೇಗ ತಣ್ಣಗಾಗ್ಬಿಡುತ್ತೆ. ನೀರು ನಿಧಾನವಾಗಿ ಕಾಯುತ್ತೆ ಮತ್ತು ನಿಧಾನವಾಗಿ ತಣ್ಣಗಾಗುತ್ತೆ. ಸೊ ಈ ಒಂದು ಭೂ ಮತ್ತು ಏನು ಈ ಎಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಈ ಬಂಗಾಳ ಕೊಲ್ಲಿಯಲ್ಲಿ ಉಷ್ಣಾಂಶ ಅಧಿಕವಾಗ್ಬಿಡುತ್ತೆ. ಉಷ್ಣಾಂಶ ಅಧಿಕ ಅಂದ್ರೆ ಸುತ್ತಲಿನ ಭೂಭಾಗಗಳಿಗಿಂತ ಉಷ್ಣಾಂಶ ಅತ್ಯಧಿಕ ಆಗ್ಬಿಡುತ್ತೆ. ಯಾವಾಗ ಅದು ಉಷ್ಣಾಂಶ ಅಧಿಕವಾಗುತ್ತೋ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಸುತ್ತಲೂ ಇರ್ತಕ್ಕಂಥ ಭೂಭಾಗದಲ್ಲಿ ಅಷ್ಟು ಉಷ್ಣಾಂಶ ಇರೋದಿಲ್ಲ. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಉಷ್ಣಾಂಶ ಈ ಬಂಗಾಳ ಕೊಲ್ಲಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಇರ್ತದೆ. ಸೊ ಬಂಗಾಳ ಕೊಲ್ಲಿಯಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಸುತ್ತಲಿನ ಭೂಭಾಗಗಳಲ್ಲಿ ಉಷ್ಣಾಂಶ ಕಡಿಮೆ ಇದೆ. ಕಡಿಮೆ ಇರತಕ್ಕಂಥ ಭೂಭಾಗಗಳಲ್ಲಿ ವಾಯುವಿನ ಒತ್ತಡ ಹೆಚ್ಚಾಗಿರ್ತದೆ. ಹೆಚ್ಚು ಉಷ್ಣಾಂಶ ಇರತಕ್ಕಂತಹ ಬಂಗಾಳ ಕೊಲ್ಲಿಯಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರ್ತದೆ. ಅದಕ್ಕೆ ಅದನ್ನ ವಾಯುಭಾರ ಕುಸಿತ ಉಂಟಾಗಿದೆ ಅಂತ ಕೂಡ ನೀವೆಲ್ಲ ಪದೇ ಪದೇ ಕೇಳ್ತಾ ಇರ್ತೀರಾ, ಕೇಳಿದ್ದೀರಾ ಅಲ್ವಾ? ವಾಯುಭಾರ ಕುಸಿತ ಅಂತಕ್ಕಂಥದ್ದು, ವಾಯುಭಾರ ಕುಸಿತ ಆಗ್ಬಿಡ್ತದೆ. ಯಾವಾಗ ವಾಯುಭಾರ ಕುಸಿತ ಆಗ್ತದೋ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸುತ್ತಲೂ ಇರ್ತಕ್ಕಂಥ ಹೆಚ್ಚು ಒತ್ತಡದ ಪ್ರದೇಶಗಳಿಂದ ಈ ಒಂದು ಮಾರುತಗಳು ಚಕ್ರಾಕಾರವಾಗಿ ಸ್ಪೈರಲ್ ಮೂಮೆಂಟ್ ಅಂತ ಹೇಳ್ತೀವಿ, ಸುತ್ಕೊಂಡು ಆ ಒಂದು ಯಾವ ಒಂದು ಕೇಂದ್ರ ಇರ್ತದೋ ಆ ಭಾಗಕ್ಕೆ ಅದು ಬಡಿತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಗಾಳಿ ಈ ಒಂದು ವೇಗ ಜಾಸ್ತಿ ಆಗ್ತದೆ. ಮತ್ತೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಅದು ಸಮುದ್ರದ ಮೇಲೆ ನೀರು ಕಾಯ್ದಿರ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅವು ಮೋಡಗಳಾಗಿರ್ತದೆ ಮತ್ತು ಅದರಿಂದ ಆ ಬೀಸುವ ಗಾಳಿಯ ಜೊತೆಯಲ್ಲಿ ದೂರಕ್ಕೆ ಚಕ್ರಾಕಾರವಾಗಿ ತಿರುಗ್ತಾವೋ ಅದು ಬರುವಾಗ ಸಮುದ್ರದ ಮೇಲೂ ಮಳೆಯನ್ನು ತರ್ತದೆ. ಹಾಗೆ ಭೂಮಿಯನ್ನು ಪ್ರವೇಶಿಸಿದಾಗ ಭೂಮಿಯನ್ನು ಕೂಡ ಮಳೆ ವಿಪರೀತ, ಬರೀ ಮಳೆಯಷ್ಟೇ ಬರೋದಿಲ್ಲ, ವಿಪರೀತವಾದಂಥ ಮಳೆ, ಗಾಳಿ, ಅಲ್ಲಿ ಮಳೆಗಿಂತ ಗಾಳಿಯಿಂದ ಅಂದ್ರೆ ಗಾಳಿ ಬಹಳ ವೇಗವಾಗಿ ಬೀಸ್ತಾ ಇರ್ತದೆ. ನೀವು ನೋಡಿರ್ತೀರಾ ನ್ಯೂಸ್ ಚಾನೆಲ್ಗಳಲ್ಲಿ, ತೆಂಗಿನ ಮರಗಳು ಇನ್ನೇನು ಬಿದ್ದೇ ಹೋದ್ವು ಅನ್ನೋ ಅಷ್ಟು ಬೆಂಡಾಗ್ತವೆ. ಅಂದ್ರೆ ಅಷ್ಟು ವೇಗ ಇರ್ತದೆ ಗಾಳಿಗೆ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳೇ, ಈ ಒಂದು ಏನು ಚಂಡಮಾರುತಗಳ ವೇಗ ತುಂಬ ಜಾಸ್ತಿ ಇರ್ತದೆ. ಸೊ ಚಂಡಮಾರುತಗಳ ವೇಗ ಜಾಸ್ತಿ ಇರೋದ್ರಿಂದ ಬಹಳ ಅವು ಅಪಾಯಕಾರಿಯಾಗಿರ್ತವೆ. ಮಾನವರ ಪ್ರಾಣ, ಆಸ್ತಿ ಪಾಸ್ತಿ ಎಲ್ಲವೂ ನಷ್ಟ ಆಗ್ತದೆ. ಓಕೆ, ಇನ್ನು ಚಳಿಗಾಲ ಮಕ್ಕಳೇ, ನಾವು ಇನ್ನು ಉಳಿದಂಥ 3 ತಿಂಗಳು ಅಂದರೆ ಯಾವುದು, ಡಿಸೆಂಬರ್ ನಂತರ ಜನವರಿ, ಫೆಬ್ರವರಿ, ಈ 3 ತಿಂಗಳುಗಳ ಕಾಲ ನಮ್ಮಲ್ಲಿ ಚಳಿಗಾಲ ಇರ್ತದೆ. ಈ ಸಂದರ್ಭದಲ್ಲಿ ಓರೆಯಾಗಿರ್ತಕ್ಕಂತಹ ಸೂರ್ಯನ ಕಿರಣಗಳು ಭಾರತದ ಮೇಲೆ ಬೀಳೋದ್ರಿಂದ ಸಹಜವಾಗಿ ನಮ್ಮಲ್ಲಿ ಸಂಪೂರ್ಣವಾಗಿ ಉಷ್ಣಾಂಶ ತುಂಬ ಕಡಿಮೆ ಇರ್ತದೆ. ಆದರೆ ದಕ್ಷಿಣ ಭಾರತದಲ್ಲಿ ಬಹಳ ಸೊಗಸಾಗಿರ್ತದೆ. ರಾತ್ರಿಯ ವೇಳೆ ಚಳಿ ಜಾಸ್ತಿ ಇರ್ತದೆ, ಹಗಲಿನ ವೇಳೆ ಏನು ಮೋಡ ರಹಿತವಾಗಿರ್ತಕ್ಕಂಥ ಶುಭ್ರವಾಗಿರ್ತಕ್ಕಂಥ ಆಕಾಶ ಇರ್ತದೆ. ಏನು ಅಂತಹ ಬಹಳ
ಏನು ತೊಂದರೆ ಇರೋದಿಲ್ಲ, ಅಂದರೆ ಅಷ್ಟೊಂದು ಪರಿಸ್ಥಿತಿ ಹದಗೆಡೋದಿಲ್ಲ. ಅಂದರೆ ಸ್ವಲ್ಪ ಉತ್ತರ ಭಾರತದಲ್ಲಿ ಚಳಿಯ ಪ್ರಮಾಣ ಜಾಸ್ತಿ ಆಗ್ತದೆ. ಸ್ವಲ್ಪ ಸಂದರ್ಭದಲ್ಲಿ ಸ್ನೋಫಾಲ್ ಅಥವಾ ಕೆಲವು ಸಂದರ್ಭಗಳಲ್ಲಿ -0 ಡಿಗ್ರಿಗಿಂತ ಕಡಿಮೆ ಆಗ್ತದೆ ಉಷ್ಣಾಂಶ. ಆಗ ಈ ಒಂದು ಸ್ನೋಫಾಲ್ ಆಗ್ತಕ್ಕಂಥದ್ದು ಇವೆಲ್ಲ ಉಂಟಾಗ್ತದೆ. ಅದರಿಂದ ಉತ್ತರ ಭಾರತದ ಪರಿಸ್ಥಿತಿ ಸ್ವಲ್ಪ ಕಷ್ಟಕರ, ಅಂದರೆ ಅದನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ದಕ್ಷಿಣ ಭಾರತದಲ್ಲಿ ನಮ್ಮ ಒಂದು ಏನು ಈ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಒಂದು ರೀತಿಯಲ್ಲಿ ಸೊಗಸಾಗಿರ್ತಕ್ಕಂತಹ ಒಂದು ಹವಾಮಾನ ಅನ್ಬೋದು. ಆರಾಮಾಗಿ ರಾತ್ರಿ ಚೆನ್ನಾಗಿ ಚಳಿ ಇರ್ತದೆ, ಬೆಚ್ಚಗೊತ್ಕೊಂಡು ಮಲ್ಕೋಬೋದು ಮಕ್ಕಳು ಅಲ್ವಾ. ಓಕೆ, ಶಲ್ ಐ ಮೂವ್? ರೈಟ್. ನೋಡಿ, ಈಗ ಇಲ್ಲಿ ನಿಮಗೆ ಒಂದು ಮ್ಯಾಪ್, ಭಾರತದ ನಿಮಗೆ ಭೂಪಟವನ್ನು ತೋರಿಸ್ತಾ ಇರ್ತೀನಿ ಅಲ್ಲ, ನೋಡ್ತಾ ಇದ್ದೀರಲ್ವಾ. ಒಂದು ಏನದು ಬರೀ ಹೊರರೇಖಾ ನಕ್ಷೆ, ಔಟ್ಲೈನ್ ಮ್ಯಾಪ್ ಅದು ಅಷ್ಟೇ ಅಲ್ವಾ. ಅಲ್ಲೇನು ಬೇರೆದು ಗುರುಸಿಲ್ಲ. ಆದರೆ 1, 2, 3 3 ನಂಬರ್ಗಳನ್ನು ಮಾತ್ರ ಗುರುತಿಸಿದೆ. ಈಗ ನಿಮಗೆ ಪರೀಕ್ಷೆಯಲ್ಲಿ ಯಾವ ಥರ ಇಂಥ ಪ್ರಶ್ನೆಗಳೆಲ್ಲ ಅಕಸ್ಮಾತ್ ಕೇಳಿದ್ರು ಅಂತ ಇಟ್ಕೊಳ್ಳೋಣ. ಏನು ಕೇಳ್ತಾರೆ ಅಂತ ಹೇಳಿದರೆ, ಈಗ ಈ 3 ಏನವು, ಯಾವ ಪ್ರದೇಶಗಳು ಅಂತ ನೀವು ಸರಿಯಾದಂತಹ ಒಂದು ಆಯ್ಕೆಯ ಗುಚ್ಛವನ್ನು ಗುರುತಿಸಬೇಕಾಗ್ತದೆ. ಈಗ ನೋಡಿ, ಇಲ್ಲಿ ನಾನು ನಿಮಗೆ ಸರಿ ಉತ್ತರವನ್ನು ತೋರಿಸ್ಬಿಟ್ಟೆ. ಮೌಸಿನ್ ರಾಮ್, ಗಂಗಾನಗರ, ಡ್ರಾಸ್. ಓಕೆ, ನೀವೀಗ ಅದು ಒಂದು ಗುಚ್ಛ ಅಲ್ವಾ. ಗಂಗಾನಗರ, ಡ್ರಾಸ್, ಮಾಸಿನ್ ರಾಮ್. ಹಾಗೆ ಮಾಸಿನ್ ರಾಮ್, ಡ್ರಾಸ್, ಗಂಗಾನಗರ, ಡ್ರಾಸ್, ಮಾಸಿನ್ ರಾಮ್, ಗಂಗಾನಗರ. ಈಗ ಏನಾಗಿದೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಬೇರೆ ಬೇರೆ ಆರ್ಡರಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅವೇ ಹೆಸರುಗಳು, ಬೇರೆ ಬೇರೆ ಆರ್ಡರ್. ಈಗ ನಾನು ನಿಮಗೆ ಮತ್ತೆ ಹಿಂದೆ ಹೋಗ್ತೀನಿ, ನೋಡೋಣ. ನೋಡಿ, ಈಗ ಅಲ್ಲಿ ನಿಮಗೆ ಬಹಳ ಮಕ್ಕಳೇ, ನಾನು ಹೇಳಿದ್ನಲ್ಲ, ಕೆಲವು ಸಂದರ್ಭದಲ್ಲಿ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೂಡ ಉತ್ತರ ಬರೀಬಹುದು. ಕಾಮನ್ ಸೆನ್ಸ್ ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, 1 ಅಂತ ಇರ್ತಕ್ಕಂಥದ್ದು ನೀವು ಆಪ್ಷನ್ಸ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಮಾಸಿನ್ ರಾಮ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಜಾಸ್ತಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಇದೇ ಪ್ರದೇಶ, ಹಿಮಾಲಯ ಪರ್ವತ ಪ್ರದೇಶ. ಹಿಮಾಲಯದ ಈ ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಬಹಳ ಹೆಚ್ಚು ಮಳೆ ಬರ್ತದೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಮೌಸಿನ್ ರಾಮ್ ಅಲ್ಲಿದೆ. ಸೊ ನಿಮ್ಮ ಮಾಸಿನ್ ರಾಮ್ ಅಂತ ಹೆಸರು ಹೇಳ್ತಿದ್ದಂಗ್ಲೇ ನಿಮಗೆ ಗೊತ್ತಾಯ್ತು, ಇದು ಅತ್ಯಂತ ಹೆಚ್ಚು ಮಳೆ ಪಡ್ಕೊಳ್ತಕ್ಕಂಥ ಪ್ರದೇಶ ಅಂತ ಅಲ್ವಾ. ಈ ಪ್ರದೇಶ ಅಂತ ಗೊತ್ತಾಗ್ತಿದ್ದಂಗ್ಲೇ ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಬಹಳ ಸುಲಭವಾಗಿ ಈ ಒಂದು ಈಶಾನ್ಯದಲ್ಲಿ ಇರ್ತಕ್ಕಂಥದ್ದನ್ನ ಗುರುತಿಸಿಬಿಡ್ತೀರಾ. ನೋಡಿ, ಕಾಮನ್ ಸೆನ್ಸ್ ನಿಮ್ಗೆ ಅಲ್ಲಿ ಕೆಲಸಕ್ಕೆ ಬಂತು. ಈಗ ಅಲ್ಲಿ ಎರಡನೇದೇನು, ಇನ್ನೇ 2 ಉಳಿದಿದೆ. ಒಂದು ಗಂಗಾನಗರ ಉಳಿದಿದೆ, ಇನ್ನೊಂದು ಡ್ರಾಸ್ ಉಳಿದಿದೆ ಅಲ್ವಾ. ಬಹಳ ಸರಳ ನೋಡಿ. ಎರಡನೇದು ರಾಜಸ್ಥಾನದ ಭಾಗ ಅದು ಅಲ್ವಾ. ಗಂಗಾನಗರ ನೀವು ಅದನ್ನು ಆಗ್ಲೇ ಕಲ್ತು ಬಿಟ್ಟಿರ್ತೀರಾ. ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಎಷ್ಟು ಡಿಗ್ರಿ ಅಂತ ಆಮೇಲೆ ನೋಡೋಣ, ಇನ್ನೊಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ನಾನು ನಿಮ್ಗೆ ಹೇಳ್ತೇನೆ. ಸೊ ನೋಡಿ, ಆ ಎರಡನೇದಾಗ್ಬಿಡುತ್ತೆ ಅಲ್ವಾ. ಹಾಗೆ ಮೂರನೇದು, ಈಗ ಮೂರನೇದು ನಮಗೆ ಗೊತ್ತೇ ಇಲ್ಲ ಡ್ರಾಸ್ ಎಲ್ಲಿದೆ ಅಂತ. ಡ್ರಾಸ್ ಎಲ್ಲಿದೆ ಅಂತ ನಮಗೆ ಗೊತ್ತೇ ಇಲ್ಲ. ಆ ಡ್ರಾಸ್ ಗೊತ್ತಿಲ್ಲ ಅಂತಂದ್ರೆ ಕೂಡ ನಾವು ಸುಲಭವಾಗಿ ಗೆಸ್ ಮಾಡ್ಬಿಡೋದು. ಈಗ ಅದು ಬಹಳ ಅದು ಎತ್ತರವಾದಂಥ ಪ್ರದೇಶದಲ್ಲಿದೆ, ಕಡಿಮೆ ಉಷ್ಣಾಂಶ ಇರುವಂಥ ಪ್ರದೇಶ, ಇವೆಲ್ಲ ಗೊತ್ತಾದಾಗ ಓಹೋ ಹಿಮಾಲಯ ಪರ್ವತ ಪ್ರದೇಶ, ಕಾಶ್ಮೀರದ ಭಾಗ, ಕಾರ್ಗಿಲ್ ಭಾಗ ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಮಕ್ಕಳೇ, ಏನು ಮ್ಯಾಪ್ಗಳನ್ನು ನಾವು ಗುರುತಿಸ್ತೀವೋ ಆ ಸಂದರ್ಭದಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಕೂಡ ನಾವು ಮಾಡಿಕೊಂಡ್ರೆ, ಬಳಕೆ ಮಾಡಿದರೆ ಉತ್ತರಗಳನ್ನು ಬಹಳ ಸರಳವಾಗಿ ಮಾಡ್ಬೋದು. ಓಕೆ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ. ಓಕೆ, ಈಗ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾನು ವೇಗವನ್ನು ಹೆಚ್ಚಿಸ್ಕೊಳ್ತೀನಿ. ಭಾರತದ ಅತ್ಯಂತ ಶುಷ್ಕ ಪ್ರದೇಶ ಎಂದು ಕರೆಯಲ್ಪಡುವ ಪ್ರದೇಶ, ದ ಹಾಟೆಸ್ಟ್ ಡ್ರೈಲ್ಯಾಂಡ್ ಇನ್ ಇಂಡಿಯಾ. ಹಾಟೆಸ್ಟ್ ಡ್ರೈಲ್ಯಾಂಡ್ ಯಾವುದು? ಅತ್ಯಂತ ಶುಷ್ಕ ಒಣ ಪ್ರದೇಶ ಯಾವುದು? ಒಣ ಅಂದರೆ ಮಳೆ ತುಂಬ ಕಡಿಮೆ ಬೀಳ್ತಕ್ಕಂಥ ಪ್ರದೇಶವನ್ನು ನಾವು ಒಣ ಪ್ರದೇಶ ಅಂತೇಳಿ ಕರಿತೇವೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥ 2 ಅಂಶ ಇದೆ. ಪಂಜಾಬ್, ಮುಂಬೈ ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಆಗಲ್ಲ. ಗಂಗಾನಗರ, ರೂಯಿಲಿ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಗಂಗಾನಗರ ಅತ್ಯಂತ ಭಾರತದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಕ್ಕಂಥದ್ದು ಗಂಗಾನಗರದಲ್ಲಿ. ಓಕೆ, ರೂಯಿಲಿ, ಹಾಗಾದ್ರೆ ಗಂಗಾನಗರನ ರೂಯಿಲಿನ ಅಂತ ನಿಮಗೆ ಏನಾದರೂ ಅನುಮಾನ ಬಂದ್ರೆ ನೋಡಿ, ಗಂಗಾನಗರ ಹೆಚ್ಚು ಉಷ್ಣಾಂಶ ದಾಖಲಾಗೋ ಪ್ರದೇಶ, ರೋಯ್ಲಿ ಅತೀ ಕಡಿಮೆ, ಭಾರತದಲ್ಲೆಲ್ಲ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ರಾಜಸ್ಥಾನದ ರೋಯ್ಲಿ. ಗಂಗಾನಗರನೂ ರಾಜಸ್ಥಾನದಲ್ಲೇ ಇರೋದು, ಮರುಭೂಮಿ ಪ್ರದೇಶ ರೋಯ್ಲಿ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ರೋಯ್ಲಿ. ಓಕೆ, ಅರ್ಥ ಆಗ್ತದಾ? ಓಕೆ, ಮುಂದೆ ಹೋಗೋಣ. ಇದು ನೇರವಾದಂತಹ ಒಂದು ಪ್ರಶ್ನೆ. ಇದರಲ್ಲಿ ಏನು ಸುತ್ತು ಬಳಸಿಲ್ಲ. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ, ದ ಹೈಟ್ ಆಫ್ ದ ಮೌಂಟ್ ಎವರೆಸ್ಟ್. ದಟ್ ಈಸ್ ವೆರಿ ಈಸಿ ಟು ಆನ್ಸರ್.
ದಟ್ ಈಸ್ 8,848 ಮೀಟರ್ಸ್. ಬಹಳ ಸುಲಭವಾಗಿ ನೀವು ನೆನಪಿನಲ್ಲಿ ಇಟ್ಕೋಬಹುದು. 8,848 ಮೀಟರ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂಥ ಶಿಖರ. ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ್ದೀನಿ ಒಂದು ಪ್ರಶ್ನೆಯನ್ನ. ನಾವು K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥ ಒಂದು ಅಂಶವನ್ನ ನಿಮ್ಗೆ ಹೇಳಿದೆ. ಅದು ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ. ಮೌಂಟ್ ಎವರೆಸ್ಟು ಪ್ರಪಂಚದಲ್ಲೇ ಇದೇ ಭಾಗದಲ್ಲಿ ಇರೋದು ಅತ್ಯಂತ ಎತ್ತರವಾದ ಶಿಖರ, ಆದರೆ ಅದು ನಮ್ಮ ಭಾರತದ ಭೂಭಾಗಕ್ಕೆ ಬರೋದಿಲ್ಲ. ಇಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ನೇಪಾಳ್ ಅಂಡ್ ಟಿಬೆಟ್. ನೇಪಾಳ್ ಮತ್ತು ಟಿಬೆಟಿನ ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಮತಟ್ಟಾದ ತಳವುಳ್ಳ ಕಣಿವೆ ಪ್ರದೇಶವನ್ನು ಹೀಗೆನ್ನುವರು. ಫ್ಲಾಟ್ ಬಾಟಮ್ ಲಾಂಜಿಟ್ಯೂಡಿಯಲ್ ಸ್ಟ್ರಕ್ಚರ್ ವ್ಯಾಲೀಸ್ ನೋನ್ ಆಸ್. ನೋಡಿ, ಇದು ಸ್ವಲ್ಪ ನಿಮಗೆ ಬೇರೆ ತರ ಕಾಣಿಸ್ತಾ ಇರ್ಬೋದು ಅಲ್ವಾ. ಸಮತಟ್ಟಾಗಿರ್ತಕ್ಕಂಥ ತಳ ಇರ್ತಕ್ಕಂಥ ಕಣಿವೆ ಪ್ರದೇಶ ಅಂದ್ರೆ ಇದನ್ನ ನಾವು ಡೂನ್ಸ್ ಅಂತೇಳಿ ಕರಿತೇವೆ. ಡೂನ್ಸ್ ಅಂದ್ರೆ ನಿಮಗೆ ಡೆಹ್ರಾಡೂನ್ ಅನ್ನುವಂಥ ಒಂದು ಊರಿನ ಹೆಸರನ್ನ ಕೇಳಿರು. ಅದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ. ನಿಮ್ಗೆ ಆ ಪ್ರಶ್ನೆ ಕೂಡ ಕೇಳ್ಬೋದು, ಏನು ಡೂನ್ಗಳಿಗೆ ಒಂದು ಉದಾಹರಣೆ ಅಂತ ಹೇಳ್ಬಿಟ್ಟು ನಿಮ್ಗೆ 4 ಆಪ್ಷನ್ ಕೊಟ್ಟರೆ ಡೆಹ್ರಾಡೂನ್ ಅದರಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಓಕೆ, ಹಾಗೆ ನೋಡಿ, ಇದು ಇನ್ನ ಹಿಂದೆ ನಿಮ್ಗೆ ಚಳಿಗಾಲದ ವಿಚಾರ ಮಾತಾಡ್ತಾ ಇದ್ದೆ. ಭಾರತದ ಅತ್ಯಂತ ಶೀತವಾಗಿರ್ತಕ್ಕಂಥ ತಿಂಗಳು ಯಾವುದು? ನೋಡಿ, ನಿಮ್ಗೆ ಏನು ಓದಿಲ್ದೇ ಇದ್ರೂ ಕೂಡ ನೀವು ಮಕ್ಕಳೇ ಕಾಮನ್ ಸೆನ್ಸ್ ಇಂದ ಉತ್ತರ ಬರಿಬಹುದು ಇದನ್ನ. ನೋಡಿ, ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ತುಂಬಾ ಶೀತ ಇರ್ತದ ಇಲ್ಲ ಅಲ್ವಾ, ಗೊತ್ತಿದೆ ನಿಮ್ಗೆ. ಇನ್ನು ಮಾರ್ಚಲ್ಲೂ ತುಂಬಾ ಸೆಕೆ ಇರ್ತದಲ್ಲ. ಇನ್ನು ಜೂನು ಜನವರಿ ಅಂತಂದ್ರೆ ಈಗ ನಾವು ಜೂನಲ್ಲಿ ಇದೀವಿ, ಮಳೆ ಬರುವಂತ ಕಾಲ ಅಲ್ವಾ. ಜನವರಿ ಅಲ್ವಾ, ಶೀತ ತುಂಬಾ. ನೀವು ಬಹಳ ಸುಲಭವಾಗಿ, ಯಾಕಂದ್ರೆ ನಮ್ಮಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ ಇದು ಚಳಿಗಾಲ ಭಾರತದಲ್ಲಿ. ಅದರಲ್ಲಿ ಜನವರಿ ಮಧ್ಯದ ತಿಂಗಳು ಅತ್ಯಂತ ಹೆಚ್ಚು ಶೀತ. ದ ಕೂಲೆಸ್ಟ್ ಮಂತ್ ಇನ್ ಇಂಡಿಯಾ ಇಟ್ ಈಸ್ ಡೆಫಿನೆಟ್ಲಿ ಜನವರಿ. ಅದರಿಂದ ಕೆಲವು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಒಂದು 10 ಸೆಕೆಂಡ್ ಯೋಚನೆ ಮಾಡಿದ್ರೆ ನಿಮಗೆ ಕೆಲವು ಉತ್ತರಗಳು ಸಿಗ್ತವೆ. ಓಕೆ, ರೈಟ್. ನೋಡಿ, ಈಗ ಇನ್ನೊಂದು ಪ್ರಶ್ನೆ ಬಂತು. ಬೇಸಿಗೆ ಕಾಲದಲ್ಲಿ ಭಾರತ ಪಡೀತಕ್ಕಂಥ ಶೇಕಡಾವಾರು ಮಳೆಯ ಪ್ರಮಾಣ ಎಷ್ಟು ಅಂತ. ನಾನು ನಿಮಗೆ ಈಗ ಸುತ್ತು ಬಳಸಿ ಏನು ಹೇಳೋದಿಲ್ಲ, ಬೇಗ ಹೇಳ್ಬಿಡ್ತೀನಿ ನಿಮ್ಗೆ ಉತ್ತರವನ್ನ. ನೋಡಿ ಮಕ್ಕಳೇ, ನಮ್ಮಲ್ಲಿ ಏನು ಒಟ್ಟು ಮಳೆ ಭಾರತದಲ್ಲಿ ಏನು ಬೀಳ್ತದೋ ಅದರಲ್ಲಿ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾನು ಹೇಳಿದ್ನಲ್ಲ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳಲ್ಲಿ ನಮಗೆ 75% ಮಳೆ ಬರ್ತದೆ. ಓಕೆ, ಹಾಗೇನೆ ಮುಂದಿಂದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಇದೆಯಲ್ಲ, ಆಗ 13%, ಅಂದ್ರೆ ಒಟ್ಟಾರೆ ಭಾರತದಕ್ಕೆ ಆಗ್ತಕ್ಕಂಥ ಮಳೆಯ ಪೈಕಿ 13%, ಅದು 13% ಮಳೆ ನಿರ್ಗಮನ ಮಾನ್ಸೂನ್ ಮಾರುತ, ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಎಲ್ಲ ಆಗ್ತದೆ. ಅಂಡ್ ನೆಕ್ಸ್ಟ್ ಚಳಿಗಾಲದಲ್ಲಿ ಬಂದ್ರೆ ನಿಮ್ಗೆ ಇಂಡಿಯಾ ರಿಸೀವ್ಸ್ ಜಸ್ಟ್ 2% ಆಫ್ ಆನ್ಯುವಲ್ ರೈನ್ಫಾಲ್. ಜಸ್ಟ್ 2%. ಚಳಿಗಾಲದಲ್ಲಿ ನಮಗೆ ತುಂಬಾ ಕಡಿಮೆ ಮಳೆ ಆಗ್ತಕ್ಕಂಥದ್ದು. ಇಡೀ ಭಾರತಕ್ಕೆ ಕೇವಲ ವರ್ಷದ ಮಳೆಯಲ್ಲಿ 2%. ಮತ್ತೆ ಬೇಸಿಗೆ ಕಾಲದಲ್ಲಿ ಉಳಿದ 10%, 10% ಮಳೆ ಆಗ್ತಕ್ಕಂಥದ್ದು. ಅದರಿಂದ ಈ 4 ಯಾವುದೇ ಪ್ರಶ್ನೆ ಕೇಳಿ, ಬೇಸಿಗೆ ಕಾಲದಲ್ಲಿ ಕೇಳಿದ್ರು ಅಥವಾ ನಿಮ್ಗೆ ಚಳಿಗಾಲದಲ್ಲಿ ಕೇಳಿದ್ರೆ, ಮಳೆಗಾಲದಲ್ಲಿ ಯಾವ್ದು ಕೇಳಿದ್ರು ಕೂಡ ಈ 4 ಏನು ಆಪ್ಷನ್ ಕಾಣ್ತಾ ಇದೆಯೋ ಅವೇ ಉತ್ತರ ಆಗಿರ್ತವೆ. ಅದನ್ನ ನೀವು ಪರಿಗಣಿಸ್ಕೋಬಹುದು. ಈಗ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾವುದೋ ಬೇಸಿಗೆಯಲ್ಲಿ 10% ಮಳೆಯನ್ನ ಪಡ್ಕೊಳ್ತವೆ. ಓಕೆ, ರೈಟ್. ನೋಡಿ, ಈಗ ಹಿಂದೆ ಒಂದು 5 ನಿಮಿಷದಿಂದ ನಿಮ್ಗೊಂದು ಮಾತು ಹೇಳ್ತೀನಿ. ರಾಜಸ್ಥಾನದ ಗಂಗಾನಗರದಲ್ಲಿ ನಮ್ಮ ಭಾರತದಲ್ಲೇ ಅತ್ಯಂತ ಹೆಚ್ಚು ಗರಿಷ್ಠ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಹಾಗಾದ್ರೆ ಎಷ್ಟದು, ಆ ಪ್ರಮಾಣ ಯಾವುದದು ಅಂತ ಕೇಳಿದಾಗ ಇದನ್ನು ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. 49.4 ಡಿಗ್ರಿ ಸೆಲ್ಸಿಯಸ್, 49.4 ಡಿಗ್ರಿ ಸೆಲ್ಸಿಯಸ್ ಏನು ಉಷ್ಣಾಂಶ ಇದೆಯೋ ಅದು ಭಾರತದಲ್ಲೇ ಅತ್ಯಂತ ಗರಿಷ್ಠ ಉಷ್ಣಾಂಶ ಅಂತ ಹೇಳಿ ದಾಖಲಾಗಿರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಹೇಳಿದ್ರೆ ರಾಜಸ್ಥಾನದ ಗಂಗಾನಗರದಲ್ಲಿ. ಇದನ್ನ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಓಕೆ ಮಕ್ಕಳೇ, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ನನ್ನ ಸಮಯಾವಕಾಶ ಮುಗೀತು. ಆ ಸಮಯಾವಕಾಶ ಮುಗೀತಾ ಇರೋದ್ರಿಂದ ನಾನು ಈ ಒಂದು ದಿನದ ಅವಧಿಯ ಏನು ಒಂದು ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಅನುಮಾನಗಳಿದ್ರೆ ಆ ಅನುಮಾನಗಳನ್ನು ನೀವು ಇರ್ತಕ್ಕಂಥ ವಾಟ್ಸಪ್ ನಂಬರ್ಗಳಿಗಾಗಲಿ ಅಥವಾ ನೀವು ನನ್ನ ನಂಬರ್ ಬೇಕಂದ್ರೆ ನೀವು ನೋಟ್ ಮಾಡ್ಕೊಳ್ಳಿ. 924 ಮತ್ತೆ 24999275 92424999275 ಇದು ನನ್ನ ನಂಬರ್.
ನೀವು ಎಲ್ಲ ಸಂದರ್ಭ ಬೇಡ, ರಾತ್ರಿ 7ರಿಂದ 8ರ ನಡುವೆ ನೀವು ಫೋನ್ ಮಾಡಿ. ಆ ಸಂದರ್ಭದಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನಾನು ನಿಮಗೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ತಾಲೂಕಿನ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೆ ಮಹಾದೇವ್ ಸರ್ ಅವರಿಗೆ, ಹಾಗೂ ಈ ಎಲ್ಲ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ತಾಂತ್ರಿಕ ಒಂದು ಎಲ್ಲ ವ್ಯವಹಾರವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಶ್ರೀ ಮಹಾದೇವ್ ಪ್ರಸಾದ್ ಸರ್ ಅವರಿಗೆ, ಹಾಗೂ ನಮ್ಮ ಏನು ಈ ಒಂದು ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀ ಲೋಕೇಶ್ ಅವರು, ಶ್ರೀ ನಟೇಶ್ ಅವರು, ಶ್ರೀ ಮಹೇಶ್ ಅವರು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ದಿನದ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಕೆನಾ ಸರ್? ಫೈನ್. ಕೋವಿಡ್-19 ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ನೀಡಿರುವ ಹಿನ್ನೆಲೆಯಲ್ಲಿ SLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಮ್ಮ ಮದ್ದೂರು ತಾಲೂಕಿನಲ್ಲಿ ಒಂದು ಯೂಟ್ಯೂಬ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಪುನರ್ಮನನ ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನನ್ನು ಮಾಡಿ ಈಗಾಗಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಏಕೆಂದರೆ ಈ ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳು ಮನೆಯಲ್ಲಿರುವುದರಿಂದ ಅವರ ಜೊತೆ ನೇರವಾದ ಸಂಪರ್ಕವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಶಿಕ್ಷಕರು ವಾಟ್ಸಾಪ್ ಗ್ರೂಪ್ ಮುಖಾಂತರ ಈಗಾಗಲೇ ಹಲವಾರು ತರಗತಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮದ್ದೂರು ತಾಲೂಕಿನಲ್ಲಿ 3468 ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಬರೆಯುತ್ತಿದ್ದು, ಅದರಲ್ಲಿ 3303 ಮಕ್ಕಳ ಬಳಿ ಮೊಬೈಲ್ ಇರುವ ಮಾಹಿತಿಯನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ಯೂಟ್ಯೂಬ್ ಮುಖಾಂತರ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿ ಅವರನ್ನು ನೇರ ಸಂಪರ್ಕಕ್ಕೆ ತಗೊಳ್ಳೋಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಮ್ಮ ಮದ್ದೂರು ಶಾಸಕರಾದಂಥ
ಶ್ರೀಯುತ ತಮ್ಮಣ್ಣ ಸಾಹೇಬ್ರವರು ನೀಡಿದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕರು ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ ರವರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿ ಮದ್ದೂರು ತಾಲೂಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ನಮ್ಮ ಕಚೇರಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ಕೆ ಕೈಯನ್ನು ಜೋಡಿಸಿ ಸಮರ್ಪಕವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ಸಹಕಾರಿಯಾಗಿದೆ.
ಇವತ್ತಿನ ದಿನದ ಈ ಒಂದು ಎರಡನೇ ಸೆಷನ್ ಏನಿದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಅದರಲ್ಲಿ ಸೆಕೆಂಡ್ ಯೂನಿಟ್ ದೆರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟಂಗೆ ಇವತ್ತು ಡಿಸ್ಕಷನ್ ನಡೆಯುತ್ತೆ. ಈಗಾಗಲೇ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನಿನ್ನೆಯ ಬೆಳವಣಿಗೆಯಲ್ಲಿ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿಧಾನ ಎರಡೂ ಕೂಡ ನಿಮಗೆ ಗೊತ್ತಾಗಿದೆ. ಏನು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇದೆ, ಅವು ಮೂರೂ ಸೇರಿ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ತಲಾ 40 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ಅವೆಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಆಗಿರ್ತವೆ. ಅವು ಕೂಡ ಈಗ ನಮಗೆ ಬಂದಿರೋಂಥ ಒಂದು ಮಾಹಿತಿ ಪ್ರಕಾರ ಸರಳವಾದಂಥ ಹಾಗೂ ನೇರವಾದಂಥ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ಕ್ವಶನ್ಸ್ ಆಗಿರ್ತವೆ. ಅದ್ರ ಬಗ್ಗೆ ಈಗಾಗಲೇ ಆ ಒಂದು ಮೆಥಡ್ ಏನಿದೆ ಅದಕ್ಕೆ ಸಿದ್ಧರಾಗಿ ಈ ಒಂದು ದಿನ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ, ಈ ಒಂದು ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಿಮ್ಮೊಂದಿಗೆ ಈಗ ಬರಲಿದ್ದಾರೆ ಮೋಹನ್ ರವರು. ಇವರು BRP ಆಗಿ ಮಂಡ್ಯ ನಾರ್ತ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಥ್ಯಾಂಕ್ ಯು. Good morning, my dear students. Today I would like to express my gratitude for having given this opportunity. Really, I think it is one of the innovative programs conducted by the Block Education Office, Maddur. Really, I think it is the first in the history of Karnataka. So on behalf of you, I would like to express my gratitude to the Block Education Officer, Maddur, and all the officials who worked hard for this program. Thank you, sir, to one and all. And if you come to the point today, I would like to deal with the chapter, the second unit. There is a girl by the tracks and the poem, Quality of Mercy. Quality of Mercy. ನನಗಿದ್ದಕ್ಕಿಂತ ಮುಂಚೆ I would like to tell you one thing. I think you have seen in the television that the question paper pattern has been changed and all the questions appear in the examination or multiple choice questions. Usually the students used to think that, oh, multiple choice questions are there in the examination, so it will be very easy to conduct the exam, and ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. But I would like to request you not to neglect, because we have paid a lot of for our negligency. Though there are multiple choice questions in the examination, we are supposed to give more concentrations on the lesson. We have to follow regularly. We have to read the lesson, because as there are multiple choice questions in the examination, the text is the only Bible for you. If there are 2 or 3 marks question, we can write the answer by guessing somewhat somewhere. But as far as the multiple choice questions are concerned, we have to go through the text line by line. That's why I kindly request you to read the text at least one lesson per a day and one poem per a day. So I would like to tell you about the type of questions appeared in the unit second. There is a girl by the tracks. Before going to that, I would like to ask one question. Suppose there is a man or there is a person who met with an accident. What will you do? If I ask the same question to my students when I'm in the class, I will get the innocent answers. What are they? Sir, I will call the police. Sir, I will call the ambulance. Sir, I will go and help the person. I will give him water. These are the innocent answers used to be given by the student. Do you think is it happen in real situation? No, in real situation such things do not happen. I would like to share some incidents. One of the incident which was taken place in HD Kote 2 or 3 years ago, there was an accident. In that accident, the 3 bike riders suffered, and one of the bike riders of the 3 died, because there were a lot of people who did not give any aid to the people who suffered with an accident.
ಈ ಥರ ತುಂಬ ಘಟನೆಗಳು ನಾವು ನೋಡ್ತಾನೆ ಇದ್ದೀವಿ. ಬಟ್ ಆಸ್ we are human being, we have to be kind towards others. We have to give our hand who are in need. This is the theme of this lesson. There is a girl by the track. This is a real incident which was taken place in Mumbai, one of the suburban railway stations. I think it is in Thane district of Mumbai. A young boy, a brave boy, dared to help the girl who fell off the moving train on the tracks. This is an extract taken by the English journal. It was by Devan Kanal. If you go to the story begins abruptly and colloquially. When we go for the story begins, as I have already told, abruptly and colloquially. ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ the scene begins in the suburban railway stations, one of the railway stations of Mumbai. This is one of the terrible incidents which happened in Mumbai suburban station in Thane district. So, one evening, an electric train made an halt at a station. As usually, the station is full of people, and everybody hurried to catch the train. At the Mumbai, this is the regular scene because it is Indian metropolitan cities. We can see this situation in all the metropolitan cities of India, like Tamil Nadu. If you go for Tamil Nadu, Chennai, Mumbai, and Kolkata. So this is the common scene in the metropolitan cities. Roma Thalreja met with an accident in that railway station. Roma Thalreja was 21-year-old call center executive. She tried to settle into a corner near the door of an electric train. I'm talking about the incident which was taken place in one of the suburban railway stations, Mumbai. As it was very rush and already the train was moving fast, Roma tried to get into the train, but she was jammed between the two women. See, she tried to find some place to stand safely, but all of a sudden she got pushed. She was not able to manage herself to stand firmly. Her weak and shaky foot lost their grips and her hands tried to hold the steel railing. Her foot was not steady. It was shaky and weak. When she got pushed out of the train, she tried to reach the steel railing above. But she found only air. She could not find the railing. She found only air and she was thrown out of the coach. She fell on the ground more than a meter below. There was a loud thud when she fell on the ground. That loud thud was muffled by the sound of the train. Because of the sound of the train, the fall of her sound could not be heard by the passengers. No one observed her fall. When she fell off the moving train, she was knocked senseless. She became senseless. ಇದು ಇಲ್ಲಿ ಏನಪ್ಪ ಅಂದರೆ ಇದು ಮುಂಬೈ ರಬ್ಬಲ್ವನ್ ರೈಲ್ವೆ ಸ್ಟೇಷನ್ ನಡೆದಂಥ ಘಟನೆ. ಇಲ್ಲಿ ದಿನನಿತ್ಯ ವರ್ಕರ್ಸ್ ಯೂಸ್ ಟು ಗೋ ಫಾರ್ ದ ವರ್ಕ್. ಇಲ್ಲಿ ತುಂಬ ರಶ್ ಇರುತ್ತೆ ರೈಲ್ವೆ ಸ್ಟೇಷನ್ಲಿ ಅಂತ ಒಂದು ಇನ್ಸಿಡೆಂಟ್ ನಡೆದ್ರೆ ಘಟನೆ ಬಗ್ಗೆ ಇಲ್ಲಿ ಬಿಗಿನಿಂಗಲ್ಲಿ ರೈಟರ್ ಹೇಳ್ತಿದ್ದಾರೆ. ಇಲ್ಲಿ ಒನ್ ಈವ್ನಿಂಗ್ Roma Thalreja, 20 years old, call center executive. She was the call center executive. ಅವಳು ಬಂದಾಗ ರೈಲ್ ಹತ್ತಕ್ಕೆ ಟ್ರೈ ಮಾಡ್ತಾಳೆ. She tried to catch the train, but there was full rush. So she was jammed between the two women. ಮತ್ತೆ ಅವಳು ನೆಕ್ಸ್ಟ್ ಹೋಗ್ತಾ she was pushed out of the train. ನಾನು ರೈಲಿಂದ ಮುಂದೆ ಏನು ಮಾಡ್ತಾಳೆ, ತಳ್ಳಲ್ಪಡ್ತಾಳೆ. She fell off the moving train. When she fell off the moving train on the track, she became unconscious. See, there was another train which was coming in the opposite direction of the train of Roma Thalreja. Baleshwar Mishra, he was the protagonist of the story. He was 20 years old, standing near the door. He could not believe his eyes that there was a girl on the track. ಅಲ್ಲಿ ಆಪೋಸಿಟ್ ಒಂದು ಟ್ರೈನ್ ಬರ್ತಾ ಇರ್ತದೆ. ಆ ಟ್ರೈನಲ್ಲಿ ಬಾಲೇಶ್ವರ್ ಮಿಶ್ರಾ ಕೂತಿರ್ತಾನೆ ಡೋರ್ ಪಕ್ಕ. ಅವನ ಕಣ್ಣೊಳಗೆ ನಂಬಿಕೆ ಆಗಲ್ಲ, ಒಂದು ಹುಡುಗಿ ಟ್ರ್ಯಾಕ್ ಮೇಲೆ ಬಿದ್ದಿದೆ ಅಂತ. He saw the girl, and also passenger of the same train saw the girl
They screamed, they cried out, "Oh, there is a girl by the track, there is a girl by the track." Quickly Baleshwar. Then the Baleshwar quickly went to the railway red emergency train and he grabbed the chain. The train slowed and stopped. He saw the worried faces of the people. Andre, when the people saw that girl on the track, they were worried. They were full of worried faces in the train. And the Baleshwar asked the people to come and help the girl, but no one came to help the girl. So when there was no one to come with the Baleshwar to help the Baleshwar jumped off the moving train. He started to run very fast between the tracks to find Roma. ಇನ್ನೊಂದು ಆಪೋಸಿಟ್ ಟ್ರೈನ್ ಬರಬೇಕಾದ್ರೆ ಅಲ್ಲಿ ಬಾಲೇಶ್ವರ ಕುಳಿತಿರ್ತಾನೆ, ಬೇರೆ ಪ್ಯಾಸೆಂಜರ್ ಕುಳಿತಿರ್ತಾರೆ, ನೋಡ್ತಾರೆ ಆ ಗರ್ಲನ್ನ ನೋಡಿ, ಟ್ರ್ಯಾಕ್ ಮೇಲೆ ಬಿದ್ದರೆ ಗರ್ಲನ್ನ ನೋಡಿ ಕಿರ್ಚ್ಕೊಳ್ತಾರೆ. ಬಟ್ ಬಾಲೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್ ದ ಎಮರ್ಜೆನ್ಸಿ ಟ್ರೈನ್, ದ ರೈಟ್ ಚೈನ್ ಆಫ್ ದ ಟ್ರೈನ್. ಬಟ್ ಆನಂತರ ಎಲ್ಲರೂ ಈ ರಿಕ್ವೆಸ್ಟೆಡ್ ದ ಪೀಪಲ್ ಟು ಕಮ್ ಟು ಹೆಲ್ಪ್ ಹರ್, ಬಟ್ ಯಾರೂ ಬರಲಿಲ್ಲ, ಅಲ್ಲಿ ಯಾರೂ ಬರಲಿಲ್ಲ. ಹಾಗಾಗಿ ಇವನೇ ರೈಲಿಂದ ಜಂಪ್ ಮಾಡಿಕೊಂಡು ಹೋಗಿ ಅವಳನ್ನು ಹುಡುಗೋ ಪ್ರಯತ್ನ ಮಾಡ್ತಾನೆ. ದಿಸ್ ಈಸ್ ದ ಫಸ್ಟ್ ಸ್ಟೋರಿ ಆಫ್ ದ ಫಸ್ಟ್ ಪಾರ್ಟ್. ನಿಮಗಿಲ್ಲಿ ಇದನ್ನು, ಯಾಕೆಂದರೆ ಯು ಹ್ಯಾವ್ ಲರ್ನ್ ದಿಸ್ ಇನ್ ಯುವರ್ ಕ್ಲಾಸ್ ರೂಮ್. ಇಟ್ ಈಸ್ ನಾಟ್ ಹಿಯರ್ we are for you to teach all the things, but you have learned this in your classrooms. You are well acquainted with the things which are in the text, but here we are going to do that only. We are going to recall the things in the what is in the lesson. Now I would like to discuss about the multiple choice question. What type of multiple choice questions can be asked in this on this topic? We shall see one by one. See, in the very beginning, I told you about the regular scene in and around India's most populated metropolis. Metropolitan means Mumbai is a metropolitan city. Kolkata is the metropolitan cities. Such scene is common in the metropolitan cities. So, what was that regular scene? Andre ಏನದು ಆ ರೆಗ್ಯುಲರ್ ಸೀನ್ ಯಾವುದು? ಈ ತರ ಒಂದು ಕ್ವಶನ್ ಅನ್ನು ಕೇಳಬಹುದು. See, quarreling of people on the streets of metropolis, swarming out of the train and pushing one's way into a train's coach. This is the correct answer. Swarming out means rushing into out of the train. Swarming means a mass of people, animals, things in a motion. Illi swarm means rush anta ashte, rush anta. This is the swarming out of a train and pushing one's way into a train's coach is the regular common scene we can find in the metropolitan cities of Mumbai. ಇದು ಮೊದಲನೇ ಕ್ವಶನ್, ಮೊದಲನೇ ಸೀನಲ್ಲೇ ಬರುತ್ತೆ, ಮೊದಲನೇ ಲೈನಲ್ಲೇ ಇದೆ. ಈ ಥರ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನೋಡ್ಕೊಳ್ತಾ ಹೋದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಟೆಂಡ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಸ್ಕೋರ್ ಔಟ್ ಆಫ್ ಔಟ್. See, come to the second one. The person who tried to settle into a corner near the door in the train she was none other than the Roma Talreja. ಈಗ ಚಾಪ್ಟರ್ ಯಾವ ರೀತಿ ಹೋಗ್ತಿದೆ ಅದೇ ರೀತಿ ನಾನು ಐ ಹ್ಯಾವ್ ಪ್ರಿಪೇರ್ಡ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಿಮಗೆ ಈಗ ಯಾವ ರೀತಿ ಬರ್ತದೆ ಇನ್ ದ ಎಕ್ಸಾಮಲ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೆಸ್. ನೋಡಿ, ಸೆಕೆಂಡ್ ಕ್ವಶನ್, ದ ಪರ್ಸನ್ ಹೂ ಟ್ರೈಡ್ ಟು ಸೆಟಲ್ into a corner near the door in the train was none other than the Roma Talreja. See, who was Roma Talreja? Roma Talreja was she was a call center executive. ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮಾರ್ಕೆಟ್ ಎಕ್ಸಿಕ್ಯೂಟಿವ್, ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಅದೇ ಥರದಂತೂ ಕ್ವಶನ್ಗಳನ್ನು ಕೊಡ್ತಾರೆ. ಮಾರ್ಕೆಟ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್, ವರ್ಕ್ ಇನ್ ದ ಮುಂಬೈ ಸಬರ್ಬನ್ ಟ್ರೈನ್ ಸರ್ವಿಸಸ್. No, Roma Talreja was a call center executive. See, Roma fell off the moving train. The fourth question is Roma fell off the moving train. Yake? Why she fell off the moving train? Yak bidlolu? ನಿಮಗೆ ಕನ್ಫ್ಯೂಷನ್ ಆಗೋಕ್ಕೆ ಸಿಮಿಲರ್ ಆಗಿರುವಂಥ ಕ್ವಶನ್ಗಳನ್ನ ಕೊಡ್ಬೋದು. ನೋಡಿ, 1, she tried to get into the moving train. She tried to get out of the moving train. She was pushed out of the train when she herself managed to stand firmly. I have already told you that when she got into train, she tried to settle in a corner and she tried to manage to stand firmly. But as there was a rush in the train, she was pushed out of the train. She was pushed out of the train when she tried to manage settle
firmly or try to stand in a corner. Main reason ಇದು ಆಗಿರುತ್ತೆ. ಹಾಗಾಗಿ ನೀವು you have to write this answer. See, next, Roma's fall from the train could not be heard. So when Roma fell off the moving train, there was a loud thud, but that loud thud could not be heard by the passenger of the same train because there was a loud sound of the train, because the train made a loud sound. ಅಲ್ಲಿ ಆ ಟ್ರೈನಿನ ಸೌಂಡ್ ಜಾಸ್ತಿ ಇರುತ್ತೆ ಅವಳು ಬಿದ್ದಾಗ ಬಂದಂತ ಥಡ್ ಅಂದ್ರೆ ಸೌಂಡ್ಗಿಂತ, ಹಾಗಾಗಿ ಅದನ್ನ ಕೇಳಿಸ್ಕೊಳ್ಳೋಕ್ಕಾಗ್ಲಿಲ್ಲ. ನೋಡಿ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಆ ಚಾಪ್ಟರ್ ಫ್ಲೋ ಆದಾಗೆ ಏನಾಗ್ತಾ ಇದೆ, ಹೋಗ್ತಾ ಇದೆ. ನೀವು ಇದೇ ತರ ಎಲ್ಲಾ ಪಾಠಗಳಿಗೆ ಇಫ್ ಯು ಪ್ರಿಪೇರ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ಆಲ್ ದ ಚಾಪ್ಟರ್, it will be easy for you to remember and recall and write in the examination. We shall move on to the next one. The girl on the track was seen by, see, I told you that there was a train coming by the opposite of the Roma's Talreja's train. The Roma Talreja was on the track. The girl, Roma Talreja, was seen by the train passengers. Train passenger means not the Roma Talreja's train passengers, but it was the passengers of the opposite train. The passengers of the opposite train saw the Roma Talreja on the track. See, there is a girl by the tracks. The voices cried out. See, these are the voices of the train passengers. ಮತ್ತೆ ನೀವು ಅಕಸ್ಮಾತ್ ಎಲ್ಲಾದ್ರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಯಾರಾದ್ರೂ ಟ್ರಿಕಿಯಾಗಿ ಟ್ರೈನ್ ಪ್ಯಾಸೆಂಜರ್ಸ್ ಆಫ್ ರೋಮಾ ತಾಲ್ರೇಜಾ ಅಥವಾ ಟ್ರೈನ್ ಪ್ಯಾಸೆಂಜರ್ಸ್ ಆಫ್ ದ ಅಪೋಸಿಟ್ ಟ್ರೈನ್ ಅಂತ ಕೇಳಿದಂತ ಸಂದರ್ಭದಲ್ಲಿ ಯು ಶುಡ್ ಬಿ ಕೇರ್ಫುಲ್. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ದ ವಾಯ್ಸಸ್ ವರ್ ಆಫ್ ನಾಟ್ ದ ಪ್ಯಾಸೆಂಜರ್ಸ್ ಆಫ್ ರೋಮಾ ತಾಲ್ರೇಜಾಸ್ ಟ್ರೈನ್. ಇಟ್ ವಾಸ್ ದ these were the voices of the train of the passengers of the opposite. The next one. When Baleshwar saw the girl on the track, what did he do? See, there was a train by the then there was an opposite train. The Baleshwar was sitting at the door of the opposite train. The Baleshwar saw the girl. Then what did he do? ಏನ್ ಮಾಡ್ದ ಅವನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನೋಡಿ, ಮಲ್ಟಿಪಲ್ ಚಾಯ್ಸ್ ಯಾವ ತರ ಇದೆ. He called the railway police and informed about the accident. He did not think to help the girl as he was afraid of getting involved in an inconvenient situation. Ali, Baleshwar requested other people to come and help her, but the people did not come to help the Baleshwar or the girl because the people were afraid of getting involved in the police cases or court cases. That means they are afraid of getting involved in inconvenient situation. In the same way, did Baleshwar think? No, he did not think as the other people thought. So what did he do then? So he was impulsive to help the girl. So he grabbed the red emergency chain of the train and rushed to help the girl. When he grabbed the red emergency chain of the train automatically slowed and he jumped out of the moving train, rushed to help the girl. Ee riti questions we can expect in the examination. When Rama met with an accident, the caller's behavior was exhibited by. Here, caller's behavior means unconcerned. Caller's means the word is unconcerned. ನಮಗೆ ಯಾರಾದರೂ ಏನಾದರೂ if there is a person who is suffering from something, is met with an accident or something, there is problem with him, we have to show some concern. ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂದಾಗ, ಪ್ರಾಬ್ಲಮ್ ಇದ್ರೆ ಅಂದಾಗ we have to show some concern. ಅದನ್ನ ಕಾಲರ್ಸ್ ಬಿಹೇವಿಯರ್ ಅಂದ್ರೆ ಅನ್ಕನ್ಸರ್ನ್ಡ್ ಬಿಹೇವಿಯರ್ ಅಂತ ಅರ್ಥ. ಹಾಗಾಗಿ who showed the unconcerned behavior? Did Baleshwar Mishra show the unconcerned behavior? No. Who showed the unconcerned behavior? ಅಂದ್ರೆ ಒಂದು ಅದ್ರ ಬಗ್ಗೆ ಕನ್ಸರ್ನ್ ಇಲ್ದಿರೋ ಹುಡುಗಿ ಬಿದ್ದಿದ್ದಾಳೆ, ಅವ್ರಿಗೆ ಹೆಲ್ಪ್ ಮಾಡಬೇಕು ಬಿಡಬೇಕು, ಅದನ್ನ ಕಾಲರ್ಸ್ ಬಿಹೇವಿಯರ್ ಅಂತ ಕರಿತೀವಿ ನಾವು. ಅದನ್ನ ತೋರಿಸಿದವ್ರು ಯಾರಪ್ಪ ಅಂದ್ರೆ ಪೀಪಲ್ ವಾಚಿಂಗ್ ದ ಆಕ್ಸಿಡೆಂಟ್, ಅಥವಾ ಇಲ್ಲಿ ಬೇರೆ ರೀತಿ ಕೇಳ್ಬೋದು ಪ್ಯಾಸೆಂಜರ್ಸ್ ಆಫ್ ದ ಟ್ರೈನ್ ಅಂತಾದ್ರೂ ಕೇಳ್ಬೋದು. ಇನ್ ದ ಎಕ್ಸಾಮಿನೇಷನ್ ದ ಕ್ವಶನ್ ಪೇಪರ್ ಮೇ ಆಸ್ either the people watching the accident or the passengers of the train. ಯಾವ ರೀತಿ ಅದು ಯಾರು ತೋರಿಸ್ತಾರಪ್ಪ ಅಂದ್ರೆ
ಸಹ ಪ್ರಯಾಣಿಕರು ಬೇರೆಯವರು ಅಂತ ಈ ತರ ಕ್ವಶನ್ಸ್ ಅನ್ನು ಕೇಳಬಹುದು. ಬಾಲೇಶ್ವರ್ ವಾಸ್ ಇಂಪಲ್ಸಿವ್ ಇನ್ ಗ್ರಾಬಿಂಗ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಟ್ರೈನ್. ಇಲ್ಲಿ ಇಂಪಲ್ಸಿವ್ ಮೀನ್ಸ್ ವಿಶ್, ಅರ್ಜ್, ಪರ್ಟಿಕ್ಯುಲರ್ಲಿ ಎ ಸಡನ್ ಒನ್ ಪ್ರಮೋಟಿಂಗ್ ಆಕ್ಷನ್, ಅಂದ್ರೆ ಹಠಾತ್ ಪ್ರವೃತ್ತಿ, ಏನಾದರೂ ಮಾಡಬೇಕು ಈ ತರ ಅನ್ನೋದ ಇಂಥ ಇಂಪಲ್ಸಿವ್ ಬಿಹೇವಿಯರ್ ತೋರಿಸ್ತಾನೆ. ಬಾಲೇಶ್ವರ್ ವಾಸ್ ಇಂಪಲ್ಸಿವ್ ಇನ್ ಗ್ರಾಬಿಂಗ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಟ್ರೈನ್. ಯಾಕೆಂದ್ರೆ he wanted to get off the train as there was emergency for him. ನೀವು ಎಷ್ಟೋ ಫಿಲಮ್ಗಳಲ್ಲಿ ನೋಡಿರ್ತೀರಾ, ವಿಲನ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ಟ್ರೈನ್ ಇಳಿದು ಧುಮ್ಕಿ ಓಡೋಗೋದಿಲ್ಲ ನಾವು ನೋಡಿರ್ತೀವಿ. ಆ ಥರ ಏನು ಎಮರ್ಜೆನ್ಸಿ ಏನು ಇರಲಿಲ್ಲ ಅಲ್ಲಿ. ದೇರ್ ವಾಸ್ ಸಿವಿಯರ್ ಫೈಟ್ ಇನ್ ದ ಟ್ರೈನ್ ಅಮಾಂಗ್ ದ ಪ್ಯಾಸೆಂಜರ್ಸ್. ತುಂಬ ಏನಾದರೂ ಸಿವಿಯರ್ ಫೈಟ್ ಇತ್ತಾ ಪ್ಯಾಸೆಂಜರ್ ನಡುವೆ, ಅದು ಇರಲಿಲ್ಲ. ದೇರ್ ವಾಸ್ ಅನ್ಸ್ಕ್ರಪುಲಸ್ ಥಿಂಗ್ ಇನ್ ದ ಟ್ರೈನ್, ಏನಾದರೂ ಅಕ್ಷುಲ್ಲಕವಾದಂಥ ಘಟನೆಗಳು ನಡೀತಿತ್ತ ಇಲ್ಲ. ಜಸ್ಟ್ ಈ pulled the red emergency train because he had seen the injured girl on the track. ಅವನು ಆ ಇಂಜರ್ಡ್ ಗರ್ಲ್ನ ಟ್ರ್ಯಾಕ್ ಅಲ್ಲಿ ನೋಡಿದ್ದ. he wanted to help the girl. So Baleshwar was impulsive in grabbing red emergency train because he wanted to help the girl who had been injured, who had been on the track. See, the other passenger, ಇಲ್ಲಿ Baleshwar voluntarily rushed to help the Roma Thalreja, but other passengers did not volunteer to help Baleshwar. ಇಲ್ಲಿ ಈ ಬನ್ನಿ, Baleshwar requested the passengers to come with him and to help the Roma Thalreja. The passengers did not volunteer. ಬರಲಿಲ್ಲ. ಹಾಗಾದ್ರೆ ರಿಯಲಿ ಆರ್ ದೇ ಅನ್ಕನ್ಸರ್ನ್, ರಿಯಲಿ ಆರ್ ದೇ ಕಾಲಸ್? ಹಾಗಾದ್ರೆ ಆ ಜನಗಳು ನಿಜವಾಗ್ಲೂ ಅನ್ಕನ್ಸರ್ಡ್ ಇದ್ರ? ವಿ ಕಾಂಟ್ ಸೇ ದಟ್ ದ ಪ್ಯಾಸೆಂಜರ್ಸ್ ರಿಯಲಿ ವರ್ ಅನ್ಕನ್ಸರ್ಡ್. ಇಲ್ಲ, ಆ ಥರ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅನ್ಕನ್ಸರ್ಡ್ ಅಲ್ಲಿ ಉತ್ತರ ಆಗಲ್ಲ. ನೋಡಿ, ಸಿ, ದೇ ಥಾಟ್ ಒನ್ ಮ್ಯಾನ್ ವಾಸ್ ಎನಫ್ ಟು ಹೆಲ್ಪ್ ರೋಮಾ. ಅವ್ರು ಅನ್ಕೊಂಡಿರ್ಬೋದು ಒನ್ ಮ್ಯಾನ್ ವಾಸ್ ಎನಫ್ ಟು ಹೆಲ್ಪ್ ರೋಮಾ. ದ ಟ್ರೈನ್ ವಾಸ್ ಮೂವಿಂಗ್ ಫಾಸ್ಟ್, ಟ್ರೈನ್ ಮೂವ್ ಆಗ್ತದೆ, ಇಳಿದಕ್ಕಾಗಲ್ಲ. ಅವರು ರಿಯಲಿ, ಇಫ್ ಯು ಥಿಂಕ್ ದೇ ಆರ್ ನಾಟ್ ಅನ್ಕನ್ಸರ್ಡ್, ಬಟ್ ಸಚ್ ಬಿಹೇವಿಯರ್ ವಾಸ್ ಎಕ್ಸ್ಪ್ರೆಸ್ಡ್ ಬೈ ದ ಪ್ಯಾಸೆಂಜರ್. ಅದಕ್ಕೆ ರೀಸನ್ ಏನು? ಬಿಕಾಸ್ ದೇ ವರ್ ಅಫ್ರೈಡ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಪೊಲೀಸ್ ಆರ್ ಕೋರ್ಟ್ ಕೇಸಸ್. ಅವ್ರಿಗೆ ಒಂದು ಬೈ ನೇಚರ್ ದೋ ದೇ ವರ್ ಕನ್ಸರ್ನ್, ದೇ ಕುಡ್ ನಾಟ್ ಕಮ್, ದೇ ಡಿಡ್ ನಾಟ್ ಡೇರ್ ಟು come to help the girl because they were afraid of being involved in the inconvenient situation or police or court cases. Nanavatu, in the very beginning, I remembered the incident of the HD Kote, where the people did not come to help the people who suffered a lot with an accident because they were afraid of being involved in the court cases. One thing, Amele Karnataka Sarkara made an act that if any person who helps such people should not be called to the court again and again or police station. Once they can be called and take all the information, they should not be called again and again ಅಂತ ಒಂದು ಆಕ್ಟ್ ಅನ್ನು ಮಾಡಿದೆ. ಅಂದ್ರೆ ಏನು ಭಯ, ಮತ್ತೆ ಕರೆದಿ ನಮಗೆ ಹಿಂಸೆ ಕೊಡ್ತಾರೆ ಪೊಲೀಸ್ನವರು, ಸುಮ್ಮನೆ ಕಿರಿಕು ಅನ್ನೋದಕ್ಕೆ ಯಾರೋ ಹೋಗಲ್ಲ. ಬಟ್ ಸರ್ಕಾರ ಒಂದು ಕಾನೂನನ್ನು ತಗೊಂಡ್ಬಂದಿದೆ, ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ. If there is a situation, if there are some people who really need of your help, God help them. Be kindful to them. See, next question. When Rama met with an accident, no one volunteered. Again, Ali, the same question repeated here. The type of question, andre, the words have been changed, that's all. They were afraid of getting involved in the courts or police. When Rama fell on the tracks, there was no one was ready to save her except people did not come to help Roma Thalreja. The only one person who came to help Roma Thalreja was Baleshwar Mishra. See, this is about the first para, the first theme of the lesson. See, approximately there are 13 questions can be asked in this area. If you go through the text, you can guess what are the other type of questions can be asked in that area. ನೀವು ಅದನ್ನ you have to go through the text. ಯಾಕೆಂದ್ರೆ text is the Bible now. If you want to attend all the multiple choice questions, you need to go through the text and read the text
again and again. So we shall move on to the next part. See the second part. When the girl was on the track, when the people did not come to help Baleshwar to help the girl, the Baleshwar stopped the train by grabbing the emergency chain. He started to run very fast between the tracks. After jumping out of the train, Baleshwar started very fast between the tracks. After running several minutes, he found her laying stretched by the side of the tracks. When he found her, she asked how she was. ಅಲ್ಲಿ ಬರ್ತಾನೆ ಬಂದ ತಕ್ಷಣ ಸ್ವಲ್ಪ ದೂರ ಓಡಿ ಬರ್ತಾನೆ. He saw the Roma. She was laying stretched by the side of the track. She asked, Bhanji, ab theek hai. It means he asked how she was. But there was no response. No help from the side. ಅವಳು ಯಾವುದೇ ರೆಸ್ಪಾನ್ಸ್ ಅನ್ನ ಕೊಡಲ್ಲ. And there was no help from the side. ಅಂದ್ರೆ there was no one to help Baleshwar. Only he could see the blood flowing out of a deep cut behind her head. He could see the blood shed girl saying a silent prayer. He carried her searching for a way out. ಅಲ್ಲಿ ಬಂದಾಗ ಯಾರೂ ಇರಲ್ಲ ಅವನಿಗೆ ಸಹಾಯ ಮಾಡೋದಕ್ಕೆ. ಅವನು ಕೇಳ್ತಾನೆ ಅವಳನ್ನ, ಹೇಗಿದ್ದೀರಾ ನೀವು ಅಂತ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಯಾಕೆ? ವೈ ವಾಸ್ ದೇರ್ ನೋ ರೆಸ್ಪಾನ್ಸ್? Because she was unconscious. So he carried her in his arm. He crashed through shrubbery and reached the road. ಅಲ್ಲಿ ಬೇಲಿಗಳೆಲ್ಲ ಇರ್ತದೆ, ಅದ್ರ ಮುಖಾಂತರ ಬರ್ತಾನೆ. He tried to seek the help from the motorist, but no one stopped. He requested the many motorists to stop and help him. No one stopped. At last, then there is in the next hige, if you go on, there is an information about the Roma and Baleshwar. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ರೆ ಇದಾದ ನಂತರ there is an information about the Roma and Baleshwar. See, Roma was a call center executive. She was engaged with a boy. Her fiance was Vijay. ಇಲ್ಲಿ ಬಯೋಗ್ರಫಿಯನ್ನು ಕೊಡ್ತಾರೆ ನೆಕ್ಸ್ಟ್ 8ನೇ ಪ್ಯಾರಾದಲ್ಲಿ. She was engaged with a boy. Her fiance was Vijay. And she loved her job because she could talk to many people. As she was the call center executive, she could talk to many people and she could make new friends there. So she loved her job. If you come to the Baleshwar Mishra was from Uttar Pradesh. He was from Mirzapur, Uttar Pradesh. He was a high school dropout. He was unemployed. He came to Mumbai in search of a job. This is about the second part of the lesson. Okay. See, now we can go through this. What type of multiple choice questions can be asked as far as the second part of the lesson is concerned? See, Baleshwar came to Roma. See, he jumped out of the moving train. He ran between the tracks for few kilometers. When Baleshwar came to Roma, jumping out of the moving train, he found Roma at last. Where did he find Roma? Where did he find Roma? Whether he found Roma by the side of the road? No. By the side of the building? No. On the road? No. He saw her. He found her by the side of the tracks between the two stations. This is between the two stations. I think it is 5 kilometers away from the Thane. Then a dash pulled the red chain to help wounded girl. It's easy one. You can answer very easily. Baleshwar Mishra pulled the red chain to help the wounded girl. See, Baleshwar saw blood flowing out of a wound on Roma's head. There was a wound on Roma's head. The blood was flowing out of wound of Roma's head. Then what did he do? Did he start to give first aid to her? No. Did he go in search of a doctor? No. Or did he leave her to her fate? Or ಏನಾದರೂ ಆಗೋಗ್ಲಿ ಅಂತ ಬಿಟ್ನ. ಬಟ್ ಈ ಥರ ಚಾಯ್ಸಸ್ ಅನ್ನ ಕ್ವಶನ್ ಪೇಪರ್ ಸೆಟರ್ ಬೇರೆ ಯಾವುದಾದ್ರೂ ಕೊಡಬಹುದು. ಬಟ್ ಡೋಂಟ್ ವರಿ ಅಬೌಟ್ ದಟ್.
be conscious about the correct answer. He did. What did he did? What did he do? He lifted her and made his way across the tracks. ಅವನು ಎತ್ಕೊಳ್ತಾನೆ, ಎತ್ಕೊಂಡು ಟ್ರ್ಯಾಕ್ ಅನ್ನ ದಾಟಿ he came towards the road. See, when Baleshwar came to Roma and asked, Behanji, ab theek hai? When he came to Roma, he asked how she was. But there was no response. When Baleshwar asked Roma how Roma was, Roma did not respond him. There was no response. Why? ಈ ಥರನೂ ಕೇಳಬಹುದು. Roma was severely injured and hardly speak. ಅಂದರೆ ಅವಳಿಗೆ ತುಂಬ ಹಿಟ್ ಆಗಿತ್ತು, ಮಾತಾಡೋಕ್ಕಾಗ್ತಿಲ್ಲ. She was very afraid of the shock of the fall and could not speak. ಅವಳಿಗೆ ಟ್ರೈನಿಂದ ಬಿದ್ದ ಶಾಕಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ. No, she did not wish to speak. She did not wish to speak with a stranger. As the Baleshwar was strangers, she did not wish to speak. ಇದು relevant ಅಲ್ಲ. She could not respond because she lost her consciousness when she fell off the moving train. She became unconscious as soon as she fell off the moving train. This is the correct answer. You have to write this. Then the districts where Roma lived in was Thane. This is about the biography of Roma Talreja. You come to know these things in the biography of Roma Talreja. She lived in Thane. Roma loved her job because, see, she loved her job because the job fetched a handsome salary. Of course, she was the call center girl, the call center executive girl. The job could fetch a handsome salary. Sometimes some people do not give importance to the salary. Sometimes, not all the times. ಇಲ್ಲಿ ಅದು ಆಗಲ್ಲ. As for the lesson is concerned, according to text, this is not the appropriate answer. She worked for her livelihood. She could talk to many people and make new friends. It was a respectful job. So the call center executive job was a respectful job, but we have to give the appropriate answer. So the appropriate answer is she could talk to many people and make a new friend. That's why she loved her job. Then Roma's fiance was, when I told you about the biography of Roma Talreja, I told you that she was engaged with a boy and her fiance was Vijay. Baleshwar Mishra was, see, if you come to the biography of Baleshwar Mishra, it is been given in the 9th paragraph of the text. Baleshwar Mishra was a high school dropout, but Roma Talreja was a become graduate, but Baleshwar Mishra was a high school dropout. See, Baleshwar Mishra was an unemployed because he was high school dropout. He did not have any higher education, that he found it difficult to get a handsome or good job. So he was unemployed. The main reason for this, he was a high school dropout. Ee tara questions, they used to ask such type of questions in the examination. ನೀವು ಇದನ್ನ ನೋಡ್ಕೊಳ್ಬೇಕಾಗುತ್ತೆ. See, Baleshwar Mishra came to Mumbai. See, why did Baleshwar Mishra come to Mumbai? There are many choices for you. One is to meet his friend, to meet his sister Roma Talreja, to spend some time with his friends in Mumbai. No, these are not the appropriate answer. He came to Mumbai in search of a job. It was fruitless. ಅಲ್ಲಿ ಅವನಿಗೆ ಇನ್ನು ಕೆಲಸ ಸಿಕ್ಕಿರಲಿಲ್ಲ. ಅದ್ರ ಬಗ್ಗೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಐ ಹ್ಯಾವ್ ನಾಟ್ ಪ್ರಿಪೇರ್ಡ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ದ ಟಾಪಿಕ್. ಅದ್ರ ಬಗ್ಗೆನೂ ಕೇಳ್ಬೋದು. His job hunt was fruitless. ಆ ಥರನೂ ಅವ್ರಿಗೆ ಕೇಳ್ಬೋದು. ಅದನ್ನು ನೋಡ್ಕೋಬೇಕಾಗತ್ತೆ. You have to look over this. Next, we shall move on to the third part. See, Baleshwar was struggling very hard to hold the blood-stained woman in his arm. I told you that Baleshwar came to Roma Talreja
after jumped of moving train, and he found the Roma Thalreja was bloodstained. He could not do anything. He simply took her in her arms and came across the tracks, and he tried to reach the road. He came to road Baleshwar. When he came to road, Baleshwar was struggling very hard to hold the bloodstained woman in his arms. Though innumerable motorists drove by, see, there were innumerable motorists who drove by. No one came forward to help her. ಯಾರೂ ಬರಲಿಲ್ಲ. At last, at last, he begged many people to help him, but no one came to help the Baleshwar. At last, who came? At last, a tempo truck driver came to help the Baleshwar. He stopped. Baleshwar begged him to help. At last, the tempo truck driver agreed to help. Baleshwar kept her on the back of the truck and told him what had happened. ಅವಳನ್ನು ಟ್ರ್ಯಾಕಲ್ಲಿ ಬ್ಯಾಕಲ್ಲಿ ಟ್ರಕ್ನ ಬ್ಯಾಕಲ್ಲಿ ಮಲಗಿಸಿ he told the truck driver what had happened. He had explained all the incident. At that time, a traffic police arrived. ನೋಡಿ ಆ ಟೈಮ್ನಲ್ಲಿ ಟ್ರಾಫಿಕ್ ಪೊಲೀಸ್ and a cop means is American usage, police is British usage. The cop suggested them to take the girl to Aroli, where there was a hospital. Hogi, take the girl to Aroli anta. The cop suggested the girl to take the girl to Aroli, but Baleshwar did not agree to take the girl to Aroli. ಇದ್ರ ಮೇಲೂ ಕೇಳ್ಬೋದು ಯಾಕೆ ತಗೊಂಡೋಗಿಲ್ಲ. Why the Baleshwar did not agree to take the girl to Aroli? ಈ ತರ ಮಲ್ಟಿಪಲ್ ಚಾಯ್ಸ್ ಅನ್ನ ಮುಂದೆ ಕೇಳೋ ಚಾನ್ಸಸ್ ಇರುತ್ತೆ. Because it was 10 kilometers away from that place. It was 10 kilometers away from that place. I think 10 kilometers travel ಮಾಡೋಷ್ಟುಗಳಿಗೆ ತೊಂದರೆ ಆಗುತ್ತೆ. It will be difficult for it to travel for 10 kilometers. He wanted to take the Roma Thalreja to nearby hospital. ಅವನಿಗೆ ಅಲ್ಲಿ ತುಂಬಾ ದೂರ ಇದೆ, 10 kilometers ದೂರ ಇದೆ. Instead of taking her to that to Aroli, he wanted to take her to nearby hospital. See, Baleshwar took her nearby hospital, which was very small. That the hospital which Baleshwar took the Roma was very small. The on-duty physician gave the first aid to her, and he advised them to take her to the nearby hospital, as there was a lack of personnel and equipment in the hospital. When the Baleshwar took her to the nearby hospital, the on-duty physician means doctor gave her only first aid. ನಿಮ್ಗೆ ಕೇಳ್ಬೋದು, why did the doctor give only first aid to the Roma and ask Baleshwar to take her to another hospital? ಯಾಕೆ ಅಂತ ಕೇಳಿದಾಗ ನೀವು ಇದನ್ನ ಬರೀಬೇಕಾಗತ್ತೇನು? Because there was a lack of personnel, and personnel means staff. There was lack of staff and equipment in that hospital. They carried her back to the truck and left for nearby hospital. They carried her back to the truck and left that place for the nearby hospital. When the vehicle moved unsteadily, her eyes opened slightly. ಅಲ್ಲಿ ಒಂದು ಗಾಡಿ ಜರ್ಕ್ ಹೊಡೆದಾಗ when there was a jerk of the truck, she opened slightly. He took her brother's Dinesh number and informed. The Baleshwar took the number of Dinesh and informed about the accident to the Dinesh. See, this is about the third part of the lesson. See, he borrowed the phone from the truck driver. See, the person who helped Baleshwar to take Roma to hospital was, see, when Baleshwar was on the road, he requested many motorists to help to take her to hospital, but no one came to help Baleshwar. The person who helped Baleshwar to take the Roma to hospital was a tempo truck driver. He was not an auto rickshaw driver, car driver, motorist. ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. When Baleshwar pleaded for help from the motorist, nobody helped him except the same question has been repeated, but the words have been changed. ಆ ಥರ
ಚೇಂಜ್ ಮಾಡಿ ಕೇಳ್ತಾರೆ, ನೀವು ಅದನ್ನು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಥಿಂಗ್, ದಟ್ಸ್ ಆಲ್. ಸಿ, the dash advised Baleshwar to take Roma to a nearby hospital. See, when the truck driver came to help Baleshwar to take her to hospital, a cop came there, a police came there. He suggested the Baleshwar to take nearby hospital or Aroli. I'll suggest ಮಾಡಿದಾರೆ cop. Take the girl to Aroli. This suggestion was given to Baleshwar. Who gave this suggestion? Who gave the suggestion to take the girl to Aroli, to take the girl Roma to Aroli? ಆ ಥರನೂ ಕ್ವಶನ್ ಕೇಳ್ಬೋದು. A person who suggested to take the Roma to Aroli was, see, none other than the cop, the police. The police or the cop suggested the Baleshwar to take the girl to Aroli. Next, see, they arrived at a small hospital. See, the Baleshwar came to a small hospital, came to a nearby small hospital. Where? Ali, yenide situation. What was the situation when the Baleshwar came to a small hospital? Another ಕೊಟ್ಟಿದ್ದಾರೆ. You have to choose the most appropriate one. See, they lacked staff and equipment. They refused to treat Roma, or refused Madilla. They did not refuse to treat Roma. They gave the first aid. They operated on Roma, though no. They found that there was no doctor. So no, there was a physician. He gave the first aid. But in that hospital, there was lack of staff and equipment. ಅಲ್ಲಿ ಎಲ್ಲ ಯಾವುದು ಸರಿಯಾಗಿರಲಿಲ್ಲ, ಸ್ಟಾಫ್ ಇರಲಿಲ್ಲ. ಅದರಿಂದ they could not treat Roma Thalreja. ಅಷ್ಟೇ. The physician in the small hospital gave only first aid to Roma, because when the Baleshwar took Roma to a nearby hospital, the physician gave only first aid to Roma. Yake? Because the Roma was not admitted in that hospital, because nimge options nodi, she was very seriously injured. It's not the appropriate answer. She could not pay her medical expenses. That is not appropriate answer. There was no personal equipment. There were no personal equipment, means there was a lack of staff and equipment. ಅದರಿಂದ ಅವರು ಫಸ್ಟ್ ಏಡ್ ಅಷ್ಟೇ ಮಾತ್ರ ಕೊಡ್ತಾರೆ. See, Baleshwar had a good memory. The line which suggests this statement is, ನೀವು ಹೇಳ್ಬೋದು, we can think that Baleshwar had a good memory. How can you say that Baleshwar had a good memory? When the truck jerked, Roma opened her eyes for a fraction of a second. He asked her to tell the phone number of someone. She told their brother's phone number. There was no chance for the Baleshwar to write down the number, but he could remember that number. ಅವನು ಆಗಲೇ ರಿಮೆಂಬರ್ ಮಾಡ್ಕೊತಾನೆ. ಅಲ್ಲಿ ಕೇಳ್ತಾನೆ, he asked the truck driver to give the phone to call her brother Dinesh. This line, he memorized Dinesh's cell number, itself suggests that Baleshwar had a good memory. Even ನಮಗೆ ನೋಡಿ, ನಮ್ಗೆ ಯಾರಾದ್ರೂ ನಂಬರ್ ಹೇಳಿದ್ರೆ, if anyone says one phone number, we used to write it in our book or pad. We can't remember that, but Baleshwar could remember the whole phone number of Dinesh. This line suggests that Baleshwar had a good memory. ಈ ಥರ such type of questions will be asked in the examination. ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಿ. Roma's brother Dinesh Thalreja was, again, he was a marketing executive. It is also one of the easiest question. You can answer very easily such questions. Now we have come to the last part. See, at last she was carried to the Divine Multi-Speciality Hospital. Roma was carried to the Divine Multi-Speciality Hospital. She was admitted there. Dr. Agarwal admitted the Roma Thalreja without any paperwork, as she was seriously injured. When we go to hospital, we have to write our name, address, something else. But she was got admitted without any paperwork, because allu exam ಅಲ್ಲಿ ಕೇಳಬಹುದು. In exam they may ask the question like, Agarwal admitted her
without any paper because she was severely injured. After Baleshwar noticed that he could not thank the driver because the driver had already left the place. After having got admitted Roma Talreja, the Baleshwar came back to express his gratitude to the truck driver, but he could not thank the truck driver because the truck driver had already left the place. ಅವನು ಆಲ್ರೆಡಿ ಏನಾಗಿರ್ತಾನೆ ಪ್ಲೇಸ್ ಅನ್ನು ಬಿಟ್ಟು ಹೊರಟೋಗಿರ್ತಾನೆ. So Baleshwar revisited the place where Roma fell off the moving train. Andre, she came to know that she missed some her belongings. When he came to know that she missed some belongings, he revisited the place where Roma fell off the moving train. He collected her phone number, handbag which were missing. Her phone number and her handbag were missing. That were collected by the railway employee. A railway employee informed that some of her belongings had been found on that place. So, with the help of the railway employee, he collected her handbag and phone. See, Roma, after some time, Roma made a full recovery. After a few days, she became okay. She made full recovery. She was thinking about the accident. When she became recovered, she was thinking about the accident, and she said that she could not imagine what would have happened if Baleshwar had not been there. If the Baleshwar had not been there, we cannot also think what would have happened to Roma Talreja. ಅಲ್ಲಿ ರೋಮಾ ತಾಲ್ರೇಜ ಬಿದ್ದಿದ್ದಾಗ ಬಲೇಶ್ವರ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. She was surprised. She was astonishing. It was astonishing. She was surprised to learn the manner in which she had been rescued. ಅವನು ಹೇಗೆ ಅವಳನ್ನು ಕಾಪಾಡ್ದ ಅನ್ನೋದು ಕೇಳಿದ್ರಿಂದ ಅವಳಿಗೆ she was surprised. She was astonished that a stranger would jump off from the train and risk his life for her. Andre, usually the people do not come to help such people. I have already told you that because they are afraid of getting involved in the police cases. But Baleshwar was a stranger. He jumped off moving train and he took a risk to help her. So, ಆಗ ಹೇಳ್ತಾರೆ ಈ ಕ್ವಶನ್ ಕೇಳ್ತಾಳೆ ಅವಳು, ಏನಕ್ಕೆ ದೋ ಯು ಆರ್ ಸ್ಟ್ರೇಂಜರ್ ಯು ಹೆಲ್ಪ್ಡ್ ಮೀ ವೈ ಅಂದಾಗ ಬಲೇಶ್ವರ್ ಹೇಳ್ತಾನೆ ಶಿ ವಾಸ್ ಇನ್ ನೀಡ್ ಆಫ್ ದಟ್. She needed the help. So, Baleshwar opinion that Mumbai people are afraid to help such people because they had fear of getting trapped in the police or courts. Andre, opinion ಏನು ಅಂದರೆ it was the opinion of the Baleshwar Mishra that the people of Mumbai are afraid to help such people because they are afraid of getting involved in the inconvenient situation or trapped in the police or court cases. This is about the last paragraph of the lesson. See, what type of multiple choice questions can be asked on this paragraph? See, finally Roma was given treatment in the Dash hospital. See, first she was taken to a small hospital. From there she was advised to go to the other hospital. See, finally she was taken to the Divine Multi-Specialty Hospital in Gonzali. The doctor at Divine Hospital admitted Roma without any paperwork. I have already told you that when we go to the hospital, we have to give our information by name, address, age, something else. But she was got admitted without any paperwork. The main reason for that, she was seriously injured. She was severely injured. ತುಂಬಾ ಗಾಯ ಆಗಿತ್ತು, ತುಂಬಾ ಏಟಾಗಿತ್ತು. She needed the treatment first. ಅಲ್ಲಿ the question paper setters may give more options or other options. You have to look on the key points. She needed the treatment first, then the paperwork, or it means she was severely injured. Oh, I couldn't. I thank him. Baleshwar thought.
The him refers to ಇಲ್ಲಿ I couldn't thank him. ಇದು Baleshwar thought that he could not thank truck driver. ಇಲ್ಲಿ him refers to who is the him ಅಂದ್ರೆ ಯಾರು ಅಂತ ಒಂದು ಕ್ವಶನ್ಸ್ ಇದೆ. In the examination some dialogues may be taken and as the reference about the person. You have to concentrate on the dialogue of the lessons. See, him refers to the tempo truck driver. ಇಲ್ಲಿ him ಅಂದ್ರೆ ಬೇರೆ ಯಾರು ಅಲ್ಲ, tempo truck driver. Baleshwar could not thank the tempo truck driver because he had left the place. See, Baleshwar could not thank the tempo truck driver because it was just his duty to help him. Roma was his relative. Like a relative, we need not to express our gratitude to the relative. It was just his duty to help him. Allah. Baleshwar did not know how to thank him. He slipped away with his truck after having done all the help. Andre, he had gone away before the Baleshwar returned back. Andre, he slipped away with his truck after having done all the help he could do. ಅವನು ಏನು ಸಹಾಯ ಮಾಡಬೇಕು ಅದು ಮಾಡಿಬಿಟ್ಟು ಅವನು ಅಲ್ಲಿಂದ ಏನಾಗಿದ್ದ, he had gone away. That's why Baleshwar could not help the tempo truck driver. See, then if Baleshwar had not come forward to help Roma, ಇಲ್ಲೋಯ್ತು, ಇಲ್ಲಿ ಬರ್ತಾ ಇದೆ. What would have happened if Baleshwar had not come to help Roma? What would have happened? See, imagine. She could have been saved by railway employees. She could have managed herself to go to the hospital. She could have bled to death. She could have called her brother after some time. See, third one is the most appropriate one. If the Baleshwar had not come forward to help Roma, she could have bled to death. Such type of multiple choice questions will be asked. That's why I've been telling, go through the text. If nobody had helped Roma could have bled to death. This was told by, when she was taken to the hospital, Dr. Agarwal of the Divine Hospital opinion that if nobody had helped Roma could have bled to death. ಅಲ್ಲಿ ಹೇಳ್ತಾರೆ, ನಿಮ್ಗೆ ಕೇಳ್ಬೋದು ಈ ಡೈಲಾಗ್ ಅನ್ನ ಯಾರದು, ಹೂ ಟೋಲ್ಡ್ ದಿಸ್ ಡೈಲಾಗ್. ಹಾಸ್ಪಿಟಲ್ಗೆ ವೆನ್ ಶಿ ವಾಸ್ ಕ್ಯಾರಿಡ್ ಟು ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ದಿಸ್ ವಾಸ್ ಟೋಲ್ಡ್ ಬೈ ದ ಡಾಕ್ಟರ್ ಅಗರ್ವಾಲ್. ಇಲ್ಲಿ ಯಾರಿಗೆ ಹೂ ಟೋಲ್ಡ್ ಟು ಹೂಮ್ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗುತ್ತೆ ನೀವು. Baleshwar revisited the spot where Roma had fallen to. See, why did Baleshwar revisit the spot where Roma had fallen? ಯಾಕೆ ಅವನಲ್ಲಿ ಭೇಟಿ ಕೊಟ್ಟ? Can be asked. See, complain the railway police. Whether he wanted to complain the railway police, no. To look for her belongings, look for Roma's belongings, inspect how the accident happened. ನೋಡಿ, ಅಲ್ಲಿ belongings, you can observe these things. ಇಲ್ಲಿ his and Roma's, ಇಲ್ಲಿ they used to give tricky answers. In the multiple choice question, they may used to give the tricky answer. Confuse ಮಾಡೋದಕ್ಕೋಸ್ಕರ. Don't get confusion. Go through all the options. Pick out the correct one. Here, he revisited the spot to look for the Roma's belongings. Roma's belongings had been found by. So, when the Baleshwar revisited the spot to look for Roma's belonging, he could not find her belonging at the spot. It was carried away. It was taken by the railway employee. So Roma belongings had been found by the railway employee. Roma said, I think it is astonishing. What was astonishing? After recovery, she expressed her surprise. She expressed her astonishment. What was that? Say nothing. A stranger, Baleshwar jumped off a train and risked his life. Then, according to Baleshwar, the people of Mumbai could not help at the time of accident because I have already told you they were afraid of getting trapped in the courts or police cases. Roma met with the accident in Thane district. Language, the tempo truck driver
used to speak is Gujarati. ಅಲ್ಲಿ ಟೆಂಪೋ ಟ್ರಕ್ ಡ್ರೈವರ್ ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದ, he was talking Gujarati. See, such type of multiple choice questions can be asked in the there is a girls by the track. As far as the girls by the track is concerned in the examination, you have to go through the text. You have to prepare your own questions based on the text, because text is the Bible only for the multiple choice questions. Now we shall move on to the quality of mercy. This quality of mercy, as far as the old pattern of question is concerned, it was prescribed for the memorization. Now we are going to attend the exam in the new pattern, in which multiple choice questions are supposed to be asked. That's why we have to concentrate on this lesson as far as the multiple choice questions are concerned. The quality of mercy, it was an extract taken from the play of William Shakespeare, Merchant of Venice. Merchant of Venice, one of the my favorite plays. I would like to tell a story of Merchant of Venice. There were two characters. One was Shylock and other was Antonio. There was bitter enmity between the Shylock and Antonio. Shylock was a Jew. He was the miser and a money lender. Antonio was a good Christian. He used to give money to the people who are in need of it. Shylock was a miser. He used to give money to the people at a higher rate of interest. And there was a friend of Antonio, his name was Bejan. He wanted to marry a girl, Portia. So he needed some money. So he went to Antonio to help him to give some money, but Bejanio was not in a position to give the money. But his ships were on the sea. He could expect some goods from the ship, and he could earn money after some time. That's why he went to Shylock and borrowed some money. But Shylock gave money to Antonio on a certain condition, that after a certain time, if Antonio was failure to give back money, the Shylock was free to cut a pound of flesh from Antonio's body. After some time, Bejanio met Portia. He married Portia. There was a joy among them. But after some time, the Antonio's ship could not reach the shore, and he could not repay the loan of Shylock at a fixed date. So Shylock demanded the money from Antonio, but Antonio could not repay the money. So he demanded a pound of flesh from his body. This was the situation. So the case was taken to the Duke. In front of the Duke, there was a trial. So Portia, she was the husband of Bejanio, came in disguise as a lawyer to the court of the Duke, where she argued in favor of the Antonio. There, according to the bond, the Shylock was right to cut a pound of flesh from his body, but she told him about the mercy. ಹೌದು, ಇಲ್ಲಿ ನಿನಗೆ ಒಂದು ಪೌಂಡ್ ಆಫ್ ಫ್ಲೆಶ್ ಅನ್ನು ತಗೊಳ್ಳೋ ಅಧಿಕಾರ ಎಲ್ಲ ಇದೆ ಬಾಂಡ್ ಪ್ರಕಾರ, ಆದರೆ ಸಿಚುವೇಶನ್ನು ವರ್ಸಾಗಿದೆ. ಹಾಗಾಗಿ ಇಲ್ಲಿ ಅವನಿಗೆ ಕರುಣೆಯನ್ನು ತೋರಿಸು, ಅವನಿಗೆ ಯು ಹ್ಯಾವ್ ಟು ಶೋ ಮರ್ಸಿ ಆನ್ ದ ಆಂಟೋನಿಯೋ ಅನ್ನೋ ಒಂದು ಸಿಚುವೇಶನ್ ಈ ಮರ್ಸಿ ಬಗ್ಗೆ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆ ಒಂದು ಪೋರ್ಷಿಯ ಹೇಳಿದ್ದನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ, ಈ ಎಕ್ಸ್ಟ್ರಾಕ್ಟ್ ಅನ್ನ ತಗೊಂಡಿದ್ದೀವಿ. ಇಲ್ಲಿ ಇದು ದಟ್ ಈಸ್ ಕ್ವಾಲಿಟಿ ಆಫ್ ಮರ್ಸಿ. ಸಿ ದ ಕ್ವಾಲಿಟಿ ಆಫ್ ಮರ್ಸಿ ಶೇಕ್ಸ್ಪಿಯರ್ ಸ್ಟೇಟೆಡ್, the quality of mercy ಅವ್ರು ಹೇಳ್ತಾರೆ, ಇದು the speaker here is the Portia. She says the quality of mercy is not showered by force or compulsion. It droppeth as a gentle rain from heaven upon the earth. Here the mercy is compared to the gentle rain from heaven, because it flows like a drop in the hearts of the persons. ಈ ಕ್ವಾಲಿಟಿ ಆಫ್ ಮರ್ಸಿ ನಾವು ಬಲವಂತದಿಂದ ಪಡ್ಕೊಳ್ಳೋದು. it should come from the heart of the people. The speaker says that quality of mercy is a voluntary emotion. There is no force to show the mercy. It should come from the bottom of the heart of the people. It cannot be forced by anyone. This feeling has to come from within oneself naturally. ಅಂದ್ರೆ ಅರ್ಥ, ನಾವು ಯಾರನ್ನಾದ್ರೂ ಕರುಣೆ ತೋರಿಸಿ ಅಂತ ಬಲವಂತ ಮಾಡಿ ಪಡ್ಕೊಳ್ಳೋಕ್ಕಾಗಲ್ಲ, ಅದು ಹೃದಯದಿಂದನೇ ಬರಬೇಕು ಅನ್ನೋ ಅರ್ಥ ಮೊದಲ 2 ಲೈನಿನ ಅರ್ಥ. ಸಿ what type of multiple choice questions can be asked as far as these 2 lines are concerned? See, quality of mercy is an extract from the play Merchant of Venice.
ಅದನ್ನು ನೀವು ಕ್ಲಾಸಲ್ಲಿ ತುಂಬ ಕಲ್ತಿರ್ತೀರಾ. ದ ಸ್ಪೀಕರ್ ಇನ್ ದ ಪೋಯಮ್ ಇಸ್ ಪೋರ್ಷಿಯೋ. ನಿಮಗೆ ವಿಲಿಯಂ ಶೇಕ್ಸ್ಪಿಯರ್, ಸಾಮಾನ್ಯವಾಗಿ ಸಮ್ ಪೀಪಲ್ ಯೂಸ್ ಟು ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್. This play was written by William Shakespeare. But the speaker in the poem is not the William Shakespeare, it was Portia. See, in this poem, mercy is compared to the gentle rain from the heaven. It's also easy one, you can easily guess in the examination. The quality of mercy is not forced. In the very first line, you can come with this. The quality of mercy is not forced, it comes voluntarily. The quality of mercy is not strain. Here the word strain means, what is the meaning of word strain? ಈ ಥರನೂ ಕೇಳ್ಬೋದು. ಅಲ್ಲಿ ಒಂದೊಂದು ವರ್ಡ್ಗಳನ್ನು ಕೊಟ್ಟು ಒಂದು ಲೈನನ್ನು ಕೊಟ್ಟು, they used to give one line from the poem or a dialogue from the lesson. They may ask meaning of one word. There may be chances to ask such questions. So the strain means force. Mercy drops from heavens. It's also easy one. It droppeth as the gentle rain from heaven. Here droppeth from the heaven means, the mercy drops from the heaven means it is as pure as heaven. That's all. Mercy drops like the gentle rain. Snow, hail, flakes. Adu snow, hail means halikallu, flakes, kanagalu. Andre idu bada easy. Poem line alle bandirodrinda you can easily guess. Mercy drops like the gentle rain. See, next line, if you go for the next line, the speaker here interprets mercy as twice blessed. You can see the third line. Here the mercy is twice blessed. It means both the giver of mercy and his receiver of mercy is blessed. If one shows the mercy on another, he will be blessed, and also receiver of the mercy will also be blessed. Here means they are twice blessed. In nature, if you contrast this to the nature, in nature, if the cloud is blessed, it showers rain on the earth. ನೋಡಿ, ಕ್ಲೌಡ್ ಬ್ಲೆಸ್ ಆದ್ರೆ ಅದು ಮಳೆಯನ್ನು ಸುರಿಸುತ್ತೆ. On the other hand, earth also gives trees and fruits if it is blessed. ನೋಡಿ, ಮಳೆ ಹುಯ್ಯುತ್ತೆ, ಬ್ಲೆಸ್ ಆದಾಗ ಮಳೆ ಹುಯ್ಯೋದ್ರಿಂದ ಭೂಮಿ ಫಲವನ್ನು ಕೊಡುತ್ತೆ. ದಟ್ ಮೀನ್ಸ್ both cloud giver and the earth receiver are twice blessed. It is vice versa. Again, ಭೂಮಿ ಬ್ಲೆಸ್ ಮಾಡಿದೆ ಅಂದರೆ ಎವಾಪರೇಟ್ ಆದಾಗ ಅದು ಮೇಲೋಗುತ್ತೆ ಮತ್ತೆ ಮಳೆ ಬರುತ್ತೆ. ಈ ಥರ if one shows the mercy, he will be blessed by the God, and also at the same time receiver of the mercy will be blessed by the God. That is the meaning of the line, mercy is twice blessed. Example ಯಾವ ಥರ ಕೇಳ್ಬೋದು ನೋಡಿ. The poet says that the quality of mercy is twice blessed. In what sense a poet has said that the quality of mercy is twice blessed? It is sent from heaven? No. It is the mightiest? No. It is an earthly power? No. It blesses both giver and receiver and taker. Then see, if you go for the next line, the quality of the mercy is the mightiest in the mightiest. There are many virtues like kindness, love, other virtues are there. The quality of mercy is mightiest among the virtues. It's the mightiest of the mightiest. The quality of mercy is so great that it is never feared. Here the speaker compares the power of the king with the power of mercy. Nodi, king andre power. King is nothing, is a power. But mercy is more powerful than the king. So adan heltare, the quality of mercy is the mightiest in the mightiest means is the more powerful than the powerful thing. The throned kings had the power to rule. ಅಂದ್ರೆ ರಾಜ ಅಂದಾಗ ಒಂದು ಅಧಿಕಾರ ಇರುತ್ತೆ, ಪವರ್ ಇರ್ತದೆ, he can rule. ರಾಜ means power. They carry the sceptre which indicates their royal power. ನಿಮಗೆ ಗೊತ್ತಿರ್ಬೋದು, ಒಂದು ರಾಜರು ಹಿಂದಿನ ಕಾಲದಲ್ಲಿ ಒಂದು ಸೆಪ್ಚರ್ನ ಇಟ್ಕೊಳ್ತಿದ್ರು. ನೀವು ಉಪೇಂದ್ರ ಫಿಲಮ್ ಅನ್ನು ನೋಡಿದ್ರೆ ರಕ್ತ ಕಣ್ಣೀರು, ದೇ ಯೂಸ್ ಟು ಹೋಲ್ಡ್ ಎ ರಾಡ್ ವಿತ್ ಇನ್ ಹಿಸ್ ಹ್ಯಾಂಡ್. ಇಟ್ ವಾಸ್ ದ ಕಸ್ಟಮರಿ ಟು ಯೂಸ್ ಸಚ್ scepters by the great people in those days. It shows the power. Andre a scepter and the power na source, especially royal power. The scepter is also a symbol of their majesty, and the symbol of their majesty means ghanate, gambhirya. So totally the king is power, scepter is power, royal power, but mercy is more powerful than the power of the king ಅನ್ನೋ ಅರ್ಥ ಈ ಲೈನಲ್ಲಿ ಗೊತ್ತಾಗುತ್ತೆ. See, then an emperor who is enthroned with the crown and scepter is always looked with A1 majesty.
If there is no, people looked after the kings with fear and majesty. ರಾಜ ಅಂದರೆ ಜನಗಳಿಗೆ ಭಯ, ಸೆಪ್ಚರ್ ಅಂದರೆ ಭಯ, ಒಂದು ಗೌರವದಿಂದ ನೋಡ್ತಾರೆ. The sight of the sceptre may create fear and dread among the people. ಅವರಿಗೆ ಆ ರಾಜನ ಪವರ್ ಜನಗಳಲ್ಲಿ ಭಯ ಉಂಟು ಮಾಡಬಹುದು. But it shows the force of temporal power. But that such power of the kings is only temporary. The sceptre shows the force of only temporal power. The quality of mercy is more powerful than all the symbols of powers on the earth. ಅಂದ್ರೆ if there is a mercy in the heart of the king, you will be looked like God by the people. Then is power. So mercy is divine quality, or it's a godly power. It's permanent power. It's eternal power. It is not like temporary power as the power of king, whereas the sceptre is an earthly temporal power. ಅಂದ್ರೆ ಇಲ್ಲಿ ರಾಜನ ಪವರ್ಗಿಂತ ಆ ಮರ್ಸಿ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ. Sceptre shows the force of temporal power. Here sceptures can be identified with the king. Sceptre ಅಂದ್ರೆ ಏನು? king ಅಂತ ಅರ್ಥ. ಅದು a decorated rod carried by a king as a symbol of power is called sceptre. ಅಲ್ಲಿ ಏನು what we have asked in the 10th question is ಏನಾಗಿದೆ? ಉಲ್ಟಾಗಿದೆ. It has been ಬೇರೆ ಬೇರೆ ತರ ಕೇಳಿದ್ದಾರೆ ಅಷ್ಟೇ. Mercy is dash the sceptre way. Mercy is above the sceptre way. ಅಂದ್ರೆ ಎಲ್ಲದಕ್ಕಿಂತ ಮರ್ಸಿ ತುಂಬಾ ಪವರ್ಫುಲ್. ಮರ್ಸಿ is more powerful than the sceptre way. It's above the sceptre way. See, if you come to the last lines of the poem, king is power, but mercy is more powerful than the king. When the mercy is enthroned in the king's heart, it becomes equivalent to God. I have already told you that if there is a mercy in the heart of the king with his power, the people will treat him as a god. If the mercy is enthroned in the king's heart, it becomes equivalent to God. So, while giving judgment, if one is merciful, then the quality will shine like a God himself. If the king is merciful, if anyone is merciful while giving judgment, then the quality will shine like a God himself. It means that while imparting justice, one has to also be merciful. If mercy is part of justice, then this earthly power shines like a godly power. ಅಂದ್ರೆ ಈ ರಾಜನ ಹೃದಯದಲ್ಲಿ ಕರುಣೆ ಅನ್ನೋದು ಅಂದ್ರೆ ಯಾವುದೇ ವ್ಯಕ್ತಿ ಆಗಲಿ, ಇಫ್ ದೇರ್ ಇಸ್ ಎ ಮರ್ಸಿ ಇನ್ ದ ಹಾರ್ಟ್ ಆಫ್ ಎ ಪರ್ಸನ್, ಅವನೊಂದು ತೀರ್ಮಾನ ಕೊಡ್ಬೇಕಾದ್ರೆ ಏನೋ ಒಂದು ಮಾಡಬೇಕಾದ್ರೆ ಅವನಿಗೆ ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ, ಇಫ್ ದೇರ್ ಇಸ್ ಎ ಮರ್ಸಿ ಇನ್ ಇಸ್ ಹಾರ್ಟ್, ಅವನ ಹೃದಯದಲ್ಲಿ ಒಂದು ಕರುಣೆ ಅನ್ನೋದಿದ್ರೆ, he will become equivalent to God. ಅಂದ್ರೆ ಜನಗಳು ದೇ ಯೂಸ್ ಟು ವರ್ಷಿಪ್, ದ ಪೀಪಲ್ ಯೂಸ್ ಟು ವರ್ಷಿಪ್ ಹಿಮ್. ಹಾಗಾಗಿ ವಿ ಶುಡ್ ಬಿ ಮರ್ಸಿಫುಲ್ ಟು ದ ಪರ್ಸನ್ ಹೂ ಆರ್ ನೀಡ್ ಆಫ್ ಇಟ್. ಅಲ್ಲಿ ಹೀಗಾಗಿ ಇಲ್ಲಿ ಪೋರ್ಷಿಯೋ ಇನ್ ದ ಮರ್ಚೆಂಟ್ ಆಫ್ ವೆನಿಸ್ ಟೋಲ್ಡ್ ಶೈಲಾಕ್ ಟು ಶೋ ಮರ್ಸಿ ಆನ್ ಆಂಟೋನಿಯೋ. ಶಿ ಟೋಲ್ಡ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ, ಹೌ ಇಫ್ ದ ಶೈಲಾಕ್ showed mercy and Antonio, how Shylock will be blessed by the God. ಅಂದ್ರೆ ಇಲ್ಲಿ ಶೈಲಾಕ್ ಆಂಟೋನಿಯೋ ಮೇಲೆ ಮರ್ಸಿಯನ್ನು ತೋರಿಸಿದ್ರೆ ಶೈಲಾಕ್ ವಿಲ್ ಬಿ ಬ್ಲೆಸ್ಡ್ ಅಂಡ್ ಆಂಟೋನಿಯೋ ವಿಲ್ ಆಲ್ಸೋ ಬಿ ಬ್ಲೆಸ್ಡ್. ಇದೇ ಸಿಚುಯೇಷನ್ ಇರ್ಬೋದು. ಇನ್ ಎನಿ ಅದರ್ ಸಿಚುಯೇಷನ್, ಇಫ್ ಯು ಆರ್ ಮರ್ಸಿಫುಲ್ to the needy, we will be blessed. This is about the quality of mercy. According to the speaker, in kings, mercy is seated in the heart of the king. According to speaker, in kings, mercy is seated in. ಅದು ರಾಜನ ಹತ್ರ ಮರ್ಸಿ ಇದೆ ಅಂದ್ರೆ ಎಲ್ಲಿರುತ್ತೆ? ಅದು ಹೃದಯದಲ್ಲಿ ಇರುತ್ತೆ ಅಂತ ಹೇಳ್ತಾನೆ. So for my dear students, I think you have been benefited by the dear students, I think I have cascaded the things to you. You have been benefited by the questions given here, and you can go through the text, and you can and read line by line, and you can prepare your own questions based on these questions. It will be helpful in the examination to score more, and it's a good opportunity for you to score more than 95 plus. It will be useful for you to get admitted in one of the dignified
reputed colleges like Mangaluru, Bengaluru, India. Thank you for watching this video. Have a nice day. ಗ್ರಾಮರ್ದು ಇನ್ನೂ ಗ್ರಾಮರ್ದು ಒಂದು 2-3 ಪಾಯಿಂಟ್